Hello my dear friends and my dear students, welcome to our YouTube channel Civil with Sudheer. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೆಗಾ MCQs ಇದು 13ನೇ ಕ್ಲಾಸ್ ಇದೆ. ಮತ್ತೆ ಇವತ್ತಿನ ಕ್ಲಾಸಲ್ಲಿ ನಾವು ಜಿಯೋಟೆಕ್ನಿಕಲ್ ಸಬ್ಜೆಕ್ಟ್ ಬಗ್ಗೆ 50 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಏನಿದೆ ಅದರ ಮೇಲೆ ನಾವು ಡಿಸ್ಕಸ್ ಮಾಡೋಣ. ರೈಟ್. ಸೊ 50 ಈ ಇಂಪಾರ್ಟೆಂಟ್ ಕ್ವೆಶ್ಚನ್ ನಿಮಗೆ ಈಗ 2 ದಿವಸ ಆದಮೇಲೆ ಎಕ್ಸಾಮ್ ಇದೆ RWC ಇದು. ಈ ಒಂದು ವಿಡಿಯೋನ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್ ಕ್ವೆಶ್ಚನ್ಸ್ನ ಆನ್ಸರ್ನ ಮಾಡೋಕ್ಕೆ. ಸೊ ಇದು ಯಾವುದೇ ಒಂದು ಎಕ್ಸಾಮ್ ಬರಲಿ ಜಿಯೋಟೆಕ್ ಮೇಲೆ ಇರೋ ಕ್ವೆಶ್ಚನ್ಸ್ನ ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋಸು ನಿಮಗೋಸ್ಕರ ನಾನು ತೊಗೊಂಡು ಬರ್ತಾ ಇರ್ತೀನಿ. ಓಕೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಫಸ್ಟ್ ಕ್ವೆಶ್ಚನ್. ಇಫ್ ದ ಸಾಯಿಲ್ ಸ್ಯಾಂಪಲ್ ಈಸ್ ಹ್ಯಾವಿಂಗ್ ಪೊರಸಿಟಿ ಆಫ್ 50% and the degree of saturation is 90%, then its percentage of air voids is percentage of air voids ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾನೆ. ಸೊ ಈ ಫಸ್ಟು ಏನು ಮಾಡೋಣ ಅಂದರೆ ಪೋರಸಿಟಿ ಅಂದರೆ ಏನು, ಪೋರಸಿಟಿ ಫಾರ್ಮುಲಾ ಏನಿದೆ ರೈಟ್. ಫಸ್ಟು ಪೋರಸಿಟಿ ಫಾರ್ಮುಲಾ ಏನಿದೆ ಅಂತಂದರೆ ವಾಲ್ಯೂಮ್ ಆಫ್ ವಾಯ್ಡ್ಸ್ ಬೈ ಟೋಟಲ್ ವಾಲ್ಯೂಮ್ ಇದೆ ರೈಟ್. ಸೊ ಅದು ಕೊಟ್ಟಿರೋದು 50%, so 0.5. okay, so 0.5. now degree of saturation one ನಿಮಿಷ ಸಾರಿ. ಸೊ ಡಿಗ್ರಿ ಆಫ್ ಸ್ಯಾಚುರೇಷನ್ ನಾವು ಎಸ್ ಇಂದ ಡಿನೋಟ್ ಮಾಡ್ತೀವಿ. ಸೊ ವಾಲ್ಯೂಮ್ ಆಫ್ ವಾಯ್ಡ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ವಾಟರ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ voids ಆಗುತ್ತೆ. ಸೊ ದಿಸ್ ಈಸ್ ಗಿವನ್ 90%. we can return it as an 0.9. ಸೊ ನಾವು ಪರ್ಸೆಂಟೇಜ್ ಆಫ್ ಏರ್ ವಾಯ್ಡ್, ಸೊ ಅದನ್ನು NA ಅಂತ ಅಂತೀವಿ. ಪರ್ಸೆಂಟೇಜ್ ಆಫ್ ಏರ್ ವಾಯ್ಡ್, ಪರ್ಸೆಂಟೇಜ್ ಆಫ್ ಏರ್ ವಾಯ್ಡ್. ಸೊ AC ಈಕ್ವಲ್ಸ್ ಟು ಏರ್ ಕಂಟೆಂಟ್, AC ಈಕ್ವಲ್ಸ್ ಟು ಏರ್ ಕಂಟೆಂಟ್. ಸೊ ಈಗ ಇದರಲ್ಲಿ ಫಾರ್ಮುಲಾ ಏನಿದೆ ಅಂತಂದರೆ ಎಸ್ ಪ್ಲಸ್ AC ಈಕ್ವಲ್ಸ್ ಟು 1 ರೈಟ್. ಎಸ್ ಪ್ಲಸ್ AC ಈಕ್ವಲ್ಸ್ ಟು 1. ಎಸ್ AC ಏರ್ ಕಂಟೆಂಟ್ ಇದೆ. ಸೊ AC ಈಕ್ವಲ್ಸ್ ಟು 1 ಮೈನಸ್ ಎಸ್ ರೈಟ್ ಈಕ್ವಲ್ಸ್ ಟು 1 ಮೈನಸ್ 0.9. ಸೊ 0.1 ಈಕ್ವಲ್ಸ್ ಟು 10% ಆಗುತ್ತೆ ಇದು. ನಾವು NA ಈಕ್ವಲ್ಸ್ ಟು N ಇಂಟು AC ರೈಟ್. So 0.5 into 0.1 equals to 0.05. So it is 5%. So ಎಷ್ಟಾಯ್ತಿದು 5% ಬಂತು. ಸೊ ಆನ್ಸರ್ ಇಸ್ 5%. ಸೊ ಇದರಲ್ಲಿ ಫಾರ್ಮುಲಾ ಇಂಪಾರ್ಟೆಂಟ್ ಯಾವುದಿದೆ ಅಂತಂದರೆ 1 ಫಾರ್ಮುಲಾ 2 3 ಇವು 3 ಫಾರ್ಮುಲಾ ನೆನಪಿಟ್ಕೋಬೇಕು. ನೆಕ್ಸ್ಟು ದ ಕಾಮನ್ಲಿ ಯೂಸ್ ಮೆಥಡ್ ಫಾರ್ ಕ್ವಿಕ್ ಡಿಟರ್ಮಿನೇಷನ್ ಆಫ್ ವಾಟರ್ ಕಂಟೆಂಟ್ ಅಟ್ ಫೀಲ್ಡ್ ಎಂಬ್ಯಾಕ್ಮೆಂಟ್ ಈಸ್ ರೈಟ್. ಕಾಮನ್ಲಿ ಯೂಸ್ ಕ್ವಿಕ್ ಡಿಟರ್ಮಿನೇಷನ್ ಆಫ್ ವಾಟರ್ ಕಂಟೆಂಟ್ ಅಟ್ ಫೀಲ್ಡ್ ಎಂಬ್ಯಾಕ್ಮೆಂಟ್ ಅಂತ ಕೇಳ್ತಾ ಇರೋದು. ನೋಡಿ, ಫೀಲ್ಡ್ ಎಂಬ್ಯಾಕ್ಮೆಂಟ್ ಈಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಕಾರ್ಬೈಡ್ ಮೆಥಡ್ ಅಂತ ಬರುತ್ತೆ ರೈಟ್. ಸೊ ಕ್ಯಾಲ್ಸಿಯಂ ಕಾರ್ಬೈಡ್ ಮೆಥಡು ಏನು ಮಾಡ್ತೀವಿ ಅಂತಂದರೆ ಇದೊಂದು ರ್ಯಾಪಿಡ್ ಮೆಥಡ್ ಇದೆ. ಸೊ ದಿಸ್ ಇಸ್ ಎನ್ ರ್ಯಾಪಿಡ್ ಮೆಥಡ್ ರೈಟ್. ಸೊ ವಾಟರ್ ಕಂಟೆಂಟ್ನ ಫೀಲ್ಡ್ ಮತ್ತು ಲ್ಯಾಬ್ರೇಟರಿ ಎರಡರಲ್ಲೂ ಮಾಡೋಕ್ಕೆ ಬರುತ್ತೆ ಇದು ರೈಟ್. ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇನ್ ಲ್ಯಾಬ್ ಆರ್ ಇನ್ ಫೀಲ್ಡ್ ಸೊ ಈ ವಾಟರ್ ಕಂಟೆಂಟ್ ಯಾವ ಥರ ಮಾಡ್ತೀವಿ ಅಂದರೆ ಇಂಡೈರೆಕ್ಟ್ಲಿ ಆಯಿತಾ, ಇಂಡೈರೆಕ್ಟ್ ಮಾಡ್ತೀವಿ ನಾವು ಆಯಿತಾ. ಸೊ ಎಕ್ಸೆಟಲೈನ್ ಗ್ಯಾಸ್ ಇನ್ ಫಾರ್ಮ್ ಆಗಿರುತ್ತೆ ನೋಡಿ. ಸೊ ಅದರಿಂದ ನಾವು ಇಂಡೈರೆಕ್ಟ್ ಆಗಿ ಇದನ್ನು ಯೂಸ್ ಮಾಡ್ತೀವಿ. ಇಂಡೈರೆಕ್ಟ್ಲಿ ಫ್ರಮ್ ದ ಪ್ರೆಷರ್ ಆಫ್ ವಾಟ್ ವಿ ಕ್ಯಾನ್ ಸೇ ದಟ್ ಇಸ್ ದ ಎಕ್ಸೆಟಲೈನ್ ಗ್ಯಾಸ್ ಫಾರ್ಮ್ಡ್. ಸೊ ಇದನ್ನು ಇನ್ಸ್ಟ್ರೂಮೆಂಟ್ ಯಾವುದು ಯೂಸ್ ಮಾಡ್ತೀವಿ ಅಂದರೆ ಮಾಯಿಶ್ಚರ್ ಟೆಸ್ಟರ್ನ ಯೂಸ್ ಮಾಡ್ತೀವಿ ಇದರಲ್ಲಿ ರೈಟ್. ಸೊ ಇನ್ಸ್ಟ್ರೂಮೆಂಟು ಮಾಯಿಶ್ಚರ್ ಟೆಸ್ಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಅದನ್ನು ಯೂಸ್ ಮಾಡ್ತೀವಿ. ಈಗ ಇಲ್ಲಿ ಇನ್ನೊಂದು 2 ಮೆಥಡ್ ಇದೆ. ಓವನ್ ಡ್ರೈ ಮೆಥಡ್ ಇದೆಯಲ್ಲ, ಇಲ್ಲಿ ಓವನ್ ಡ್ರೈ ಮೆಥಡ್ ಇದೆ. ಸೊ ಓವನ್ ಡ್ರೈ ಮೆಥಡ್ ಏನಿದೆ ಇದನ್ನು ಲ್ಯಾಬ್ ಮೆಥಡ್ ಇದೆ. ಓಕೆ, ಸೊ ಇದಕ್ಕೂ ಏನಂತಂದರೆ 24 hours ಟೈಮ್ ಬೇಕು ರೈಟ್. ಸೊ ಇದು ಅಕ್ಯುರೇಟ್ ರಿಸಲ್ಟ್ ಕೊಡುತ್ತೆ, ಅಕ್ಯುರೇಟ್ ರೈಟ್. ಇದು ಅಕ್ಯುರೇಟ್ ರಿಸಲ್ಟ್ ಕೊಡುತ್ತೆ ಓವನ್ ಡ್ರೈ ಮೆಥಡು. ಸ್ಯಾಂಡ್ ಬಾತ್ ಮೆಥಡು ಇದು ಏನಿದೆ, ಸ್ಯಾಂಡ್ ಬಾತ್ ಮೆಥಡು ಫೀಲ್ಡ್ ಟೆಸ್ಟ್ ಮೆಥಡ್ ಇದೆ ಅದು ರೈಟ್. ದಿಸ್ ಇಸ್ ಅ ಫೀಲ್ಡ್ ಮೆಥಡ್. ಸೊ ಇದು ಲ್ಯಾಬಲ್ಲಿ, ಇದು ಫೀಲ್ಡಲ್ಲಿ ಆಯಿತಾ. ಇದು ಅಕ್ಯುರೇಟ್ ಇರೋದಿಲ್ಲ ರೈಟ್. ದಿಸ್ ಈಸ್ ನಾಟ್ ಅಕ್ಯುರೇಟ್. ಸೊ ಇದು ಇಂಪಾರ್ಟೆಂಟ್ ಇದೆ ನೋಡಿ, ಯಾವುದು ಅಕ್ಯುರೇಟ್ ಇದೆ ಅಂತಲೂ ಕ್ವಶನ್ ಬರ್ಬೋದು ರೈಟ್.
ಸೊ ಅದಾದಮೇಲೆ ಆಲ್ಕೋಹಾಲ್ ಮೆಥಡ್ ಯಾವುದಕ್ಕೆ ಯೂಸ್ ಮಾಡ್ತಾರೆ, ರೈಟ್, ಇದು ಫಾರ್ ದ ವಾಟರ್ ಕಂಟೆಂಟ್ ಇನ್ ದ ಫೀಲ್ಡ್, ಇದು ಫೀಲ್ಡ್, ರೈಟ್, ಫೀಲ್ಡ್. ಸೊ ಇದು ವಾಟರ್ ಕಂಟೆಂಟ್ಗೋಸ್ಕರ, ರೈಟ್, ವಾಟರ್ ಕಂಟೆಂಟ್, ರೈಟ್. ಸೊ ಇದು ಯಾವುದಕ್ಕೆ ಸೂಟೇಬಲ್ ಇದೆ ಅಂತಂದರೆ ಇದು ಆರ್ಗಾನಿಕ್ ಸಾಯಿಲ್ಗೆ, ರೈಟ್, ಆರ್ಗಾನಿಕ್ ಸಾಯಿಲು, ಆಯಿತಾ, ಆರ್ಗಾನಿಕ್ ಸಾಯಿಲು. ಆ ಸಾಯಿಲಲ್ಲಿ ಕ್ಯಾಲ್ಶಿಯಂ ಕಂಪೌಂಡ್ ಇರಬೇಕು. ಕ್ಯಾಲ್ಶಿಯಂ ಕಂಪೌಂಡ್ ಇತ್ತಂತಂದರೆ ಈ ಒಂದು ಯಾವುದು ಆಲ್ಕೋಹಾಲ್ ಮೆಥಡ್ನ ನಾವು ಯೂಸ್ ಮಾಡ್ತೀವಿ. ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಗೆ ಇದ್ದರೆ ಸಾಕು, ನೀವು ಯಾವುದೇ ಒಂದು ಕ್ವಶನ್ ಕೊಟ್ಟರು ಮಾಡ್ಬೋದು. ಡನ್. ನೆಕ್ಸ್ಟ್ ಕ್ವಶನ್. ದ ಟಫ್ನೆಸ್ ಇಂಡೆಕ್ಸ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್. ಸೊ ಟಫ್ನೆಸ್ ಇಂಡೆಕ್ಸ್ ಏನಿದೆ ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ಟಫ್ನೆಸ್ ಇಂಡೆಕ್ಸ್ ಏನಿದೆ ಡೆಫಿನೇಷನ್ ಓದ್ಬಿಟ್ಟು ಏನಂತಾರೆ ತಿಳ್ಕೊಳ್ಳೋಣ. ಇಟ್ ಈಸ್ ವಾಟ್, ಇಟ್ ಈಸ್ ಡಿಫೈನ್ಡ್ ಆಸ್ ಎನ್ ರೇಷಿಯೋ ಆಫ್, ರೈಟ್, ಪ್ಲಾಸ್ಟಿಸಿಟಿ ಇಂಡೆಕ್ಸ್, ರೈಟ್, ಇಟ್ ಈಸ್ ಡಿಫೈನ್ಡ್ ಆಸ್ ಎನ್ ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಟು ದ ಫ್ಲೋ ಇಂಡೆಕ್ಸ್, ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಟು ದ ಫ್ಲೋ ಇಂಡೆಕ್ಸ್. ಇದಂತೂ ಗೊತ್ತಾಯ್ತು. ಸೊ ಅದನ್ನು ನಾವು ಫಾರ್ಮುಲಾದಲ್ಲಿ ಬರೆದಾಗ ಏನಂತ ಬರಿಬೋದು, ಅದನ್ನ ಏನಂತಂದ್ರೆ ಐ ಪಿ ಡಿವೈಡೆಡ್ ಬೈ ಐ ಎಫ್ ಅಂತಾನು ಬರಿಬೋದು, ರೈಟ್. ಸೊ ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಡಿವೈಡೆಡ್ ಬೈ ಫ್ಲೋ ಇಂಡೆಕ್ಸ್, ರೈಟ್. ಟಫ್ನೆಸ್ ಇಂಡೆಕ್ಸ್ ಏನಂತಂದ್ರೆ ಶಿಯರ್ ಸ್ಟ್ರೆಂತ್ ನ ಮೆಜರ್ ಮಾಡ್ತೀವಿ, ಶಿಯರ್ ಸ್ಟ್ರೆಂತ್ ಆಫ್ ದ ಸಾಯಿಲ್ ಎಟ್ ಪ್ಲಾಸ್ಟಿಕ್ ಲಿಮಿಟ್, ರೈಟ್. ಸೊ ಶಿಯರ್ ಸ್ಟ್ರೆಂತ್ ಯಾವುದು, ಇದ್ರದ್ದು ಶಿಯರ್ ಸ್ಟ್ರೆಂತ್ ನಾವು ಫೈಂಡ್ ಔಟ್ ಮಾಡ್ತೀವಿ ಆಫ್ ದ ಸಾಯಿಲ್ ಎಟ್ ಪ್ಲಾಸ್ಟಿಕ್ ಲಿಮಿಟ್. ಇದು ಇಂಪಾರ್ಟೆಂಟ್ ಇದೆ. ಡನ್. ನಾವು ಇದ್ರದ್ದು ಏನಂತಂದ್ರೆ ವ್ಯಾಲ್ಯೂಸ್ ಇದೆ, ರೈಟ್. ಪ್ಲಾಸ್ಟಿಕ್ ಲಿಮಿಟ್ ಈಸೇಬಲ್ ಕ್ರಷಬಲ್ ಇತ್ತಂದ್ರೆ ಲೆಸ್ ದೆನ್ 1 ಇತ್ತಂದ್ರೆ ಅದನ್ನು ಯೂಸ್ ಮಾಡ್ತೀವಿ, ಕ್ಲೇ ಸಾಯಿಲ್ ಇತ್ತಂದ್ರೆ ಬೇರೆ ಬೇರೆ ಇದೆ, ರೈಟ್. ಸೊ ಟಫ್ನೆಸ್ ಇಂಡೆಕ್ಸ್ ವ್ಯಾಲ್ಯೂ ಏನಿದೆ, ಸೊ ಟಫ್ನೆಸ್ ಇಂಡೆಕ್ಸ್ ವ್ಯಾಲ್ಯೂ ಇಸ್ 0 to 3. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್ 0 to 3 ವ್ಯಾಲ್ಯೂ. ಈಗ ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಏನಿದೆ, ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಅಂದ್ರೆ ಏನು ಇಲ್ಲಿ ನೋಡೋಣ. ಪ್ಲಾಸ್ಟಿಸಿಟಿ ಇಂಡೆಕ್ಸ್ is nothing but we can say, and if we have written is at IP, that is soil behave as a plastic material is called as plastic index ಅಂತ ಅನ್ಬೋದು, ಆರ್ ಲಿಕ್ವಿಡ್ ಲಿಮಿಟ್ ಮೈನಸ್ ಪ್ಲಾಸ್ಟಿಕ್ ಲಿಮಿಟ್ ಅಂತ ಅನ್ಬೋದು, ರೈಟ್. ಪ್ಲಾಸ್ಟಿಸಿಟಿ ಇಂಡೆಕ್ಸ್ ನಾನು ಹೇಳ್ತಾ ಇರೋದು ಲಿಕ್ವಿಡ್ ಲಿಮಿಟ್ ಮೈನಸ್ ಪ್ಲಾಸ್ಟಿಕ್ ಲಿಮಿಟ್. ಇನ್ನೊಂದು ಬರುತ್ತೆ ಕನ್ಸಿಸ್ಟೆನ್ಸಿ ಇಂಡೆಕ್ಸ್, ಇಲ್ಲಿದೆಯಲ್ಲ ಕನ್ಸಿಸ್ಟೆನ್ಸಿ ಇಂಡೆಕ್ಸ್. ಓಕೆ, ಸೊ ಕನ್ಸಿಸ್ಟೆನ್ಸಿ ಇಂಡೆಕ್ಸ್, ಕನ್ಸಿಸ್ಟೆನ್ಸಿ ಇಂಡೆಕ್ಸ್ ಅಲ್ಲಿ ಏನು ಬರುತ್ತೆ ಅಂತಂದ್ರೆ ಲಿಕ್ವಿಡ್ ಲಿಮಿಟ್ ಮೈನಸ್ ವಾಟರ್ ಕಂಟೆಂಟ್ ಡಿವೈಡೆಡ್ ಬೈ ಲಿಕ್ವಿಡ್ ಲಿಮಿಟ್ ಮೈನಸ್ ಪ್ಲಾಸ್ಟಿಕ್ ಲಿಮಿಟ್, ರೈಟ್. ಸೊ ಇದನ್ನ ನಾವು ಈ ತರ ಬರಿಬಹುದು, WL ಇಸ್ ಲಿಕ್ವಿಡ್ ಲಿಮಿಟ್, WP ಇಸ್ ಅ ಪ್ಲಾಸ್ಟಿಕ್ ಲಿಮಿಟ್. ಗೊತ್ತಾಯ್ತಾ? ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್, ಅಕಾರ್ಡಿಂಗ್ ಟು Atterberg, the soil is said to be of medium plasticity if the plasticity index is ಅಂತ ಕೊಟ್ಟಿರೋದು. ಸೊ ಎಷ್ಟಿರಬೇಕು ಅಂತ ಹೇಳ್ತಾ ಇರೋದು. ಸೊ ಈ ಕ್ವಶನ್ಗಿಂತ ಮುಂಚೆ ನಾವೇನು ಮಾಡ್ಬಿಡೋಣ, ಒಂದು ಟ್ಯಾಬ್ಲರ್ ಕಾಲಮ್ ಹಾಕ್ಬಿಡ್ತೀನಿ ನಾನು, ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ, ಸೊ ದಟ್ ವ್ಯಾಲ್ಯೂಸ್ ಏನೇನು ಇದೆ ಆಲ್ರೆಡಿ ನಿಮಗೆ ಗೊತ್ತಾಗಲಿ. ಈಗ ಇದು ಪ್ಲಾಸ್ಟಿಸಿಟಿ ಇಂಡೆಕ್ಸ್, ರೈಟ್, ಇದು ಕನ್ಸಿಸ್ಟೆನ್ಸಿ. ಸೊ ಈಗ ಇದರಲ್ಲಿ 0 ಇದೆ ಅಂತ ತಿಳ್ಕೊಳ್ಳಿ, ಸೊ ಅದು ನಾನ್ ಪ್ಲಾಸ್ಟಿಕ್ ಇರುತ್ತೆ, ದಿಸ್ ಇಸ್ ಎ ನಾನ್ ಪ್ಲಾಸ್ಟಿಕ್. ಅಂಡ್ ಇಫ್ ಇಟ್ ಈಸ್ ಲೆಸ್ ದೆನ್ 7, ರೈಟ್, 0 to ವಿ ಕ್ಯಾನ್ ಸೇ 0 to ಮೋರ್ ದೆನ್ 0 to 7 ಇತ್ತಂದ್ರೆ ಲೋ ಪ್ಲಾಸ್ಟಿಕ್ ಅಂತ ಅಂತೀನಿ ನಾನು, ಲೋ ಪ್ಲಾಸ್ಟಿಕ್. ಅದಾದ್ಮೇಲೆ 7 to 17 ಇತ್ತಂತಂದ್ರೆ ಅದನ್ನ ನಾವು ಏನಂತೀವಿ ಅಂದ್ರೆ ಮೀಡಿಯಂ ಪ್ಲಾಸ್ಟಿಕ್ ಅಂತ ಅಂತೀವಿ, ಮೀಡಿಯಂ ಪ್ಲಾಸ್ಟಿಕ್ ಸಾಯಿಲ್ ಅಂತ ಅನ್ಬೋದು, medium plastic. Again, if we taken greater than 17 means it is highly plastic, highly plastic. Done. ಇದು ಗೊತ್ತಾಯ್ತಾ? ಸೊ ಈಗ ಇದರಲ್ಲಿ ಯಾವ್ದಾಗುತ್ತೆ, ಇಲ್ಲಿ ಕೊಟ್ಟಿರೋದು ಯಾವುದು ನೋಡೋಣ. ಸೊ ಇಲ್ಲಿ ಕೊಟ್ಟಿರೋದು ಯಾವುದು, ಮೀಡಿಯಂ ಪ್ಲಾಸ್ಟಿಸಿಟಿ ಇಫ್ ದ ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಅಂತ ಕೇಳ್ತಾ ಇರೋದು, ಮೀಡಿಯಂ ಪ್ಲಾಸ್ಟಿಸಿಟಿ. ಸೊ 7 to 17 ಅಂತ ಹೇಳ್ತಾ ಇರೋದು, 7 to 17. So this option, second option correct ಆಗುತ್ತೆ. ಓಕೆ, ಅಂಡ್ ಸಮ್ ಮೋರ್ ಆನ್ ದಿಸ್, ಇನ್ನೊಂದೆರಡು ಪಾಯಿಂಟ್ ನ ನೆನಪಿಟ್ಕೊಳ್ಳೋಣ, ಸೊ ದಟ್ ನಿಮಗೂ ಅಂದರೆ ಫ್ಯೂಚರಲ್ಲಿ ಹೆಲ್ಪ್ ಆಗಲಿ. ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಬಗ್ಗೆ ಇವಾಗ ಹೇಳಿದ್ದೀನಿ. ಸೊ ಪ್ಲಾಸ್ಟಿಸಿಟಿ ಇಂಡೆಕ್ಸ್ನ ನಾವು ಏನಂತ ಅಂದರೆ ಲಿಕ್ವಿಡ್ ಲಿಮಿಟ್ ಮೈನಸ್ ಪ್ಲಾಸ್ಟಿಕ್ ಲಿಮಿಟ್ ಅಂತ ಬರಿಬೋದು.
ಸೊ ಈ ಪ್ಲಾಸ್ಟಿಸಿಟಿ ಇಂಡೆಕ್ಸು ಏನಂತಂದರೆ ಈಗ ನೆಗೆಟಿವ್ ಬರುತ್ತೆ ಒಂದೊಂದ್ಸಲ, ರೈಟ್. ನೆಗೆಟಿವ್ ಬಂತಂದರೆ ಅದನ್ನು ನಾವು 0 ಅಂತ ಬರ್ಕೊಳ್ಬೇಕು, ಗೊತ್ತಾಯ್ತಾ. ಸೊ ಇವೆರಡು ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್. If soil has a liquid limit of 65%, plastic limit is 30%, shrinkage limit is 25%, and it has a natural moisture content is 45%, liquidity index of the soil is ಅಂತ ಕೇಳ್ತಾ ಇರೋದು. ಲಿಕ್ವಿಡಿಟಿ ಇಂಡೆಕ್ಸ್ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಲಿಕ್ವಿಡಿಟಿ ಇಂಡೆಕ್ಸ್ ಬಗ್ಗೆ ಕೇಳಿರೋದು. Now let me write the formula so that you can understand it very easily. Liquid limit ಎಷ್ಟು ಕೊಟ್ಟಿದ್ದಾರೆ? ಲಿಕ್ವಿಡ್ ಲಿಮಿಟ್ ಅದು WL ಅಂತ ನಾನು ಬರ್ಕೋತೀನಿ 65%. And plastic limit I can return as the given in the problem, WP equals to 30%. Right. Now shrinkage limit, the given in the question is we have to return it as an WS and it is in 25%. Now liquidity index of the soil, liquidity index of soil. How we have to write? We have to write like this: W minus WP divided by W, right? WL minus WP, WL minus WP. So W is 45, right, minus of 30, right, minus of 30 divided by 65 minus of 30, 65 minus 30, right, 65 minus 30 equals to 0.428, 0.428. So 0.428 moisture content 45 ತಗೊಂಡಿದ್ದೀನಿ ಡೈರೆಕ್ಟ್ ಆಗಿ, ಇಲ್ಲೂ ಬರಿಲ್ಲ, ಅದೇ moisture content equals to W equals to 45%. ಡನ್, ರೈಟ್, ಗೊತ್ತಾಯ್ತಾ. ಸೊ ಎಷ್ಟಾಯ್ತು ಇದು? 0.428. ನೋಡಿ ಇಲ್ಲಿ ಯಾವುದೂ ಇಲ್ಲ, ರೈಟ್. ಆನ್ಸರ್ ಏನಾಗುತ್ತೆ? ಆ್ಯಕ್ಚುಲಿ ನನ್ ಆಫ್ ದಿ ಅಬೋವ್ ಆಗುತ್ತೆ, ರೈಟ್. ನನ್ ಆಫ್ ದಿ ಅಬೋವ್ ಆಗುತ್ತೆ ತಾನೆ, ಯಾಕೆಂದರೆ ಅದು ಆಪ್ಷನ್ ಇಲ್ಲ ಇಲ್ಲಿ. ನೆಕ್ಸ್ಟ್, ದ ಮಾಯಿಶ್ಚರ್ ಕಂಟೆಂಟ್ ಆಫ್ ದ ಸಾಯಿಲ್ ಬಿಲೋ ವಿಚ್ ದ ಸಾಯಿಲ್ ವಾಲ್ಯೂಮ್ ಬಿಕಮ್ ಕಾನ್ಸ್ಟೆಂಟ್ ಈಸ್ ಕಾಲ್ಡ್ ಆಸ್. ನೋಡಿ, ಮಾಯಿಶ್ಚರ್ ಕಂಟೆಂಟು ಏನಿದೆ, ಬಿಲೋ ವಿಚ್ ಸಾಯಿಲ್ ವಾಲ್ಯೂಮ್ ಬಿಕಮ್ ಕಾನ್ಸ್ಟೆಂಟ್, ಸಾಯಿಲು ವಾಲ್ಯೂಮು ಕಾನ್ಸ್ಟೆಂಟ್ ಆಗುತ್ತೆ ಅಂಥದನ್ನ ಯಾವ ಒಂದು ಲಿಮಿಟ್ ಅಂತ ಅಂತೀವಿ ಅಂತ ಕೇಳ್ತಾ ಇರೋದು. ನೋಡಿ, ಇದಕ್ಕೆ ನಾವು ಈ ಒಂದು ಡಯಾಗ್ರಾಮ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನಾನು ಒಂದೊಂದಾಗಿ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಶ್ರಿಂಕೇಜ್ ಲಿಮಿಟ್ ಅಂತ ಇದೆ, ರೈಟ್. ಸೊ ನಾನು ಹೇಳೋ ವರ್ಡ್ಸ್ ಕಡೆ ಸ್ವಲ್ಪ ನೀವು ನೋಡ್ಬೋದು ಇವಾಗ. ಈಗ ಶ್ರಿಂಕೇಜ್ ಲಿಮಿಟ್ ಅಂತ ಇದೆ, ರೈಟ್. ಶ್ರಿಂಕೇಜ್ ಲಿಮಿಟ್ ಅಂತಂದರೆ ಇದೊಂದು ವಾಟರ್ ಕಂಟೆಂಟು, ರೈಟ್. ಇಟ್ ಈಸ್ ಎನ್ ವಾಟರ್ ಕಂಟೆಂಟ್, ರೈಟ್. ಸೊ ಅಲ್ಲಿ ಸ್ಟಾಪ್ ಆಗುತ್ತೆ, ರೈಟ್. ದ ಸಾಯಿಲ್ ಸ್ಟಾಪ್ ಶ್ರಿಂಕೇಜ್ ಫರ್ದರ್ ಅಂತ ಅನ್ಬೋದು. ಶ್ರಿಂಕೇಜ್ ಫರ್ದರ್ ಅಂದರೆ ಶ್ರಿಂಕ್ ಆಗೋದಿಲ್ಲ, ರೈಟ್. ಸೊ ಅದೊಂದು ಕಾನ್ಸ್ಟೆಂಟ್ ವಾಲ್ಯೂಮ್ಗೆ ರೀಚ್ ಆಗಿರುತ್ತೆ, ರೈಟ್. ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್, ಗೊತ್ತಾಯ್ತಾ. ಇದೊಂದು ನೆನ್ಪಿಟ್ಕೋಬೇಕು. ಆಮೇಲೆ ವಾಟರ್ ಕಂಟೆಂಟು ಏನಾಗುತ್ತೆ ಅಂತಂದರೆ ಇರೋದಿಲ್ಲ, ಎಷ್ಟು ವಾಟರ್ ಕಂಟೆಂಟ್ ಇದೆ ಅಷ್ಟೇ ಇರುತ್ತೆ, ಇನ್ಕ್ರೀಸ್ ಮಾಡೋದಿಲ್ಲ ನಾವು ವಾಟರ್ ಕಂಟೆಂಟ್ನ, ರೈಟ್. ಅಂಥದ್ದನ್ನ ನಾವು ಶ್ರಿಂಕೇಜ್ ಲಿಮಿಟ್ ಅಂತ ಅಂತೀವಿ, ರೈಟ್. ಸೊ ಮ್ಯಾಕ್ಸಿಮಮ್ ವಾಟರ್ ಕಂಟೆಂಟ್ ಅಟ್ ವಿಚ್ further reduction in water content does not cause reduction in the volume of the soil sample is called as shrinkage limit. ಇದು ಡೆಫಿನೇಷನ್, ರೈಟ್. ಇನ್ನೊಂದ್ಸಲ ಹೇಳ್ತೀನಿ. ಶ್ರಿಂಕೇಜ್ ಲಿಮಿಟ್ ಏನಂತಂದ್ರೆ ಮ್ಯಾಕ್ಸಿಮಮ್ ವಾಟರ್ ಕಂಟೆಂಟ್ ಇದೆ, ಕರೆಕ್ಟಾ. ಅಟ್ ವಿಚ್, ಎಲ್ಲಿ, ರಿಡಕ್ಷನ್ ಇನ್ ವಾಟರ್ ಕಂಟೆಂಟ್ ಡಸ್ ನಾಟ್ ಕಾಸ್ ರಿಡಕ್ಷನ್ ಇನ್ ದ ವಾಲ್ಯೂಮ್, ಆಯ್ತಾ. ಅಂದರೆ ವಾಟರ್ ಕಂಟೆಂಟ್ನ ರಿಡಕ್ಟ್ ಮಾಡಿದ್ರೆ ನಿಮ್ಮ ವಾಲ್ಯೂಮು ರಿಡಕ್ಷನ್ ಆಗೋದಿಲ್ಲ. ಆಗಲಿಲ್ಲ ಅಂತಂದರೆ ತಿಳ್ಕೊಳ್ಳಿ ಅದು ಶ್ರಿಂಕೇಜ್ ಲಿಮಿಟ್. ಓಕೆ, ನಾವು ಯು ಕ್ಯಾನ್ ಸಿ ಹಿಯರ್ ದೇರ್ ಇಸ್ ಎ ಲಿಕ್ವಿಡ್, ದೇರ್ ಇಸ್ ಅ ಪ್ಲಾಸ್ಟಿಕ್, ದೇರ್ ಇಸ್ ಅ ಸೆಮಿ ಸಾಲಿಡ್ ಆ್ಯಂಡ್ ಸಾಲಿಡ್, ರೈಟ್. ಯು ಕ್ಯಾನ್ ಸಿ ದ ವ್ಯಾಲ್ಯೂಸ್ ಆಲ್ಸೋ ಹಿಯರ್, ರೈಟ್. ಸೊ ಇದನ್ನು ನೋಡಿದಾಗ ನಾವು ಹೇಳ್ಬೋದು ಲಿಕ್ವಿಡ್ ಲಿಮಿಟು. ನೋಡಿ, ಫಸ್ಟ್ ಇಲ್ಲಿಂದ ವಾಟರ್ ಆ್ಯಡ್ ಮಾಡ್ಕೊಂಡು ಹೋಗ್ತೀವಿ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ರೈಟ್. ಸೊ ನಾನು ಈ ಕಡೆಯಿಂದ ಈ ಕಡೆ ಹೋದರೆ ನೀವು ನೋಡ್ಬೋದು ನನ್ನ ವಾಟರ್ ಕಂಟೆಂಟ್ನ ಇನ್ಕ್ರೀಸ್ ಮಾಡ್ದಂಗೆ ಏನಾಗ್ತದೆ ಇಲ್ಲಿ, ರೈಟ್. ಸೊ ಇಲ್ಲಿಂದ ವಾಲ್ಯೂಮ್ ಆಫ್ ದಿ ಸಾಯಿಲ್ ಏನಾಗ್ತದೆ, ರೈಟ್, ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಫಸ್ಟು ನಾನು ಸಾಲಿಡ್ ತೊಗೊಂಡಿದ್ದೀನಿ, ರೈಟ್. ಈ ಕಡೆಯಿಂದನೇ ನೋಡ್ಕೊಳ್ಳಿ ನೀವು ಬೇಕಾದರೆ. ಈಗ ನಾನು ಒಂದು ಸಾಯಿಲ್ನ ತೊಗೊಂಡ್ಬಿಟ್ಟು ವಾಟರ್ ಸ್ವಲ್ಪ 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 ಆ್ಯಡ್ ಮಾಡ್ಕೊಂಡು ಹೋಗಿದ್ದೀನಿ. ಅದರಲ್ಲಿ ಏನಾಗುತ್ತೆ, ನಾವು ಆ ವಾಟರ್ ಆ್ಯಡ್ ಮಾಡ್ದಂಗೆ ಏನಾಗುತ್ತೆ, ಅದ್ರ ಫ್ಲೂಯಿಡಿಟಿ ಸ್ವಲ್ಪ ಜಾಸ್ತಿ ಹಾಕೊಂಡು ಹೋಗುತ್ತೆ. ಫಸ್ಟ್ ಸ್ವಲ್ಪ ಡ್ರೈ ಇದ್ದಂಗೆ ಇರುತ್ತೆ, ಅದಾದಮೇಲೆ ಮಾಯಿಶ್ಚರ್ ಆಗುತ್ತೆ, ಅದಾದಮೇಲೆ ನಾವು ಅದನ್ನು
ಕ್ರಂಬಲ್ ಮಾಡ್ಬೋದು. ಕ್ರಂಬಲ್ ಗೊತ್ತಿದೆಯಲ್ಲ, ಪ್ಲಾಸ್ಟಿಕ್ 3 ನಾವು ಥ್ರೆಡ್ ಮಾಡ್ಬೋದು, ಗೊತ್ತಾಯ್ತಾ? ಥ್ರೆಡ್ ಮಾಡಿದಾಗ ಅದು ಬ್ರೇಕ್ ಆಗುತ್ತೆ, ಅದಾದ್ಮೇಲೆ ಲಿಕ್ವಿಡ್ ತರ ಫ್ಲೋ ಆಗುತ್ತೆ. ಸೊ ಈ ಒಂದು 4 ಏನಂತಂದ್ರೆ ಸ್ಟೇಜಸ್ ಅಲ್ಲಿ ಅದು ಪಾಸ್ ಆಗುತ್ತೆ. ಸೊ ಲಿಕ್ವಿಡ್ ಲಿಮಿಟ್ ಮಿನಿಮಮ್ ವಾಟರ್ ಕಂಟೆಂಟ್ ಅಟ್ ವಿಚ್ ಸಾಯಿಲ್ ಹ್ಯಾಸ್ ಅ ಟೆಂಡೆನ್ಸಿ ಟು ಫ್ಲೋ ಆಗುತ್ತೆ, ಇಲ್ಲಿ ಫ್ಲೋ ಆಗ್ಬಿಡುತ್ತೆ, ರೈಟ್? ಅದನ್ನ ಲಿಕ್ವಿಡ್ ಲಿಮಿಟ್ ಅಂತ ಅಂತೀವಿ, ರೈಟ್? ಸೊ ಬಟ್ 2.7 ಆಯ್ತಾ ಕಿಲೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರು ಏನಿರುತ್ತೆ ಅಂತಂದ್ರೆ ಶಿಯರ್ ಸ್ಟ್ರೆಂತ್ ಮಿನಿಮಮ್ ಇರುತ್ತೆ ಲಿಕ್ವಿಡ್ ಲಿಮಿಟ್ ಅಲ್ಲೂ, ರೈಟ್? ಗೊತ್ತಾಯ್ತಾ? ಸೊ ಲಿಕ್ವಿಡ್ ಲಿಮಿಟ್ ಅಲ್ಲಿ ನಮ್ದು ಶಿಯರ್ ಸ್ಟ್ರೆಂತ್ ಇಷ್ಟಿರುತ್ತೆ. ಈಗ ಪ್ಲಾಸ್ಟಿಕ್ ಲಿಮಿಟ್ ಅಂದ್ರೆ ಏನು? ಪ್ಲಾಸ್ಟಿಕ್ ಅಂತ ಇದೆ ಇಲ್ಲಿ. ಸೊ ಮಿನಿಮಮ್ ವಾಟರ್ ಕಂಟೆಂಟ್ ಅಟ್ ವಿಚ್ ಸಾಯಿಲ್ ಇನ್ ಪ್ಲಾಸ್ಟಿಕ್ ಸ್ಟೇಜ್ ಈಸ್ ಕಾಲ್ಡ್ ಆಸ್ ಪ್ಲಾಸ್ಟಿಕ್ ಲಿಮಿಟ್. ಸಾಯಿಲ್ ಪ್ಲಾಸ್ಟಿಕ್ ಸ್ಟೇಟ್ ಅಲ್ಲಿ ಇರುತ್ತೆ. ಪ್ಲಾಸ್ಟಿಕ್ ಅಂದ್ರೆ ನಿಮ್ಗೆ ಗೊತ್ತಿದೆ ಏನಿರುತ್ತೆ ಅಂತ, ರೈಟ್? ಲೋಡ್ ಹಾಕ್ತೀರಾ, ಆಮೇಲೆ ರಿಮೂವ್ ಮಾಡಿದ್ಮೇಲೆ ಏನಾಗುತ್ತೆ, ರೈಟ್? ವಾಟರ್ ಕಂಟೆಂಟ್ ಆದ್ಮೇಲೆ ಏನಾಗುತ್ತೆ ಅದು ನಿಮ್ಗೆ ಗೊತ್ತಿದೆ. ಸೊ ಪ್ಲಾಸ್ಟಿಕ್ ಲಿಮಿಟ್ ಏನಿದೆ, ನಾವು ಒಂದು ಏನಂತಂದ್ರೆ ಥ್ರೆಡ್ ಮಾಡಿದ್ರೆ 3 ಅದು ಕ್ರಂಬಲ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಈ ತರ 4 ಆಪ್ಷನ್ ನೆನ್ಪಿಟ್ಕೋಬೇಕು. ನಾವು ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ಕ್ವಶನ್? ಇಟ್ ಈಸ್ ವೆರಿ ಸಿಂಪಲ್, ದಟ್ ಈಸ್ ಅನ್ shrinkage limit, right? Next, the unit weight of the completely saturated soil is given by. ಯೂನಿಟ್ ವೇಟ್ ಕಂಪ್ಲೀಟ್ಲಿ ಸ್ಯಾಚುರೇಟೆಡ್ ಸಾಯಿಲ್ದು ಯಾವ ತರ ಬರಿತೀವಿ ಅಂತ ಕೇಳ್ತಾ ಇರೋದಿದೆ. ನೋಡಿ, ಯೂನಿಟ್ ವೇಟ್ ಗಿಂತ ಮುಂಚೆ ನಾವೇನ್ ಮಾಡೋಣ, ಇದ್ರ ರಿಲೇಟೆಡ್ ಫಾರ್ಮುಲಾ ಏನಿದೆ ಎಲ್ಲ ಬರೆದಿರ್ತೀವಿ, ಸೊ ದಟ್ ನಿಮಗೆ ಒಂದು ಕ್ವಶನ್ ಅಲ್ಲಿ ಒಂದು 4 ಕ್ವಶನ್ ಆದ್ರೂ ಆಗಲಿ. ನಾವು ಬಲ್ಕ್ ಯೂನಿಟ್ ವೇಟ್ ಏನಿದೆ ಫಾರ್ಮುಲಾ, ಬಲ್ಕ್ ಯೂನಿಟ್ ವೇಟ್. ಸೊ ಐ ವಿಲ್ ರಿಟರ್ನ್ ಇಟ್ ಆಸ್ gamma b, okay? So g plus s e divided by 1 plus e, okay? Gamma w, right? Gamma w, this is a bulk unit weight for fully saturated soil. For fully saturated soil, next, fully saturated soil ಇತ್ತಂತಂದ್ರೆ ನಾವು ಏನಂತ ಅನ್ಬೋದು, s equals to 1 ಆಗುತ್ತೆ. ಸೊ ಅವಾಗ ಸ್ಯಾಚುರೇಟೆಡ್ ಯೂನಿಟ್ ವೇಟ್ ಇರುತ್ತೆ, ಸ್ಯಾಚುರೇಟೆಡ್ ಯೂನಿಟ್ ವೇಟ್. ಸೊ ಗಾಮಾ ಸ್ಯಾಚುರೇಷನ್ ಅಂತ ಇರುತ್ತೆ. ಸೊ ಜಿ ಪ್ಲಸ್ ಇ ಡಿವೈಡೆಡ್ ಬೈ 1 ಪ್ಲಸ್ ಇ, ರೈಟ್? ಗಾಮಾ ಡಬ್ಲ್ಯೂ, ಓಕೆ? ಸೊ ಡ್ರೈ ಯೂನಿಟ್ ವೇಟ್ ಇತ್ತು ಅಂತಂದ್ರೆ, ಫಾರ್ ಡ್ರೈ ಯೂನಿಟ್ ವೇಟ್ s equals to 0. ಸೊ ಗಾಮಾ ಡ್ರೈ ಎಷ್ಟಾಗುತ್ತೆ ಇವಾಗ, ಜಿ ಇಂಟು ಗಾಮಾ ಡಬ್ಲ್ಯೂ ಡಿವೈಡೆಡ್ ಬೈ 1 ಪ್ಲಸ್ ಇ. ದೆನ್ ಫಾರ್ ಅದೇ ಸಬ್ಮರ್ಜ್ ಇತ್ತಂತಂದ್ರೆ, ಸಬ್ಮರ್ಜ್ ಸಾಯಿಲ್ ಇತ್ತಂತಂದ್ರೆ, ರೈಟ್, 1 ಇರುತ್ತೆ. ಸಬ್ಮರ್ಜ್ ಸಾಯಿಲ್ 1 ಇರುತ್ತೆ. ಸಬ್ಮರ್ಜ್ ಯೂನಿಟ್ ವೇಟ್ ಸೊ ಯಾವ ತರ ಆಗುತ್ತೆ ಅಂತಂದ್ರೆ, ಜಿ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಇ ಇಂಟು ಗಾಮಾ ಡಬ್ಲ್ಯೂ, ಗೊತ್ತಾಯ್ತಾ? ಸೊ ಇದು ಫಾರ್ಮುಲಾಸ್ ಇದೆ. ನಾವು ಕಮಿಂಗ್ ಟು ದಿಸ್ ಫಾರ್ಮುಲಾ. ಸೊ ಯಾವ ಅವ್ರು ಕೇಳ್ತಾ ಇರೋದು, ಯೂನಿಟ್ ವೇಟ್ ಆಫ್ ಕಂಪ್ಲೀಟ್ಲಿ ಸ್ಯಾಚುರೇಟೆಡ್. ಸೊ ಜಿ ಪ್ಲಸ್ ಇ ಇಂಟು ಗಾಮಾ ಡಬ್ಲ್ಯೂ 1 ಪ್ಲಸ್ ಇ ಆಗುತ್ತೆ. ಸಾರಿ, ರಿಪೀಟ್ ಆಗಿದೆ. ಸಾಯಿಲ್ ಟ್ರಾನ್ಸ್ಪೋರ್ಟೆಡ್ ಬೈ ವಿಂಡ್ ಈಸ್ ಕಾಲ್ಡ್ ಆಸ್. ನೋಡಿ, ಸಾಯಿಲ್ ಟ್ರಾನ್ಸ್ಪೋರ್ಟೆಡ್ ಬೈ ವಿಂಡ್ ನ ಅಕಾರ್ಡಿಂಗ್ ಟು ಟ್ರಾನ್ಸ್ಪೋರ್ಟಿಂಗ್ ಏಜೆನ್ಸಿನ ನಾವೇನ್ ಮಾಡಿದೀವಿ, ಇಲ್ಲಿ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಅಲ್ಯೂವಿವಲ್, ಲ್ಯಾಕ್ರಟೈಟ್, ಮರೈನ್, ಇಯೋಲಿನ್, ಗ್ಲಾಸಿಕಲ್, ರೈಟ್? ಆಮೇಲೆ ಕೊಲಿಯುವಲ್. ಈ 6 ಡಿಫರೆಂಟ್ ಟೈಪ್ ಆಫ್ ಟ್ರಾನ್ಸ್ಪೋರ್ಟಿಂಗ್ ಏಜೆನ್ಸಿಯಿಂದ ಸಾಯಿಲ್ ಡಿಪಾಸಿಷನ್ ಆದಾಗ ಹೆಸರು ಬೇರೆ ಬೇರೆ ಇರುತ್ತೆ. ಅಲ್ಯೂವಿಯಲ್ ಡಿಪಾಸಿಟ್ ಅಂದ್ರೆ ಡಿಪಾಸಿಟೆಡ್ ಬೈ ರಿವರ್ ವಾಟರ್, ಅದನ್ನ ಅಲ್ಯೂವಿಯಲ್ ಅಂತೀವಿ. ಲ್ಯಾಕ್ರಟೈನ್ ಅಂತಂದ್ರೆ ಬೈ ಸ್ಟಿಲ್ ವಾಟರ್ ಲೈಕ್ ಲೇಕ್ಸ್. ಈ ಲೇಕ್ಸ್ ಇಂದ ಏನು ಸಾಯಿಲ್ ಡಿಪಾಸಿಟ್ ಆಗುತ್ತೆ ನೋಡಿ, ಅದನ್ನ ಲ್ಯಾಕ್ರಟೈನ್ ಡಿಪಾಸಿಟ್ಸ್ ಅಂತೀವಿ. ಮರೈನ್ ಅಂದ್ರೆ ನಿಮಗೆ ಹೆಸರು ಮೇಲೆ ಗೊತ್ತಾಗ್ತದೆ, ಮರೈನ್ ಅಂದ್ರೆ ಸಿ ವಾಟರ್. ಇಯೋಲಿನ್, ರೈಟ್? ಇಯೋ ಏರ್ ಅಂತ ಅನ್ಬೋದು ತಾನೆ, ಇಯೋ ಏರ್. ಸೊ ವಿಂಡ್ ಇಂದ ಆಗುತ್ತೆ, ಇದು ಟ್ರಾನ್ಸ್ಪೋರ್ಟೆಡ್ ಬೈ ವಿಂಡ್. ಗ್ಲಾಸಿಕಲ್ ಡಿಪಾಸಿಟ್, ಆಯ್ತಾ? ಇದು ಗ್ಲೇಸರಿ ಐಸ್. ಸೊ ಐಸ್ ಇಂದ ಆಗುತ್ತೆ, ತುಂಬಾ ಈಸಿ ಇದೆ. ಗ್ಲಾಸಿಕಲ್ ಐಸ್, ಈ ತರ ನೆನ್ಪಿಡ್ಬೋದು. ಕೊಲಿವೇಬಲ್ ಸಾಯಿಲ್ಸ್ ಬೈ ದ ಗ್ರಾವಿಟಿ, ರೈಟ್? ನೆನ್ಪಿಡೋದು ಒಂದೆರಡೇ ಇದೆ, ಮುಕ್ಕಿದೆಲ್ಲ ಡೈರೆಕ್ಟ್ ಆಗಿ ನಾವು ಹೇಳ್ಬೋದು, ಓಕೆ? ಸೊ ನಾವು ಟ್ರಾನ್ಸ್ಪೋರ್ಟೆಡ್ ಬೈ ವಿಂಡ್ ಯಾವ್ದಿದೆ ಇಲ್ಲಿ, ವಿಂಡ್ ಬಂದ್ಬಿಟ್ಟು ಇಯೋಲಿನ್ ಇದೆ. ಸೊ ಇಯೋಲಿನ್ ಸಾಯಿಲ್ ಇಸ್ ದ ಆನ್ಸರ್. ನೆಕ್ಸ್ಟ್, ದ ಮಾಯಿಶ್ಚರ್ ಕಂಟೆಂಟ್ ಇನ್ ಎ ಸಾಯಿಲ್ ಸ್ಯಾಂಪಲ್ is 18.2% and the specific gravity of the soil particle is given as 2.65. What is the void ratio for the sample if the soil is fully saturated ಅಂತ ಕೇಳ್ತಾ ಇರೋದು, ಓಕೆ?
fully saturated ಇದೆ, fully saturated, then if the given problem is fully saturated means how we have to calculate this one? ಸೊ ಬನ್ನಿ ನೋಡೋಣ. ಸೊ ಇದನ್ನ ನೋಡಿ ಸಿಂಪಲ್ ಆಗಿ ಏನಂತಂದ್ರೆ ಕ್ಯಾಲ್ಕುಲೇಟ್ ನಾವು ಮಾಡ್ಬೋದು. ಏನೇನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು. ನೋಡಿ ಮಾಯಿಶ್ಚರ್ ಕಂಟೆಂಟ್ನ ನಾನು W ಅಂತ ಬರಿತೀನಿ, 18.2% ಕೊಟ್ಟಿದ್ದಾರೆ. ಅದಾದಮೇಲೆ ಕರೆಕ್ಟಾ? ನೆಕ್ಸ್ಟ್ ಸ್ಪೆಸಿಫಿಕ್ ಗ್ರಾವಿಟಿ ಈಕ್ವಲ್ಸ್ ಟು G ಈಕ್ವಲ್ಸ್ ಟು 2.65 ಕೊಟ್ಟಿದ್ದಾರೆ. ಅದಾದಮೇಲೆ ಡಿಗ್ರಿ ಆಫ್ ಸ್ಯಾಚುರೇಷನ್ S ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಆಗಿದೆ, S ಇಂಟು E W ಇಂಟು G, ರೈಟ್. ಸೊ E ಇಂಟು 1 ಈಕ್ವಲ್ಸ್ ಟು 0.182 ಇಂಟು right 2.65. So we can say it is in 0.4823 ಗೊತ್ತಾಯ್ತಾ? 0.4823 is the answer for this question. Okay, next, which of the following apparatus is used to measure the liquid limit of the soil? Right, so ಕಾಸಾಗ್ರಂಡ apparatus ನ ಯೂಸ್ ಮಾಡ್ತೀವಿ. ಪೈಕ್ನೋಮೀಟರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ರಿಂಗ್ ಅಂಡ್ ಬಾಲ್ apparatus. ಸೊ ಅದನ್ನು ನೋಡೋಣ ಇವಾಗ. ಸೊ ಕಾಸಾಗ್ರಂಡೆ ಟೂಲ್ ಯಾವ ತರ ಯೂಸ್ ಮಾಡ್ತಾರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಇನ್ಸ್ಟ್ರೂಮೆಂಟ್ ಕಾಣ್ತಾ ಇದೆ, ಅದು ಕಾಸಾಗ್ರಂಡೆ ಟೂಲ್ ಅಂತ ಇದೆ. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ 120 ಗ್ರಾಮ್ ಸಾಯಿಲ್ ತಗೋತೀವಿ, ರೈಟ್. ಅದನ್ನ ಏರ್ ಡ್ರೈ ಮಾಡ್ತೀವಿ, ಅದನ್ನ 425 ಮೈಕ್ರೋನ್ ಇಂದ ಪಾಸ್ ಮಾಡ್ತೀವಿ, ರೈಟ್. ISU ಮಾಡಿಬಿಟ್ಟು ಆಮೇಲೆ ಅದನ್ನ ವಾಟರ್ ಅಲ್ಲಿ ಆಡ್ ಮಾಡ್ತೀವಿ, ಡಿಸ್ಟಿಲ್ ವಾಟರ್ ತಗೊಂಡ್ಬಿಟ್ಟು ಆಡ್ ಮಾಡಿ ಯೂನಿಫಾರ್ಮ್ ಪೇಸ್ಟ್ ನ ಕ್ರಿಯೇಟ್ ಮಾಡ್ತೀವಿ. ವಿ ವಿಲ್ ಕ್ರಿಯೇಟ್ ಎ ಪೇಸ್ಟ್. ಸೊ ಪೇಸ್ಟ್ ನ ಕ್ರಿಯೇಟ್ ಮಾಡಿಬಿಟ್ಟು ಏನ್ ಮಾಡ್ತೀವಿ ಅಂದ್ರೆ ಸಾಯಿಲ್ ನ ಆ ಪೇಸ್ಟ್ ನ ತಂದ್ಬಿಟ್ಟು ಇಲ್ಲೊಂದು ಬೌಲ್ ಕಾಣಿಸ್ತಾ ಇದೆ ನೋಡಿ, ಈ ಬಾಲ್ ಈ ತರ. ಸೊ ನಾವು ಇಲ್ಲಿ ಏನ್ ಮಾಡ್ತೀವಿ, ಇಲ್ಲಿ ಫಿಲ್ ಮಾಡ್ತೀವಿ ಇದರಲ್ಲಿ, ರೈಟ್. ಇದ್ರ ಒಳಗಡೆ ಈ ತರ ಫಿಲ್ ಮಾಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಕಾಸಗಂಡ ಅಪಾರ್ಟಸ್, ರೈಟ್, ಒಂದು ಗ್ರೂ ಅಂದ್ರೆ ಈ ಕಡೆಯಿಂದ ಈ ಕಡೆ ಈ ತರ ಎಳೆದು ಬಿಡ್ತೀವಿ, ಆ ಗ್ರೂ ಯೂಸ್ ಮಾಡ್ಬಿಟ್ಟು. ಇಲ್ಲಿ ನೋಡ್ಬೋದು ನೀವು ಈ ತರ ಕಟ್, ಸೊ ಈ ತರ ವಿ ಶೇಪ್ ಕಟ್ ಬರುತ್ತೆ, ರೈಟ್. ಸೊ ಈ ತರ ಬಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ 2 mm ಸೈಜ್ ಇರುತ್ತೆ ಅದು, ರೈಟ್. ಸೊ ಈಗ ಏನ್ ಮಾಡ್ತೀವಿ, ಇದು ಹ್ಯಾಂಡಲ್ ಇದೆಯಲ್ಲ, ಇದನ್ನ ರೊಟೇಟ್ ಮಾಡ್ತೀನಿ, 1 2 3 ಅಂತ ನಂಬರ್ ಆಫ್ ಬ್ಲೋಸ್ ಅದಕ್ಕೆ ಹೊಡಿತೀನಿ. ಸೊ ನಾನು ಏನ್ ಮಾಡ್ತೀನಿ, 25 ಬ್ಲೋಸ್ ವರೆಗೂ ನಾನು ಕೌಂಟ್ 25 ಬ್ಲೋಸ್ ಆದ್ಮೇಲೆ ನಾನು ನೋಡ್ತೀನಿ ವಾಟರ್ ಕಂಟೆಂಟ್ ಎಷ್ಟು ಬಂದಿದೆ ಅಂತ, ರೈಟ್. ಸೊ ನಂಬರ್ ಆಫ್ ಬ್ಲೋಸ್ 2 mm ಫುಲ್ ಕ್ಲೋಸ್ ಆಗೋಕ್ಕೆ, ಇದು ಈ ತರ ಇರೋದು, ಈ ತರ ಇರೋದು, ಈ ತರ ಒಂದ್ ಕಡೆನೆ ಫುಲ್ ಸೇಮ್ ಏನಂತಂದ್ರೆ ಕ್ಲೋಸ್ ಆಗೋಕೆ ಎಷ್ಟು ನಂಬರ್ ಆಫ್ ಬ್ಲೋಸ್ ತಗೊಳುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು. ಓಕೆ, ಅದೇ ನಮ್ದು ಏನಂದ್ರೆ ಕಾಸಾಗ್ರಂಡ ಅಪಾರ್ಟಸ್, ರೈಟ್, ಟು ಮೆಜರ್ ದ ಲಿಕ್ವಿಡ್ ಲಿಮಿಟ್, ರೈಟ್. ಸೊ ಇದು ಮೆಥಡ್ ಇದು ಇದೆ. ಅದಾದ್ಮೇಲೆ ಇನ್ನೊಂದೇನಂದ್ರೆ ಕೋನ್ ಪೆನಿಟ್ರೇಷನ್ ಇದೆ ಇದಕ್ಕೆ, ರೈಟ್. ಕೋನ್ ಪೆನಿಟ್ರೇಷನ್ ಮೆಥಡ್ ಅಂತ ಇದೆ, ಏನೊಂದು ಕೋನ್ ಪೆನಿಟ್ರೇಷನ್ ಮೆಥಡ್ ಅಂತ ಇದೆ. ಕೋನ್ ಪೆನಿಟ್ರೇಷನ್ ಇದರಲ್ಲಿ ಏನಿಲ್ಲ, ರೈಟ್. ಒಂದು ಏನಂದ್ರೆ ಕೋನ್ ಪೆನಿಟ್ರೇಷನ್ ಪೆನಿಟ್ರೋಮೀಟರ್ ಇರುತ್ತೆ, ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಏನಂತಂದ್ರೆ ಒಂದು ಕಪ್ ಇಟ್ಟಿರ್ತಾರೆ, ಅದರಲ್ಲಿ ಸಾಯಿಲ್ ಕಂಟೆಂಟ್ ನ ಯೂಸ್ ಮಾಡ್ತೀವಿ ನಾವು, ರೈಟ್. ಏನಂತಂದ್ರೆ ಅದರಲ್ಲೂ ಏನಂತಂದ್ರೆ ರೆಡಿ ಮಾಡ್ಕೊಂಡ್ಬಿಟ್ಟು ಸಾಯಿಲ್ ನ ಇಟ್ಬಿಟ್ಟು ಇಲ್ಲಿಂದ ಪೆನಿಟ್ರೇಟ್ ಮಾಡಕ್ ಬಿಡ್ತೀವಿ 25 mm, ರೈಟ್. 25 mm. ಸೊ 25 mm ಪೆನಿಟ್ರೇಟ್ ಆಗಕ್ಕೆ ಎಷ್ಟು ವಾಟರ್ ಕಂಟೆಂಟ್ ನಾವು ತಗೊಂಡೋಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಷ್ಟೇ, ರೈಟ್. ಪೈಕೋನೋಮೀಟರ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ರೈಟ್. ಪೈಕೋನೋಮೀಟರು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಹೇಳಿ, ಡಿಟರ್ಮಿನೇಷನ್ ಆಫ್ ವಾಟರ್ ಕಂಟೆಂಟ್ ಮತ್ತೆ ಸ್ಪೆಸಿಫಿಕ್ ಗ್ರಾವಿಟಿ, G, ಇವೆರಡು. ಡನ್. An inorganic clay of high compressibility is represented by the symbol. ನೋಡಿ, ಸೊ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಹೋಗ್ಬೇಕಾಗುತ್ತೆ ಇವಾಗ, ರೈಟ್. ಸೊ ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ಸ್ವಲ್ಪ ಡೀಟೇಲ್ ಆಗಿ ಹೋಗೋಣ, ರೈಟ್. ಸೊ ಏನಂತಂದ್ರೆ ಇದ್ರದ್ದು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾವ್ಯಾವ ಮೆಥಡ್ಸ್ ಇದೆ ಅದನ್ನ ನೋಡೋಣ. ಅದು ಬಿಟ್ಬಿಟ್ಟು ಡೈರೆಕ್ಟ್ ಆನ್ಸರ್ ಮಾಡೋದು ಬೇಡ, ಯಾಕೆಂದ್ರೆ ಕಂಪ್ರೆಸಿಬಿಲಿಟಿಗಿಂತ ಫಸ್ಟು ಸಬ್ ಕ್ಲಾಸಿಫಿಕೇಶನ್ ಅಲ್ಲಿ ತ್ರೀ ಕ್ಲಾಸಿಫಿಕೇಶನ್ಸ್ ಮಾಡಿದ್ದೀವಿ, ರೈಟ್. ಫೈನ್ ಸಾಯಿಲ್, right, I am talking about fine soil. Let me write so that you can clear the concept. Soil, fine soil, subclassification 3 categories ಅಲ್ಲಿ ಇರುತ್ತೆ, right. 3 categories. ಒಂದು ಫಸ್ಟ್ ಒನ್ ಲೋ ಕಂಪ್ರೆಸಿಬಲ್
ಚೆನ್ನಾಗಿ ನೋಡ್ಕೊಳ್ಳಿ ದಯವಿಟ್ಟು. ಲೋ ನಾನು ಯಾಕೆ ಬರಿತಾ ಇದ್ದೀನಿ ಅಂತಂದರೆ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಡೈರೆಕ್ಟಾಗಿ ಹಾಕ್ಬಿಟ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ, ನೀವು ನೋಡೋದಿಲ್ಲ, ಅದಕ್ಕೆ ಏನೋ ಹೇಳ್ತಾ ಇದ್ದಾರೆ ಅಂತ ಬಿಟ್ಬಿಡ್ತೀರ. ಸೊ ಲೋ ಪ್ಲಾಸ್ಟಿಕ್ ಓಕೆ, ಲೋ ಪ್ಲಾಸ್ಟಿಕ್ ಸಾಯಿಲು ಅಂದರೆ ಲಿಕ್ವಿಡ್ ಲಿಮಿಟು ಲೆಸ್ ದೆನ್ 35% ಇರುತ್ತೆ. ಸೊ ಅಂಥದನ್ನ ಅದರಲ್ಲಿ ಫಸ್ಟ್ ಬರುತ್ತೆ, ರೈಟ್? ಅದರಲ್ಲಿ ಎ ಅಂತ ತಗೊಳ್ಳೋಣ, ML ಅಂತ ಬರುತ್ತೆ. ML ಈಸ್ ನಥಿಂಗ್ ಬಟ್ ಲೋ ಪ್ಲಾಸ್ಟಿಕ್ ಲಿಮಿಟ್, ಲೋ ಪ್ಲಾಸ್ಟಿಕ್ ಸಿಲ್ಟ್ ಅಂತ ಅಂತೀವಿ ನಾವು ಇದಕ್ಕೆ. ಸೆಕೆಂಡ್ ಬರುತ್ತೆ ಅದರಲ್ಲಿ CL ಅಂತ ಬರುತ್ತೆ, CL. ಸೊ ಅದಕ್ಕೆ ಲೋ ಪ್ಲಾಸ್ಟಿಕ್ ಇನ್ಆರ್ಗಾನಿಕ್ ಕ್ಲೇ ಅಂತ ಬರುತ್ತೆ. ದೆನ್ ಥರ್ಡ್ ಒನ್ ಬರುತ್ತೆ ಲೋ ಪ್ಲಾಸ್ಟಿಕ್ ಆರ್ಗಾನಿಕ್ ಕ್ಲೇ, ಅದನ್ನು ನಾವು OL ಅಂತ ಅಂತೀವಿ, ಲೋ ಪ್ಲಾಸ್ಟಿಕ್ ಆರ್ಗಾನಿಕ್ ಕ್ಲೇ ಇವು ಬರುತ್ತೆ, ರೈಟ್? ಸೊ ಎಲ್ ಅಂದರೆ ಏನಾಗುತ್ತೆ ಅಂತಂದರೆ ಲೋ ಅಂತ ಅನ್ಬೋದು ನಾವು, ಎಲ್ ಅಂದರೆ ಲೋ ಅಂತ ಅನ್ಬೋದು, ಎಲ್ ಇಸ್ ಲೋ. ಡನ್, ಇದು ಒಂದಾಯ್ತು. ಈಗ ಸೆಕೆಂಡ್ ಒನ್ ಬರುತ್ತೆ ಏನಂತಂದರೆ ಮೀಡಿಯಂ ಕಂಪ್ರೆಸಿಬಲ್, ರೈಟ್? ಮೀಡಿಯಂ ಕಂಪ್ರೆಸಿಬಲ್ ಆರ್ ಮೀಡಿಯಂ ಪ್ಲಾಸ್ಟಿಕ್ ಕ್ಲೇ ಇದೆ. ಸೊ ಇದಕ್ಕೆ ಏನಂತೀವಿ, ಲಿಕ್ವಿಡ್ ಲಿಮಿಟ್ ಇದ್ರದ್ದು 35 to 50% ಇರುತ್ತೆ, ಗೊತ್ತಾಯ್ತಾ? ಇದು ನೆನ್ಪಿಟ್ಕೊಳ್ಳಿ. ಈಗ ಇದರಲ್ಲಿ MI ಅಂತ ಬರುತ್ತೆ ಗ್ರೂಪ್. MI ಗ್ರೂಪ್ ಅಂದರೆ ಇಂಟರ್ಮೀಡಿಯೇಟ್ ಪ್ಲಾಸ್ಟಿಕ್ ಸಿಲ್ಟ್, ಇಂಟರ್ಮೀಡಿಯೇಟ್ ಪ್ಲಾಸ್ಟಿಕ್ ಸಿಲ್ಟ್. ಡನ್. ಸೆಕೆಂಡ್ ಒನ್ CI, ಇದು ಬಂದ್ಬಿಟ್ಟು ಇಂಟರ್ಮೀಡಿಯೇಟ್ ಪ್ಲಾಸ್ಟಿಕ್ ಇನ್ಆರ್ಗಾನಿಕ್ ಕ್ಲೇ, ಇಂಟರ್ಮೀಡಿಯೇಟ್ ಪ್ಲಾಸ್ಟಿಕ್ ಇನ್ಆರ್ಗಾನಿಕ್ ಕ್ಲೇ ಇದೆ ಇದು. ಥರ್ಡ್ ಒನ್ನು CI ಅಂತ ಬರುತ್ತೆ, ರೈಟ್? ಸಾರಿ, ಓ ಅಂತ ಬರುತ್ತೆ, OI, ರೈಟ್? OL ಅಂತ ಬರುತ್ತೆ, ಸರಿ. ಸೊ ಇದು ಏನಾಗುತ್ತೆ, ಕರೆಕ್ಟಾಗಿ ಬರೆಯೋದು ಇಂಪಾರ್ಟೆಂಟ್ ಇದೆ, OL. ಸೊ ಇಂಟರ್ಮೀಡಿಯೇಟ್ ಪ್ಲಾಸ್ಟಿಕ್ ಆರ್ಗಾನಿಕ್ ಕ್ಲೇ ಅಂತ ಬರುತ್ತೆ, ಗೊತ್ತಾಯ್ತಾ? ಸೊ ಇದು ಈ ಥರ ಬರುತ್ತೆ. ನಾವು ಥರ್ಡ್ ಒನ್ ಏನಾಗುತ್ತೆ, ಥರ್ಡ್ ಒನ್ ಹೈ ಕಂಪ್ರೆಸಿಬಲ್ ಆರ್ ಹೈ ಪ್ಲಾಸ್ಟಿಕ್ ಸಾಯಿಲ್, have patience, compressive or high plastic soil. ಪೇಷನ್ಸ್ ಇಡಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ, ನನಗೆ ಹೇಳ್ಕೊತಾ ಇದ್ದೀನಿ, ಯಾಕೆಂದರೆ ನನಗೂ ಒಂದ್ಸಲ ಪೇಷನ್ಸ್ ಲೂಸ್ ಆಗುತ್ತೆ. ಅದಕ್ಕೆ ಲಿಕ್ವಿಡ್ ಲಿಮಿಟ್ ಮೋರ್ ದೆನ್ 50% ಇದ್ದರೆ, ನಾನು ಮನುಷ್ಯನೇ ಇದ್ದೀನಿ ಆಯಿತಾ, ಅದಕ್ಕೆ ನನಗೂ ಒಂದೊಂದ್ಸಲ ಆಗುತ್ತೆ, ರೈಟ್? ಫಾಸ್ಟಾಗಿ ಹೇಳ್ಬೇಕಂತ ನಮ್ಮದು ತುಂಬ ಇರುತ್ತೆ ಕಮ್ಮಿ ಟೈಮಲ್ಲಿ, ಯಾಕೆಂದರೆ ನಿಮ್ಮ ಟೈಮ್ ತುಂಬ ಇಂಪಾರ್ಟೆಂಟ್ ಇರುತ್ತಲ್ಲ, ಅದಕ್ಕೆ. ಸೊ ಇದರಲ್ಲಿ MH ಅಂತ ಬರುತ್ತೆ, ಹೈ ಪ್ಲಾಸ್ಟಿಕ್ ಸಿಲ್ಟ್. ಸೆಕೆಂಡ್ ಒನ್ ಆ್ಯಂಡ್ CH ಅಂತ ಬರುತ್ತೆ. CH ಅಂತಂದರೆ ಹೈ ಪ್ಲಾಸ್ಟಿಕ್ ಇನ್ಆರ್ಗಾನಿಕ್ ಕ್ಲೇ. ಥರ್ಡ್ ಒನ್ನು C ಅಂತ ಬರುತ್ತೆ, OH. ಸೊ OH ಅಂತಂದರೆ ಹೈ ಪ್ಲಾಸ್ಟಿಕ್, ವಿ ಕ್ಯಾನ್ ಸೇ ಆರ್ಗಾನಿಕ್ ಕ್ಲೇ ಅಂತ ಬರಿತೀನಿ. ಸೊ ಈ ಮೂರು ಕ್ಲಾಸಿಫಿಕೇಶನ್ ಇದೆ. ಇಲ್ಲಿ ಸ್ವಲ್ಪ ಸಿಂಬಲ್ಸು ಇದೆ, ಅದನ್ನು ಬರಿತೀನಿ. SM ಅಂತಂದರೆ ಸಿಲ್ಟಿ ಸ್ಯಾಂಡ್ ಅಂತಲೂ ಅನ್ಬೋದು. ಆಮೇಲೆ ಈ S ಅಂದರೆ ಸ್ಯಾಂಡ್ ಆಗುತ್ತೆ, ಬರೀ S ಅಂದರೆ. ಆಮೇಲೆ G ಅಂತಂದರೆ ಗ್ರ್ಯಾವಲ್ ಆಗುತ್ತೆ, ಓಕೆ. M ಅಂದರೆ ಯಾವುದಾಗುತ್ತೆ, ಸಿಲ್ಟ್ ಆಗುತ್ತೆ. ಆಮೇಲೆ C ಅಂದರೆ ಕ್ಲೇ ಆಗುತ್ತೆ, ಗೊತ್ತಾಯ್ತಾ? ಸೊ ಈ ಮೂರು ಡೆಫಿನೇಷನ್ಸ್, ಮೂರು ಕ್ಲಾಸಿಫಿಕೇಶನ್ ನೆನಪಿರಬೇಕು.
ಈಗ ಮುಗ್ದೋಯ್ತು ಅಷ್ಟೇ. ಈಗ ಇದು ಬರೆದ ಮೇಲೆ ಇದೇನಿದೆ ಆರಾಮಾಗಿ ನೀವು ಅನ್ಬೋದು ಸಿ ಎಚ್ ಇದೆ, ರೈಟ್. ಇದರ ಆನ್ಸರು ಸಿ ಎಚ್. ನಾವು ಪ್ಲಾಸ್ಟಿಸಿಟಿ ಚಾರ್ಟ್ ಗಿವ್ಸ್ ಎನ್ ರಿಲೇಷನ್ ಬಿಟ್ವೀನ್, ಪ್ಲಾಸ್ಟಿಸಿಟಿ ಚಾರ್ಟ್ ರಿಲೇಷನ್ ಯಾವ್ಯಾವ ಮಧ್ಯೆ ಕೊಡುತ್ತೆ ಅಂತ ಹೇಳ್ತಾ ಇರೋದು. ಓಕೆ, ಪ್ಲಾಸ್ಟಿಸಿಟಿ ಚಾರ್ಟು ಏನು ರಿಲೇಷನ್ ಕೊಡುತ್ತೆ, ಇದರಲ್ಲಿ ನಾವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ರೈಟ್. ಏನು ಅಂತಂದ್ರೆ ಈ ಒಂದು ಡಯಾಗ್ರಾಮ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಪ್ಲಾಸ್ಟಿಸಿಟಿ ಚಾರ್ಟ್ ಯಾವ್ದ್ರ ಮಧ್ಯೆ ಇರುತ್ತೆ, ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಮತ್ತೆ ಲಿಕ್ವಿಡ್ ಲಿಮಿಟ್, ರೈಟ್. ಪ್ಲಾಸ್ಟಿಸಿಟಿ ಚಾರ್ಟ್ ಮತ್ತೆ ಲಿಕ್ವಿಡ್ ಲಿಮಿಟ್ ಇದೆ. ಸೊ ಈ ಒಂದು ಈ ಸ್ಕೆಚ್ ಅಲ್ಲಿ ನಾವು ಏನ್ ಹೇಳ್ಬೋದು ಅಂತಂದ್ರೆ, ಈಗ ಇಲ್ಲಿ ಒಂದು ಲೈನ್ ಇದೆ, ರೈಟ್. ಇದು ಎ ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಒಂದು ಯಾವ್ದಾದ್ರು ನೀವು ಪ್ಲಾಟ್ ನ ಗ್ರಾಫ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ರಿಲೇಶನ್ಶಿಪ್ ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಮತ್ತೆ ಲಿಕ್ವಿಡ್ ಲಿಮಿಟ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಇಲ್ಲಿ ನೀವು ಡ್ರಾ ಮಾಡಿದಾಗ ಈ ಪಾಯಿಂಟ್ ಇಂದ ಆಚೆ ಹೋದ್ರೆ, ರೈಟ್, ಈ ಅಬೋದ ಎ ಲೈನ್ ಹೋಯ್ತು ಅಂತಂದ್ರೆ ಅದನ್ನ ನಾನು ಕ್ಲೇ ಅಂತ ಮಾಡ್ತೀನಿ. ಅಬೋ ಎ ಲೈನ್, ಅಬೋ ಎ ಲೈನ್ ವಿ ಕ್ಯಾನ್ ಸೇ ದಟ್ ಈಸ್ ಎನ್ ಕ್ಲೇ. ಈ ಕಡೆ ಬಂದ್ರೆ ಕ್ಲೇ ಅಂತ ಅಂತೀನಿ. ಓಕೆ, ಅದನ್ನ ಕ್ಲೇ ಅಂತ ಮಾಡ್ತೀವಿ. ಅದರಲ್ಲೂ ಏನಾಗುತ್ತೆ 35% ಇವಾಗ ಜಸ್ಟ್ ಬರ್ದಿದ್ದೀವಿ ನೋಡಿ ಇಲ್ಲಿ 35% ಬಗ್ಗೆ, ರೈಟ್. ಲಿಕ್ವಿಡ್ ಲಿಮಿಟ್, ರೈಟ್. ಸೊ 30% ಇತ್ತಂದ್ರೆ, ರೈಟ್, ಗ್ರೇಟರ್ ದನ್ ವಾಟರ್, ದಟ್ ಈಸ್ ವಿ ಕ್ಯಾನ್ ಸೇ. ಸೊ ಇದನ್ನ ಸಿ ಎಲ್ ಅಂತ ಅಂತೀವಿ. ಇಲ್ಲಿದೆ ನೋಡಿ, ಈಗ ಸಿ ಎಲ್ ಅಂತ ಇಲ್ಲೇ ಬರ್ದಿದ್ದೀನಲ್ಲ ನಾನು, ಸಿ ಎಲ್, ಸಾರಿ. ಸೊ ಸಿ ಎಲ್ ಅಂತ ಬರ್ದಿದ್ದೀನಿ. ಸೊ ಸಿ ಎಲ್ ಈಸ್ ಲೋ ಪ್ಲಾಸ್ಟಿಕ್ ಇನ್ಆರ್ಗಾನಿಕ್ ಕ್ಲೇ. ಓಕೆ, ಸೊ ಇದೇನಾಗುತ್ತೆ ಲೋ ಪ್ಲಾಸ್ಟಿಕ್ ಇನ್ಆರ್ಗಾನಿಕ್ ಕ್ಲೇ. ಗೊತ್ತಾಯ್ತಾ ನೋಡಿ, ಒಂದು ಕ್ವಶನ್ಗೆ ಇನ್ನೊಂದು ಕ್ವಶನ್ ಲಿಂಕ್ ಇರೋ ತರ ನಾನು ಹಾಕಿರೋದು ಅದಕ್ಕೆ. ಓಕೆ, ಇಲ್ಲಿ ಸೆಕೆಂಡ್ ಒನ್ ನಾನು ಹೇಳ್ತಾ ಇರೋದು ಯಾವುದು ಇದು. ಸೊ ಇಲ್ಲಿ ಅದೇ ಆಗುತ್ತೆ ಇವಾಗ. ಡನ್. ಆಮೇಲೆ ಇಫ್ ಇನ್ನೊಂದು ಕಂಡೀಷನ್, ಇಫ್ 35 ಇಂದ 50% ಇದ್ರೆ ಯಾವುದು ಪ್ಲಾಸ್ಟಿಕ್ ಲಿಮಿಟ್, ಕರೆಕ್ಟಾ. ಪ್ಲಾಸ್ಟಿಕ್ ಲಿಮಿಟ್ ಇದೆ ತಾನೇ ಇಲ್ಲಿ, ರೈಟ್. ಲಿಕ್ವಿಡ್ ಲಿಮಿಟ್, ಸಾರಿ, ಲಿಕ್ವಿಡ್ ಲಿಮಿಟ್ ಅಂತ ಬರ್ತೀನಿ ಇಲ್ಲಿ. 50% ವರೆಗಿತ್ತು ಅಂತಂದ್ರೆ ನಾವು ಏನು ಹೇಳ್ಬೋದು, ಅದನ್ನ ಸಿ ಐ ಅಂತ ಹೇಳ್ಬೋದು. ಸಿ ಐ ಇದೆ ನೋಡಿ ಇಲ್ಲಿ, ಇಲ್ಲಿ ನೋಡ್ಬೋದು ನೀವು, ಆಯ್ತಾ. ಇಲ್ಲಿವರೆಗೂ ನೋಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. 35% ವರೆಗೂ ಸಿ ಎಲ್ ಇದೆ. ಇದಾದ್ಮೇಲೆ ಡಾಟೆಡ್ ಲೈನ್ ಆದ್ಮೇಲೆ ಇದೇನಿದೆ ಸಿ ಐ. ಸೊ ಇದು ಎಲ್ಲಿವರೆಗಿದೆ 50% ವರೆಗೂ. ಅದೇ ಥರ್ಡ್ ಒನ್ ಏನಿದೆ ಅಂತಂದ್ರೆ 50% ಆ್ಯಂಡ್ ಮೋರ್, 50% ಆ್ಯಂಡ್ ಮೋರ್ ಇತ್ತು ಅಂತಂದ್ರೆ ಅದನ್ನ ನಾನು ಸಿ ಎಚ್ ಅಂತ ಕರಿತೀನಿ. ಸಿ ಎಚ್, ರೈಟ್, ಸಿ ಎಚ್, ಆಯ್ತಾ. ಈಗ ಒಂದು ಪಾಯಿಂಟ್ನ ನಾನು ಇನ್ನೊಂದು ಪಾಯಿಂಟ್ನ ಇದ್ರ ಕೆಳಗಡೆ ಬಂದ್ರೆ, ಈಗ ಮೇಲ್ಗಡೆ ಬಂದ್ರೆ ಇದೆಲ್ಲ ಹೇಳಿದೆ ಅಬೋ ದ ಲೈನ್. ಸೊ ಇಫ್ ಇಟ್ ಈಸ್ ಬಿಲೋ ದ ಲೈನ್ ಇತ್ತಂತಂದ್ರೆ ಅದನ್ನ ನಾವು ಏನ್ ಅನ್ಬೋದು, ರೈಟ್. ಅದನ್ನ ನಾವೇನಂದ್ರೆ ಆರ್ಗಾನಿಕ್, ರೈಟ್. ಆರ್ಗಾನಿಕ್ ಆರ್ ಇನ್ಆರ್ಗಾನಿಕ್ ಅಂತ ಅಂತೀವಿ, ರೈಟ್. ಆರ್ಗಾನಿಕ್ ಆರ್ ಇನ್ಆರ್ಗಾನಿಕ್ ಅಂತ ಅಂತೀವಿ. ಅವಾಗ್ಲೂ ಅದರಲ್ಲೂ ಸೇಮ್ ಇದೆ, ರೈಟ್. ಇದರಲ್ಲಿ ಏನು ಸೇಮ್ ಇದೆ, ಇವಾಗ ಕೆಳಗಡೆ ಇದ್ದಂದ್ರೆ ಇಲ್ಲಿ ಬರಿತೀನಿ ನೋಡಿ, ಕೆಳಗಡೆ ಇದ್ರೆ 35% ವರೆಗೆ ಇತ್ತು ಅಂತಂದ್ರೆ ಅದನ್ನ ನಾವೇನಂತ ಅನ್ಬೋದು, ಲೆಸ್ ದೆನ್ 35% ಇದ್ರೆ ಅದನ್ನ ಎಮ್ ಎಲ್ ಆರ್ ಓ ಎಲ್ ಅಂತ ಬರಿಬೋದು. ಎಮ್ ಎಲ್ ಆರ್ ಓ ಎಲ್ ಇಲ್ಲಿ ಕೆಳಗಡೆ ಇದ್ರೆ, ಇಲ್ಲಿದೆ ನೋಡಿ ಎಮ್ ಎಲ್ ಆರ್ ಓ ಎಲ್. ಇದ್ರ ಕೆಳಗಡೆ ಏನಿದೆ 35 ಇಂದ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕಾಣಿಸ್ತಾ ಇದೆಯಾ. ಸೊ 50% ವರೆಗಿದ್ರೆ ಅದನ್ನ ನಾವು ಏನ್ ಅನ್ಬೋದು, ಎಮ್ ಐ ಆರ್ ಓ ಎಲ್, ರೈಟ್. ಎಮ್ ಐ ಆರ್ ಓ ಎಲ್. ಗ್ರೇಟರ್ ದೆನ್ 50% ಇತ್ತಂದ್ರೆ ನಾವೇನ್ ಅನ್ಬೋದು, ಅದನ್ನ ಎಮ್ ಎಚ್ ಆರ್ ಓ ಎಚ್ ಅಂತ ಅನ್ಬೋದು. ಈಗ ಎಮ್ ಎಚ್ ಓ ಎಚ್ ಏನಿದೆ ಅಂತ ಇಲ್ಲಿ ಪ್ರೀವಿಯಸ್ ಒಂದು ಕ್ವಶನ್ ಅಲ್ಲೇ ನಾನು ಹೇಳಿದ್ದೀನಿ. ಎಮ್ ಎಚ್, ರೈಟ್, ಓ ಎಚ್, ಸಿ ಎಚ್ ಇವೆಲ್ಲ ಹೇಳಿದ್ದೀನಿ. ಹೈ ಪ್ಲಾಸ್ಟಿಕ್ ಸಿಲ್ಟ್ ಆರ್ಗಾನಿಕ್ ಕ್ಲೇ, ಇನ್ಆರ್ಗಾನಿಕ್ ಕ್ಲೇ ಈ ತರ ಇರುತ್ತೆ ಇದು. ಓಕೆ, ಇದು ಕ್ಲಿಯರ್ ಗೊತ್ತಾಯ್ತಾ ಇವಾಗ. ಈಗ ಈ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಪ್ಲಾಸ್ಟಿಸಿಟಿ ಚಾರ್ಟ್ ಗಿವ್ಸ್ ಎನ್ ರಿಲೇಶನ್ಶಿಪ್ ಬಿಟ್ವೀನ್ ಅಂತ ಕೇಳ್ತಾ ಇರೋದು. ಅದು ತುಂಬಾ ಸಿಂಪಲ್ ಇದೆ, ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಅಂಡ್ ಲಿಕ್ವಿಡ್ ಲಿಮಿಟ್, ರೈಟ್. ನೋಡಿ, ಈ ಕಡೆ ಲಿಕ್ವಿಡ್ ಲಿಮಿಟ್, ಈ ಕಡೆ ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಇದೆ. ಸೊ ಅದೇ ಅವರು ಬರೀ ಕೇಳಿರೋದು, ಬಟ್ ನಾನು ಫುಲ್ಲು ಎಕ್ಸ್ಪ್ಲೇನ್ ಮಾಡಿದೆ. ಡನ್. ನೆಕ್ಸ್ಟ್, ಯೂನಿಫಾರ್ಮಿಟಿ ಕೋಎಫಿಷಿಯಂಟ್ ಆಫ್ ಎ ವೆಲ್ ಗ್ರೇಡೆಡ್ ಸಾಯಿಲ್ ಇಸ್. ಯೂನಿಫಾರ್ಮಿಟಿ ಕೋಎಫಿಷಿಯಂಟ್ ಎಷ್ಟಿರುತ್ತೆ ಅದು ನಿಮ್ಗೆ ಗೊತ್ತಿದೆ, D60/D10 ಇರುತ್ತೆ. ಸೊ D60 is what, particle size such that 60% of the soil is finer than this size, given size, and D10 is a particle size such that 10% of the soil is finer than this size ಅಂತ ಕೊಟ್ಟಿದ್ದಾರೆ. ಸೊ ವೆಲ್ ಗ್ರೇಡೆಡ್ ಸಾಯಿಲ್ಗೆ, ಫಾರ್ ವೆಲ್ ಗ್ರೇಡೆಡ್ soil we can say Cu is greater than 6 and 1
ಲೆಸ್ ದೆನ್ CC ಲೆಸ್ ದೆನ್ 3 ಅಂತ ಬರಿಬೋದು ವೆಲ್ ಗ್ರೇಡೆಡ್. ಇನ್ನೊಂದು ಫಾರ್ ಇದು ಸ್ಯಾಂಡ್ಗೆ ವೆಲ್ ಗ್ರೇಡೆಡ್ ಸ್ಯಾಂಡ್, ಫಾರ್ ವೆಲ್ ಗ್ರೇಡೆಡ್ ಕ್ಲೇಗೆ ಆರ್ ಸಾರಿ ಗ್ರಾವೆಲ್, ಕ್ಲೇ ಅಲ್ಲ ಗ್ರಾವೆಲ್. ಸೊ CU ಮಸ್ಟ್ ಬಿ ಗ್ರೇಟರ್ ದೆನ್ 4 and 1 ಲೆಸ್ ದೆನ್ ಆರ್ ಈಕ್ವಲ್ ಟು CC ಲೆಸ್ ದೆನ್ ಈಕ್ವಲ್ ಟು 3, ರೈಟ್? ಈ ತರ ಬರಿಬೋದು ನಾವು. ಸೊ ಇದನ್ನ ಏನಂತ ಹೇಳ್ಬೋದು? ಗ್ರೇಟರ್ ದೆನ್ 6, ಗ್ರೇಟರ್ ದೆನ್ 6. Which of the following shows correct order of increasing surface area of the given soil? Surface area of the given soil ಯಾವ್ದ್ರ ಜಾಸ್ತಿ ಇರುತ್ತೆ ಅಂತ ಕೇಳ್ತಾ ಇರೋದು. ನೋಡಿ, ಸರ್ಫೇಸ್ ಏರಿಯಾ ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಪಾರ್ಟಿಕಲ್ ಸೈಜ್, ರೈಟ್, ಇನ್ಕ್ರೀಸ್ ಆಯ್ತಂದ್ರೆ ಪಾರ್ಟಿಕಲ್ ಸೈಜ್ ಫಸ್ಟ್ ತಿಳ್ಕೊಳ್ಳಿ. ಪಾರ್ಟಿಕಲ್ ಸೈಜು ಇನ್ಕ್ರೀಸ್ ಆಯ್ತಂತಂದ್ರೆ ಏನ್ ಇನ್ಕ್ರೀಸ್ ಆಗುತ್ತೆ, ರೈಟ್? ಸರ್ಫೇಸ್ ಏರಿಯಾನು ಡಿಕ್ರೀಸ್ ಆಗುತ್ತೆ. ಸರ್ಫೇಸ್ ಏರಿಯಾ ಡಿಕ್ರೀಸ್ ಆಗುತ್ತೆ, ಇದು ಚೆನ್ನಾಗಿ ತಿಳ್ಕೊಳ್ಳಿ. ಸರ್ಫೇಸ್ ಏರಿಯಾ ಡಿಕ್ರೀಸಸ್, ಆಯ್ತಾ? ಸರ್ಫೇಸ್ ಏರಿಯಾ ಡಿಕ್ರೀಸಸ್ ಆಗುತ್ತೆ. ಸೊ ಆಮೇಲೆ ವೈಸ್ ವರ್ಸನು ಆಗುತ್ತೆ. ಸರ್ಫೇಸ್ ಏರಿಯಾ ಡಿಕ್ರೀಸ್ ಆದರೆ ಅದನ್ನು ವೈಸ್ ವರ್ಸ ಆಗುತ್ತೆ, ರೈಟ್? ಸೊ ಈಗ ಆಮೇಲೆ ನಾವು ಏನು ಹೇಳ್ಬೋದು ಅಂದರೆ ಸೈಜು, ಆಯ್ತಾ? ಸೈಜ್ ಆಫ್ ಪಾರ್ಟಿಕಲ್ಸ್ ಯಾವ್ದು ಇರುತ್ತೆ? ಫಸ್ಟ್ ಬೋರ್ಡಸ್ ಇರುತ್ತೆ, ಇಲ್ಲಿ ಬರ್ತೀನಿ ನೋಡಿ. ಸೊ ಪಾರ್ಟಿಕಲ್ ಸೈಜು, ರೈಟ್? ಅದಾದಮೇಲೆ ಅದರದ್ದು ಟೈಪ್ ಆಫ್ ಸಾಯಿಲ್, ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ. ಟೈಪ್ ಆಫ್ ಸಾಯಿಲ್, ಪಾರ್ಟಿಕಲ್ ಸೈಜು ಈಗ ಗ್ರೇಟರ್ ದೆನ್ 300 mm ಇದೆ ಅಂದರೆ, ರೈಟ್, ವಿ ಕ್ಯಾನ್ ಸೇ ದಿಸ್ ಇಸ್ ಎನ್ ಬೋಲ್ಡರ್. ತುಂಬ ದೊಡ್ಡ ಸೈಜ್ ಇರುತ್ತೆ. ಆಮೇಲೆ ಈಗ 300 to 80 mm ಇತ್ತಂತಂದ್ರೆ 80 mm ವಿ ಕ್ಯಾನ್ ಸೇ ದಟ್ ಈಸ್ ಎನ್ ಕೋಬಾಲ್, ರೈಟ್? ಕೋಬಾಲ್ಸ್. ನೆಕ್ಸ್ಟ್ ಇದು ಫಸ್ಟ್, ಇದು ಸೆಕೆಂಡ್, ಆಮೇಲೆ ಥರ್ಡ್ ಒನ್. ಇಫ್ ಇಟ್ ಈಸ್ 80 to 4.75 mm, 4.75, ಸೊ ವಿ ಕಾಲ್ ಇಟ್ ಆಸ್ ಎನ್ ಗ್ರಾವೆಲ್. ಸೊ ಇದನ್ನ ನಾವು ಗ್ರಾವೆಲ್ ಅಂತ ಅನ್ಬೋದು. 4.75 ಇಂದ ಇದರಲ್ಲಿ ಮತ್ತೆ ಬರುತ್ತೆ 2 mm ಇತ್ತು ಅಂತಂದ್ರೆ, ರೈಟ್, ಅದರಲ್ಲಿ ಅದೇನಾಗುತ್ತೆ? ಕೋರ್ಸ್ ಸ್ಯಾಂಡ್ ಆಗುತ್ತೆ, ಕೋರ್ಸ್ ಸ್ಯಾಂಡ್, ರೈಟ್? ಅದಾದ್ಮೇಲೆ ಮೀಡಿಯಂ ಸ್ಯಾಂಡ್ ಬರುತ್ತೆ 2 mm ಟು ಎಷ್ಟಾಗುತ್ತೆ? ಅದು 4.425 mm. ಸೊ ಅದು ಮೀಡಿಯಂ ಸ್ಯಾಂಡ್. ಸೊ ಆಮೇಲೆ 0.425 ಇಂದ 75 ಮೈಕ್ರಾನ್ ಇದ್ರೆ ಅದು ಫೈನ್ ಸ್ಯಾಂಡ್ ಆಗುತ್ತೆ, ಗೊತ್ತಾಯ್ತಾ? ಸೊ ಇವು ಮೂರನ್ನ ನಾವೇನಂತ ಅನ್ಬೋದು ಅಂದ್ರೆ ಇದು ಸ್ಯಾಂಡ್ ಇದೆ, ಇದು ಫುಲ್ಲು ಸ್ಯಾಂಡ್. ನಾವು ಈಗ ನೆಕ್ಸ್ಟ್ 75, ಇಲ್ಲಿ ಫೋರ್ತ್ ಒನ್ ಇಲ್ಲಿ ಹಾಕ್ತೀನಿ. 75 ಮೈಕ್ರಾನ್ ಇಂದ 2 ಮೈಕ್ರಾನ್ ಇತ್ತಂತಂದ್ರೆ ಅದನ್ನ ಸಿಲ್ಟ್ ಅಂತ ಅಂತೀನಿ ನಾನು, ಕರೆಕ್ಟಾ? ಆಮೇಲೆ ಲೆಸ್ ದೆನ್ 2 ಮೈಕ್ರಾನ್ ಇತ್ತಂತಂದ್ರೆ ಅದನ್ನ ನಾನು ಕ್ಲೇ ಅಂತ ಅಂತೀನಿ, ರೈಟ್? ಸೊ ಇವೆರಡು ಏನಿದೆ ಅಂತಂದ್ರೆ ಫೈನ್ ಗ್ರೈನ್ಡ್ ಸಾಯಿಲ್, ಫೈನ್ grained soil. I hope you got the clear picture about this question. Okay, let's move to the here. We can see the correct order of the increasing surface area of the given soil. So ಅದೇನಾಗುತ್ತೆ? ಇನ್ಕ್ರೀಸಿಂಗ್ ಅಂತ ಹೇಳ್ತಾ ಇರೋದು. ಇನ್ಕ್ರೀಸಿಂಗ್ ಅಂತ ಹೇಳಿದಾಗ ನಾವು ಅನ್ಬೋದಲ್ಲ, ಸ್ಯಾಂಡು, ಆಮೇಲೆ ಸಿಲ್ಟು, ಆಮೇಲೆ ಕ್ಲೇ, ಆಮೇಲೆ ಕೊಲೈಡ್ಸ್. ಸೊ ಈ ತರ ನಾವು ಹೇಳ್ಬೋದು. Which of the following expression represent the correct value of the coefficient of the curvature? ಕೋಎಫಿಷಿಯಂಟ್ ಆಫ್ ದಿ ಕರ್ವೇಚರ್ದು ಯಾವುದಿದೆ ಅಂತ ಕೇಳ್ತಾ ಇರೋದು. ಕೋಎಫಿಷಿಯಂಟ್ ಆಫ್ ದಿ ಕರ್ವೇಚರ್. ಸೊ ಕೋಎಫಿಷಿಯಂಟ್ ಆಫ್ ದಿ ಕರ್ವೇಚರ್ದು ನಾವು ಎಲ್ಲರೂ ನಿಮ್ಗೆ ಗೊತ್ತಿದೆ, ಏನಂತ ಬರಿತೀವಿ ಅಂದ್ರೆ D30², ರೈಟ್? D30² D60 into D10, ರೈಟ್? ಸೊ ಇದು ಆನ್ಸರ್ ಆಗುತ್ತೆ ಇದ್ರದ್ದು. ಸೊ ಇಲ್ಲಿ D10 ಏನಿದೆ ಅದನ್ನು ತಿಳ್ಕೊಳ್ಳಿ ಸ್ವಲ್ಪ. D10 ಅಂದ್ರೆ ಎಫೆಕ್ಟಿವ್ ಸೈಜ್ ಆಫ್ ದಿ ಪಾರ್ಟಿಕಲ್, ಎಫೆಕ್ಟಿವ್ ಸೈಜ್ ಆಫ್ ಪಾರ್ಟಿಕಲ್. ನೋಡಿ, ಸುಮ್ಮನೆ ಫಾರ್ಮುಲಾನ ಓದ್ಕೊಂಡು ಹೋದ್ರೆ ನಡೆಯೋಲ್ಲ, ಅದ್ರ ಒಳಗಡೆ ಇರೋ ಡಿನೋಷನ್ಸ್ ಅವೆಲ್ಲ ಏನಿದೆ ಅದನ್ನು ಅರ್ಥ ಆಗ್ಬೇಕು ನಿಮಗೆ. ಸೊ ಪಾರ್ಟಿಕಲ್ ಸೈಜು 10% ಅಂತಂದ್ರೆ ಫೈನರ್ ಇರುತ್ತೆ ಅಂತ ಅರ್ಥ, ರೈಟ್? 10% ಆಫ್ ದ ಸಾಯಿಲ್ ಇಸ್ ಫೈನರ್ ದೆನ್ ದಟ್ ಸೈಜ್ ಅಂತ ಇದೆ. D30 ಅಂದ್ರೆ ಏನು? ಸೇಮ್ ಅದೇ ವೇ ಅಲ್ಲಿ ಇರುತ್ತೆ ಇದನ್ನು. ಪಾರ್ಟಿಕಲ್ ಸೈಜ್ ಸಚ್ ದಟ್ 30% ಆಫ್ ದ ಸಾಯಿಲ್ ಇಸ್ ಫೈನರ್ ದೆನ್ ದ ಸೈಜ್. 30% ಆಫ್ ದ ಸಾಯಿಲ್ ಇಸ್ ಫೈನರ್ ದೆನ್ ದಿಸ್ ಸೈಜ್. D60 ಅಂತಂದ್ರೆ ಅದನ್ನು ಸೇಮ್. ಪಾರ್ಟಿಕಲ್ ಸೈಜ್ ಸಚ್ ದಟ್ 60% ಆಫ್ ದ ಸಾಯಿಲ್ ಇಸ್ ಫೈನರ್ ದೆನ್ ದ ಸೈಜ್ ಅಂತ ಅನ್ಬೋದು, ಗೊತ್ತಾಯ್ತಾ? ಇವು ಇಂಪಾರ್ಟೆಂಟ್ ಇದೆ ಕಣ್ರಿ, ಇದು ಇಂಪಾರ್ಟೆಂಟು.
ಯಾಕೆಂದರೆ ಡೆಫಿನೇಷನ್ ಗೊತ್ತಿರಲ್ಲ, ಬರೀ ಫಾರ್ಮುಲಾ ಗಟ್ಟಿ ಹೊಡ್ಕೊಂಡು ಹೋಗ್ತಾರೆ. ರಿಪೀಟ್ ಆಗಿದೆ, ಸಾರಿ, ರಿಪೀಟ್ ಆಗಿದೆ. ಕೊಹೆಷನ್ ಲೆಸ್ ಸಾಯಿಲ್, ಇವೆರಡು ಕ್ವಶನ್ ರಿಪೀಟ್ ಇದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಒಂದೆರಡು ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ರೈಟ್. ಕೊಹೆಷನ್ ಲೆಸ್ ಸಾಯಿಲ್ ಈಸ್, ಕೊಹೆಷನ್ ಲೆಸ್ ಸಾಯಿಲ್ನ ಯಾವುದಕ್ಕೆ ಅಂತೀವಿ ನೋಡಿ. ಇದನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಎರಡಿದೆ ಇದರಲ್ಲಿ. ರೈಟ್. ಕೊಹೆಷನ್ ಲೆಸ್ ಸಾಯಿಲ್, ಗ್ರಾವಲ್ ಅಂಡ್ ಸ್ಯಾಂಡ್. ರೈಟ್. ಒಂದೇ ಒಂದು ನಿಮಿಷ. ಓಕೆ. ಸೊ ಈಗ ಫಸ್ಟ್ ನಾವು ನೋಡೋಣ ಈ ಕೊಹೆಷನ್ ಲೆಸ್ ಸಾಯಿಲ್ಗೆ ಏನಿದೆ ಡಿಫ್ರೆನ್ಸ್ ಆಕ್ಚುಲಿ ಕೊಹೆಸಿವ್ ಮತ್ತು ಕೊಹೆಷನ್ ಲೆಸ್ಗೆ. ನೋಡಿ, ಈ ಕೊಹೆಷನ್ಗೆ ಕೊಹೆಷನ್ ಲೆಸ್ಗೆ ಡಿಫ್ರೆನ್ಸ್ ಏನಂದರೆ ಗ್ರಾವಲ್ ಮತ್ತು ಸ್ಯಾಂಡು ರೈಟ್ ಕೊಹೆಷನ್ ಇರುತ್ತೆ, ಕೊಹೆಷನ್ ಲೆಸ್ ಇರುತ್ತೆ. ಒಂದು ನಿಮಿಷ. ಗ್ರಾವಲ್ ಆ್ಯಂಡ್ ಸ್ಯಾಂಡ್ ಇವೆರಡು ಏನಿದೆ ಅಂತಂದರೆ ಕೊಹೆಷನ್ ಲೆಸ್ ಇದೆ. ರೈಟ್. ಇವೆರಡು ಏನಿದೆ ಅಂತಂದರೆ ಕೊಹೆಷನ್ ಲೆಸ್ ಸಾಯಿಲ್. ರೈಟ್. ಸೊ ಇವು ಕೊಹೆಷನ್ ಲೆಸ್ ಯಾಕಾಗುತ್ತೆ ಅಂತಂದು ತಿಳ್ಕೊಳ್ಳೋಣ ಫಸ್ಟು. ಸ್ಯಾಂಡ್ ಗ್ರಾವಲ್ ಏನಿರುತ್ತೆ ಅಂದರೆ ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ ಏನಿರುತ್ತೆ ನೋಡಿ, ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ ನೋಡಿ, ಸಿಂಪಲ್ ಆಗಿದೆ, ತುಂಬ ಸಿಂಪಲ್ ಇದೆ. ಈ ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ ಏನಿದೆ ಅಂತಂದರೆ ಇವು ಬೈಂಡ್ ಆಗೋದಿಲ್ಲ, ದೇ ವಿಲ್ ನಾಟ್ ಬೈಂಡ್ ಯಾವುದ್ರ ಜೊತೆ ಆಗೋದಿಲ್ಲ. ರೈಟ್. ಸೊ ವಾಟರ್ ಮಾಲಿಕ್ಯೂಲ್ ಜೊತೆ. ರೈಟ್. ವಿಲ್ ನಾಟ್ ಬೈಂಡ್ ವಿತ್ ವಾಟರ್ ಮಾಲಿಕ್ಯೂಲ್. ಗೊತ್ತಾಯ್ತಾ? ಇದು ವಾಟರ್ ಜೊತೆ ಬೈಂಡ್ ಆಗೋದಿಲ್ಲ ಅದ್ರ ಜೊತೆ. ಸೊ ಇದ್ರದ್ದು ಏನಂತಂದ್ರೆ ತುಂಬ ಚಿಕ್ಕದಂದ್ರೆ ಚಿಕ್ಕದು ಏನಿರುತ್ತೆ ಅಂದರೆ ಪ್ಲಾಸ್ಟಿಸಿಟಿ ಇರುತ್ತೆ, ವೆರಿ ಲೋ ಅಂತ ಅನ್ಬೋದು, ವೆರಿ ಲೋ ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಅಂತ ಅಂತೀನಿ ನಾನು. ರೈಟ್. ಸೊ ಇದನ್ನ ಅದಕ್ಕೆ ನಾವು ಕೊಹೆಷನ್ ಲೆಸ್ ಸಾಯಿಲ್ ಅಂತ ಅಂತೀವಿ. ರೈಟ್. ಕೊಹೆಷನ್ ಲೆಸ್. ಸೊ ಸಿಲ್ಟ್ ಅಂಡ್ ಕ್ಲೇ ಅಂತ ಬರುತ್ತೆ ಇವಾಗ. ಸೆಕೆಂಡು ಸಿಲ್ಟ್ ಅಂಡ್ ಕ್ಲೇ ಅಂತ ಬಂದಾಗ ಇವೆರಡು ಏನಾಗುತ್ತೆ, ಇವು ಕೊಹೆಸಿವ್ ಇದೆ, ಇವು ಕೊಹೆಸಿವ್ ಸಾಯಿಲ್. ಕ್ಲಿಯರ್ ಇದೆಯಲ್ಲ? ಕೊಹೆಸಿವ್ ಸಾಯಿಲ್. ಕೊಹೆಷನ್ ಲೆಸ್ ಅಂತಂದ್ರೆ ಒನ್ ಟೈಪ್ ಆಫ್ ಅದನ್ನ ಶಿಯರ್ ಸ್ಟ್ರೆಂತ್ ತುಂಬಾ ಕಮ್ಮಿ ಅಂದ್ರೆ ಜೀರೋನೇ ಇರ್ಬೋದು ಅಂತ ತಿಳ್ಕೊಬಹುದು. ಸೊ ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ ಇದ್ರ ಬೈಂಡ್ ಆಗೋದಿಲ್ಲ. ರೈಟ್. ಸೊ ಸಿಲ್ಟ್ ಅಂಡ್ ಕ್ಲೇ ಅಲ್ಲಿ ಕೊಹೆಸಿವ್ ಸಾಯಿಲ್ ಇದೆ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಈ ಸಿಲ್ಟ್ ಅಂಡ್ ಕ್ಲೇ ಅಲ್ಲಿ ಏನಾಗುತ್ತೆ, ಈ ಹೈ ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ ಇರುತ್ತೆ ಇಲ್ಲಿ. ರೈಟ್. ಹೈ ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ವಾಟರ್ ಮಾಲಿಕ್ಯೂಲ್ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ರೈಟ್. ಸೊ ಅವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಸಾಲಿಡ್, ಪ್ಲಾಸ್ಟಿಕ್ ಸಾಲಿಡ್ ಥರ ಬಿಹೇವ್ ಮಾಡುತ್ತೆ. ಸೊ ಅದಕ್ಕೆ ಇದ್ರದ್ದು ಹೈ ಪ್ಲಾಸ್ಟಿಸಿಟಿ ವ್ಯಾಲ್ಯೂ ಇರುತ್ತೆ. ಯಾವ್ಯಾವ್ದ್ರದ್ದು? ಸಿಲ್ಟ್ ಮತ್ತು ಕ್ಲೇದು. ಇವು ಎರಡು ಕೊಹೆಸಿವ್ ಇದೆ. ಓಕೆ, ಇವೆರಡು ಕೊಹೆಸಿವ್, ಅವೆರಡು ಕೊಹೆಸಿವ್ ಲೆಸ್ ಸಾಯಿಲ್. ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ರೈಟ್. ಸೊ ಇದ್ರ ಆನ್ಸರು ಸ್ಯಾಂಡ್ ಆಗುತ್ತೆ. ನೆಕ್ಸ್ಟ್, ಸ್ಯಾಂಡ್ ಪಾರ್ಟಿಕಲ್ಸ್ ಆರ್ ಮೇಡ್ ಅಪ್ ಆಫ್. ಸ್ಯಾಂಡ್ ಪಾರ್ಟಿಕಲ್ ಯಾವುದರಿಂದ? ರೈಟ್. ಸೊ ಇದು ಸ್ಟ್ರಕ್ಚರ್ ಬಗ್ಗೆ ಕೇಳ್ತಾ ಇರೋದು. ಆಯ್ತಾ? ನಾವು ಸಾಯಿಲ್ ಸ್ಟ್ರಕ್ಚರ್ ಏನಿದೆ ಅದ್ರ ಬಗ್ಗೆ ಕೇಳ್ತಾ ಇರೋದು. ಈಗ ಈ ಸಾಯಿಲ್ ಸ್ಟ್ರಕ್ಚರ್ ಅಲ್ಲಿ ಫಸ್ಟ್ ಏನಂತಂದ್ರೆ ಬರೋದು ಯಾವತ್ತೂ ತಿಳ್ಕೊಳ್ಳೋಣ, ಅದನ್ನು ಇಂಪಾರ್ಟೆಂಟ್ ಇದೆ. ಸೊ ಕಿಯೋಲೈಟ್ ಬರುತ್ತೆ. ರೈಟ್. ಕಿಯೋಲೈಟ್, KAOLINITE, ಕಿಯೋಲೈಟ್ ಬರುತ್ತೆ. ಈಗ ನಾನು ಹೇಳ್ತೀನಿ ನೋಡಿ, ಕಿಯೋಲೈಟ್ ಅಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ ಅಂತಂದ್ರೆ ಇದರಲ್ಲಿ ಇದು ಸಿಂಗಲ್ ಶೀಟ್ ಇಂದ ಇರುತ್ತೆ. ಸಿಂಗಲ್ ಶೀಟ್ ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ, ಈಗೆಲ್ಲ ನಾನು ಇಲ್ಲೊಂದು ಡ್ರಾ ಮಾಡಿದ್ದೀನಿ, ಇದು ಶೀಟ್ ಇದು ಈ ತರ ಇದೆ ಅಂತಂದ್ರೆ, ಆಮೇಲೆ ಇಲ್ಲೊಂದಿದೆ. ಓಕೆ, ಒಂದು ನಿಮಿಷ. ಸೊ ಇದು ಈ ತರ ಇದೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಮುಂದೆ ನೋಡೋಣ. ಸಿಂಗಲ್ ಶೀಟ್ ಅಂತ ಇದೆ. ಇದು ಸಿಂಗಲ್ ಶೀಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸಿಲಿಕಾ ಕಂಬೈಂಡ್ ಇರುತ್ತೆ ಇಲ್ಲಿ. ಆಯ್ತಾ? ಇಲ್ಲಿ ಏನಿರುತ್ತೆ, ಸಿಲಿಕಾ ಕಂಬೈಂಡ್ ಇರುತ್ತೆ. ಸಿಲಿಕಾ ಅಂಡ್ ಮತ್ತೆ ಯಾವ್ದು ಇನ್ನೊಂದು ಸಿಲಿಕಾ, ಇನ್ನೊಂದು ಸಿಂಗಲ್ ಶೀಟು ಯಾವ್ದು ಅಂದ್ರೆ ಗಿಬ್ಸೈಟ್ ಇರುತ್ತೆ. ಲೆಟ್ ಮಿ ರೈಟ್ ಹಿಯರ್. ಸೊ ಇದು AL, ಇದು AL ಈ ತರ. ಸೊ ಇದು ಸಿಲಿಕಾ ಕಂಟೆಂಟ್ ಈ ತರ ಇರುತ್ತೆ. ಓಕೆ. ಸೊ ಇದರ ಮಧ್ಯೆ ಏನಾಗಿರುತ್ತೆ ಅದು ನೋಡೋಣ. ಸೊ ಈ ಗಿಬ್ಸೈಡ್ ಶೀಟು ಇವೆರಡನ್ನ ಹೆಲ್ಡ್ ಟುಗೆದರ್ ಸ್ಟ್ರಾಂಗ್ಲಿ, ತುಂಬಾ ಸ್ಟ್ರಾಂಗ್ ಆಗಿ ಹೆಲ್ಡ್ ಮಾಡ್ಕೊಂಡಿರುತ್ತೆ. ಸೊ ಇದು
ಹೈಡ್ರೋಜನ್ ಬಾಂಡ್ ಇಂದ ಇರುತ್ತೆ. ಹೈಡ್ರೋಜನ್ ಬಾಂಡ್ ಇದೆ ಇವರು ಎರಡರ ಮಧ್ಯೆ, ರೈಟ್. ಸೊ ಇವು ವೆರಿ ಸ್ಟ್ರಾಂಗ್ ಆಗಿರುತ್ತೆ, ತುಂಬಾ ಸ್ಟ್ರಾಂಗ್ ಇರುತ್ತೆ. ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ವಾಟರ್ ಈಸಿಲಿ ಎಂಟರ್ ಮಾಡೋಕ್ಕಾಗೋದಿಲ್ಲ. ವಾಟರ್ ಕ್ಯಾನ್ ನಾಟ್ ಎಂಟರ್ ಈಸಿಲಿ, ಇದು ತಿಳ್ಕೊಳ್ಳಿ, ಗೊತ್ತಾಯ್ತಾ. ಎಲ್ಲಿ ಬಿಟ್ವೀನ್ ದ ಸ್ಟ್ರಕ್ಚರಲ್ ಮೆಂಬರ್ಸ್, ಅಂದ್ರೆ ಈ ಇನ್ನೊಂದು ಇದೆ ಸ್ಟ್ರಕ್ಚರ್ ಅಂತ ತಿಳ್ಕೊಳ್ಳೋಣ. ಈ ತರ ಇನ್ನೊಂದು ಸ್ಟ್ರಕ್ಚರ್ ಇದೆ, ಇಲ್ಲೊಂದಿದೆ, ಈ ತರ ನಮ್ಗೆ ಕೊಟ್ಟಿದ್ದಾರೆ ಎಲ್ ಎಸ್ ಐ ಸುಮ್ಮನೆ. ಸೊ ಇದ್ರ ಮಧ್ಯ ಏನಿರುತ್ತೆ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಇರುತ್ತೆ, ಅದ್ರ ಒಳಗಡೆ ಅದು ಬರೋಕೆ ಬಿಡೋದಿಲ್ಲ, ರೈಟ್. ಸೊ ಇನ್ ಬಿಟ್ವೀನ್ ಸ್ಟ್ರಕ್ಚರ್ ಯೂನಿಟ್ಸ್, ಆಯ್ತಾ. ಸೊ ಸ್ವೆಲ್ಲಿಂಗು ಮಾಡೋಕ್ಕೂ ಬಿಡೋದಿಲ್ಲ ಇದು. ಅವಾಗ ಏನಾಗುತ್ತೆ ಅಂತಂದ್ರೆ ಈ ಮಿನರಲ್ಸ್, ಈ ಕ್ಲೇ ಮಿನರಲ್ಸ್ ಆಕ್ಟಿವಿಟಿ ತುಂಬಾ ಕಮ್ಮಿ ಆಗುತ್ತೆ, ರೈಟ್. ಸೊ ಇದು 1:1 ಅಂತ ಅಂತೀವಿ. 1:1 ಕ್ಲೇ ಮಿನರಲ್, ಇದು 1:1 ಕ್ಲೇ ಮಿನರಲ್. ಸೆಕೆಂಡ್ ಒನ್ ಬರುತ್ತೆ ಇಲೈಟ್, ILLIET, ಇಲೈಟ್ ಅಂತ ಬರುತ್ತೆ. ಇಲೈಟ್ ಅಲ್ಲಿ ಏನಿದು, ಇದು 2:1 ಅಂತ ಕ್ಲೇ ಮಟೀರಿಯಲ್ ಅಂತ ಇದೆ, ರೈಟ್. ಕ್ಲೇ ಮಟೀರಿಯಲ್ 2:1 ಕ್ಲೇ ಮಿನರಲ್ ಅಂತ ಇದೆ, ಮಟೀರಿಯಲ್ ಅಲ್ಲ ಮಿನರಲ್, ರೈಟ್. ಸೊ ಇದರಲ್ಲಿ ಏನಿದೆ ಅಂತಂದ್ರೆ ಐಸೋಮಾರ್ಫಸ್ ಸಬ್ಸ್ಟಿಟ್ಯೂಷನ್ ಇರುತ್ತೆ, ರೈಟ್. ಇಲ್ಲೇನು ಎ ಕಾಣ್ತಾ ಇದೆಯಲ್ಲ ಅದೇ ಸ್ಪೇಸ್ ಅಲ್ಲಿ ಇಲ್ಲಿ ಐಸೋ ಏನಂತಂದ್ರೆ ಮಾರ್ಫಸ್ ಸಬ್ಸ್ಟಿಟ್ಯೂಷನ್ ಇರುತ್ತೆ. ಅಂದ್ರೆ ಪೊಟ್ಯಾಷಿಯಂ ಅಯೋನ್ ಬಾಂಡ್ ಇದರಲ್ಲಿ ಜಾಸ್ತಿ ಇರುತ್ತೆ, ಪೊಟ್ಯಾಷಿಯಂ ಅಯೋನ್ ಬಾಂಡ್, ರೈಟ್. ಸೊ ಇದು ಮೋರ್ ಫಾರ್ಮ್ಲಿ ಇರುತ್ತೆ ಅಂತಂದ್ರೆ ಇದು ಒನ್ ಟೈಪ್ ಆಫ್ ಏನಂತ ಅನ್ಬೋದು ಅಂದ್ರೆ ತುಂಬಾ ಚೆನ್ನಾಗಿ ಏನಂತಂದ್ರೆ ಮಾಂಟ್ ಮೊರೆಲನೈಟ್ ಏನಿದೆ ನೋಡಿ ಅದಕ್ಕಿಂತ ಚೆನ್ನಾಗಿರುತ್ತೆ ಇದು, ರೈಟ್. ಸೊ ಇದು ಸ್ಪ್ಲಿಟ್ಟಿಂಗು ಆಗೋದಿಲ್ಲ, ರೈಟ್. ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಸ್ಪ್ಲಿಟ್ಟಿಂಗು ಬೇಗ ಆಗೋದಿಲ್ಲ. ಆಮೇಲೆ ಇದು ಸ್ವೆಲ್ಲು ಆಗೋದಿಲ್ಲ, ಡಸ್ ನಾಟ್ ಸ್ವೆಲ್ ಅಂತ ಬರೆದ್ರು ಗೊತ್ತಾಗುತ್ತೆ ನಿಮಗೆ, ನಾಟ್ ಸ್ವೆಲ್, ಆಯ್ತಾ. ಸೊ ಪ್ರೆಸೆನ್ಸ್ ಆಫ್ ವಾಟರ್ ಇದ್ರು ಸ್ವೆಲ್ಲಿಂಗ್ ಆಗೋದಿಲ್ಲ ಏನಂತಂದ್ರೆ. ಬಟ್ ಇದು ಕೆಯೋಲೈಟ್ ಗಿಂತ ಸ್ವೆಲ್ ಜಾಸ್ತಿ ಆಗುತ್ತೆ, ಈ ಕೆಯೋಲೈಟ್ ಗಿಂತ ಸ್ವೆಲ್ಲಿಂಗ್ ಇದು ಜಾಸ್ತಿ ಆಗುತ್ತೆ, ಇದು ಪಾಯಿಂಟ್ ಇಂಪಾರ್ಟೆಂಟ್. ಓಕೆ, ಈಗ ಥರ್ಡ್ ಏನಿದೆ ಅಂತಂದ್ರೆ ಮೌಂಟ್ ಮೆರಿಲೋನೈಟ್, ರೈಟ್. ಮೌಂಟ್ ಮೊರಿಲೋನೈಟ್, ಮೌಂಟ್ MOR, ILL, ರೈಟ್. ONITE ನೋಡಿ, ಇದು ಕರೆಕ್ಟ್ ನಾನು ಬರಿಬೇಕಾಗುತ್ತೆ, ಅದಕ್ಕೆ ಬರಲ್ಲ. ಮೌಂಟ್ ಮೆರಿಲೋನೈಟ್, ರೈಟ್. ಸೊ ಇದು 2:1 ಮಿನರಲ್ ಇದೆ, 2:1 ಕ್ಲೇ ಮಿನರಲ್ ಇದೆ, ರೈಟ್. ಸೊ 2 ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಸಿಲಿಕಾ ಇರುತ್ತೆ, ರೈಟ್. ಸಿಲಿಕಾ ಶೀಟ್ ಇರುತ್ತೆ, ಒಂದು ಅಲ್ಯೂಮಿನಿಯಂ ಶೀಟ್ ಇರುತ್ತೆ, ರೈಟ್. ಅಲ್ಯೂಮಿನಿಯಂ ಶೀಟ್. ಸೊ ಇದು ಲಾರ್ಜ್ ಸ್ಪೆಸಿಫಿಕ್ ಏರಿಯಾ ಇರುತ್ತೆ ಇದ್ರದ್ದು, ರೈಟ್. ಇದು ಎಲ್ಲಕ್ಕಿಂತ ಲಾರ್ಜ್ ಸ್ಪೆಸಿಫಿಕ್ ಏರಿಯಾ, ರೈಟ್. ಸೊ ಇದು ಲಾರ್ಜ್ ಅಮೌಂಟ್ ಆಫ್ ವಾಟರ್ ಏನಂತಂದ್ರೆ ಕ್ಯಾರಿ ಮಾಡುತ್ತೆ. ಆಮೇಲೆ ಇದರಲ್ಲಿ ವಾಟರ್ ತುಂಬಾ ಈಸಿಯಾಗಿ ಎಂಟರ್ ಮಾಡ್ಬೋದು, ಗೊತ್ತಾಯ್ತಾ. ಅದೇ ಕ್ಯೋಲೈಟ್ ಅಲ್ಲಿ ಎಂಟರ್ ಆಗೋದಿಲ್ಲ, ಇದರಲ್ಲಿ ಆರಾಮಾಗುತ್ತೆ. ಯಾಕೆ ಅಂತಂದ್ರೆ ಇದು ವಾಲ್ಯೂಮ್ ಚೇಂಜ್ ಅಲ್ಲಿ ತುಂಬಾ ಆಕ್ಟಿವ್ ಇದೆ, ವಾಲ್ಯೂಮ್ ಚೇಂಜ್ ಆಗ್ತಾ ಇರುತ್ತೆ ಮೌಂಟ್ ಮೆರಿಲೋನೈಟ್ ಅಲ್ಲಿ, ಅದಕ್ಕೆ. ಫೋರ್ತ್ ಒನ್ ಇದೆ ಇವೆಲ್ಲ ಮಿನರಲ್ಸ್ ಅಲ್ಲಿ, ಆಯ್ತಾ. ಫೋರ್ತ್ ಒನ್ ಕ್ವಾರ್ಟ್ಸ್ ಅಂತ ಬರುತ್ತೆ. ಸೊ ಕ್ವಾರ್ಟ್ಸ್ ಅಲ್ಲಿ ಏನಿದೆ ಅಂತಂದ್ರೆ ಇದು ಲೂಸ್ ಗ್ರ್ಯಾನ್ಯುಲರ್ ಮಟೀರಿಯಲ್ ಇರುತ್ತೆ, ರೈಟ್. ಇದು ಒಂದು ಲೂಸ್ ಗ್ರ್ಯಾನ್ಯುಲರ್ ಮಟೀರಿಯಲ್ ಇದೆ, ಲೂಸ್ ಗ್ರ್ಯಾನ್ಯುಲರ್ ಮಟೀರಿಯಲ್ ಇದೆ, ಓಕೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಕಾಮನ್ ಕಾಂಪೋನೆಂಟ್ ಏನಿದೆ ಅಂದ್ರೆ ಸ್ಯಾಂಡ್ ಈಸ್ ಸಿಲಿಕಾನ್ ಡೈಆಕ್ಸೈಡ್, ರೈಟ್. ಸಿಲಿಕಾನ್ ಡೈಆಕ್ಸೈಡ್ ಅಂತ ಅಂತೀನಿ ನಾನು, ಸಿಲಿಕಾನ್ ಡೈಆಕ್ಸೈಡ್, ರೈಟ್. ಇನ್ ದ ಫಾರ್ಮ್ ಆಫ್ ಕ್ವಾರ್ಟ್ಸ್ ಅಂತ ಅನ್ಬೋದು, ರೈಟ್. ಇದು ಹಾರ್ಡ್ ಇರುತ್ತೆ, ಇನ್ಸಾಲ್ಯುಬಲ್ ಇರುತ್ತೆ, ಆಮೇಲೆ ಡಿಕಂಪೋಸ್ ಈಸಿಲಿ ಆಗೋದಿಲ್ಲ ವೆದರಿಂಗ್ ಪ್ರೊಸೆಸ್ ಇಂದ, ಗೊತ್ತಾಯ್ತಾ. ಈ 4 ಮೆಥಡ್ ನ ಇಂಪಾರ್ಟೆಂಟ್ ಇತ್ತು, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಈ ಕ್ವಶನ್ ಗೆ ಆನ್ಸರ್ ಏನಾಗುತ್ತೆ, ಸ್ಯಾಂಡ್ ಪಾರ್ಟಿಕಲ್ಸ್ ಆರ್ ಮೇಡ್ ಅಪ್ ಆಫ್. ಸೊ ಸ್ಯಾಂಡ್ ಪಾರ್ಟಿಕಲ್ಸ್ ಆರ್ ಮೇಡ್ ಅಪ್ ಆಫ್, ವಿ ಕ್ಯಾನ್ ಸೇ ಇಟ್ ಇಸ್ ಎನ್ ಕ್ವಾರ್ಟ್ಸ್, ರೈಟ್. ಡನ್. Which of the following bonding is responsible to combine the silica gypsite sheet in the keolite clay mineral? ನೋಡಿ, ಕಿಯೋಲೈಟ್ ಕ್ಲೇ ಮಿನರಲ್ ಬಗ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕಿಯೋಲೈಟ್ ಕ್ಲೇ ಮಿನರಲ್ ಏನಿದೆ ಇದು, ಇಲ್ಲಿ ನೋಡಿದು ಹೈಡ್ರೋಜನ್ ಬಾಂಡ್ ಅಂತ ಇದೆಯಲ್ಲ, ಹೈಡ್ರೋಜನ್ ಬಾಂಡ್, ರೈಟ್. ಸೊ ಎರಡರ ಮಧ್ಯ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೆ, ಗೊತ್ತಾಯ್ತಾ. ನೆಕ್ಸ್ಟ್, ಪಿಕ್ ಅಪ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ವೆಲ್ ಗ್ರೇಡೆಡ್ ಮತ್ತೆ ಏನಂತಂದ್ರೆ ವೆಲ್ ಗ್ರೇಡೆಡ್ ಬಗ್ಗೆ, ಡ್ರೈ ಡೆನ್ಸಿಟಿ ಮತ್ತೆ ಕಾಂಪ್ಯಾಕ್ಟಿಂಗ್, ಈ 3 ಬಗ್ಗೆ ಕೊಟ್ಟಿದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದಿದೆ ಅಂತ ಕೇಳ್ತಾ ಇರೋದು.
ನೋಡಿ ಈ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ನ ಮಾಡ್ಬೇಕಂದ್ರೆ ಒಂದೊಂದು ಸ್ಟೇಟ್ಮೆಂಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ ಫಸ್ಟು ಕ್ಲೇ ಮತ್ತು ಸಿಲ್ಟ್ ಇತ್ತು ಅಂದರೆ ಮ್ಯಾಕ್ಸಿಮಮ್ ಡ್ರೈ ಡೆನ್ಸಿಟಿ ಎಷ್ಟು ಅಚೀವ್ ಆಗುತ್ತೆ, ರೈಟ್? ವಿ ಕ್ಯಾನ್ ಸೇ ಈಗ ಈ ಒಂದು ಇದೊಂದೇ ನೋಡಿ ನೀವು, ರೈಟ್? ಇದು ನಾನು ಥರ್ಡ್ ಹೇಳ್ತಾ ಇರೋದು. ಸೊ 85 to 95% ಅಚೀವ್ ಆಗುತ್ತೆ ಮ್ಯಾಕ್ಸಿಮಮ್ ಡ್ರೈ ಡೆನ್ಸಿಟಿ. ಸೊ ಡ್ರೈ ಡೆನ್ಸಿಟಿನ ಅಚೀವ್ ಮಾಡ್ಬೇಕಂತಂದ್ರೆ ಕಂಪ್ಲೀಟ್ ಏರ್ನ ನಾವು ರಿಮೂವ್ ಮಾಡಬೇಕಾಗುತ್ತೆ. ಬಟ್ ಇದು ಹೈಲಿ ಇಂಪಾಸಿಬಲ್ ಇದೆ, ರೈಟ್? ನೀವು ಪ್ರಾಕ್ಟಿಕಲಿ ಮಾಡಿ, ಯಾವುದೇ ಥರ ಮಾಡಿ, ಯಾವಾಗ ನೀವು ಲೋಡ್ನ ರಿಮೂವ್ ಮಾಡ್ತೀರಾ 100% ಎಷ್ಟಾದರೂ ಎಷ್ಟು ಏರ್ ಎಂಟರ್ ಆಗಿಬಿಡುತ್ತೆ ಆ ಸಾಯಿಲ್ ಪಾರ್ಟಿಕಲ್ಸ್ ಅಲ್ಲಿ, ಆ ಒಂದು ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ಲಿ ಎಂಟರ್ ಆಗಿಬಿಡುತ್ತೆ. ಸೊ 100% ಏನಂತಂದ್ರೆ ಆಗೋದು ತುಂಬಾ ಕಷ್ಟ. 85 to 90% ನಾವು ಅಚೀವ್ ಮಾಡ್ಬೋದು, ರೈಟ್? ಸೊ ಅದು ಅಚೀವ್ ಮಾಡ್ಬೋದು, ಗೊತ್ತಾಯ್ತಾ? ಸೊ ಇದು ಒಂದು ರಾಂಗ್ ಸ್ಟೇಟ್ಮೆಂಟ್ ಇದೆ ಇದರಲ್ಲಿ, ರೈಟ್? ಇದು ರಾಂಗ್ ಸ್ಟೇಟ್ಮೆಂಟ್ ಇದೆ. ಡನ್. ನೆಕ್ಸ್ಟ್, for cohesive soil with increasing compactive effort, the optimum moisture content. ನೋಡಿ ಇದಕ್ಕೆ ಏನಂತಂದ್ರೆ ನಾವು ಒಂದು ಡಯಾಗ್ರಾಮ್ನ ಡ್ರಾ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಈ ತರ ಇರುತ್ತೆ, ಈ ಕಡೆ ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಈ ಕಡೆ ಡ್ರೈ ಡೆನ್ಸಿಟಿ ಇರುತ್ತೆ, ರೈಟ್? ಡ್ರೈ ಡೆನ್ಸಿಟಿ, ಇದನ್ನ ಗಾಮಾ ಡಿ ಅಂತಾನು ಬರಿಬೋದು, ಇದನ್ನ ಪರ್ಸೆಂಟೇಜ್ ಅಲ್ಲಿ ಬರಿಬೋದು. ಸೊ ಈಗ ನೋಡಿ ಸಿಂಪಲ್ ಆಗಿದೆ. ಇಲ್ಲಿ ನಾನು ಎರಡು ಕರ್ವ್ನ ಡ್ರಾ ಮಾಡ್ತೀನಿ. ಈ ಥರ ಇರುತ್ತೆ ಕರ್ವ್, ನೀವು ಡ್ರಾ ಮಾಡಿರ್ತೀರಾ ನಿಮ್ಮ ಕಾಲೇಜ್ ಟೈಮಲ್ಲಿ, ಆಯಿತಾ? ಮರ್ತೋಗ್ಬೇಡಿ, ತುಂಬ ಇಂಪಾರ್ಟೆಂಟ್ ಇದೆ ಇದು. ಸೊ ಈ ಥರ ನಾವು ಮಾಡ್ತೀವಿ, ಆಮೇಲೆ ಈ ಥರ ಈ ಕಡೆನೂ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಮೇಲೆ ಈ ಕಡೆನೂ ಕ್ಯಾಲ್ಕುಲೇಟ್ ಮಾಡ್ತೀವಿ, ಈ ಕಡೆನೂ ಮಾಡ್ತೀವಿ, ಕರೆಕ್ಟಾ? ಸೊ ಇದೇನಾಗುತ್ತೆ, ಇದು OMC2 ಆಗುತ್ತೆ, ಇದು OMC1 ಆಗುತ್ತೆ, ಕರೆಕ್ಟಾ? ಸೊ ಆಮೇಲೆ ಈ ಕಡೆ ಇದು ಡ್ರೈ 1 ಆಗುತ್ತೆ, ಡ್ರೈ 2 ಆಗುತ್ತೆ, ಇದು RD1, ಇದು RD2, ಈ ಥರ ಆಗುತ್ತೆ. ಸೊ ಈ ಕಡೆ ಏನು ಬರುತ್ತೆ, ಇಲ್ಲಿ ಬರುತ್ತೆ, ಇದು ಯಾವುದಿದು ಜೀರೋ ಏರ್ ವೈಡ್ ಲೈನ್, ಜೀರೋ ಏರ್ ವೈಡ್ ಲೈನ್ ಬರುತ್ತೆ, ರೈಟ್? ಸೊ ಅದಾದ್ಮೇಲೆ 80% ಸ್ಯಾಚುರೇಷನ್ ಲೈನು ಬರುತ್ತೆ. ಸೊ ಇವೆಲ್ಲ ಬರುತ್ತೆ. ಈಗ ಇಲ್ಲಿ ಕ್ವಶನ್ ಏನಿದೆ, ಕೊಹೆಸಿವ್ ಸಾಯಿಲ್ ವಿತ್ ಇನ್ಕ್ರೀಸಿಂಗ್ ಕಾಂಪ್ಯಾಕ್ಟಿವ್ ಎಫರ್ಟ್, ದ ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ ಕೇಳ್ತಾ ಇರೋದು, ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್. ಸೊ ಅದು ಯಾವಾಗ ಏನಾಗುತ್ತೆ ಅಂತಂದ್ರೆ ಡಿಗ್ರಿ ಆಫ್ ಕಾಂಪ್ಯಾಕ್ಷನ್, ರೈಟ್? ಇದು ಯಾವಾಗಲೂ ಏನಂತಂದ್ರೆ ಡ್ರೈ ಯೂನಿಟ್ ವೇಟ್ ಏನಿದೆ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ, ಓಕೆ? ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ ಅಂತಂದ್ರೆ ಇನ್ಕ್ರೀಸಿಂಗ್ ದ ಕಾಂಪ್ಯಾಕ್ಟಿವ್ ಎಫರ್ಟ್, ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ ಡಿಕ್ರೀಸಸ್, ಇನ್ಕ್ರೀಸ್ ಆಗುತ್ತೆ ಅಪ್ ಟು ಸಮ್ ಲಿಮಿಟ್, ಆಫ್ಟರ್ ದಟ್ ವಿಲ್ ಬಿ ಡಿಕ್ರೀಸಸ್, ಗೊತ್ತಾಯ್ತಾ? ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ ಇಸ್ obtained ಫ್ರಮ್, ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ ನಾವು ಯಾವುದರಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಕೇಳ್ತಾ ಇರೋದು. ಸೊ ಸ್ಟ್ಯಾಂಡರ್ಡ್ ಪ್ರಾಕ್ಟರ್ ಟೆಸ್ಟ್ ಇಂದ ನಾವು ಏನಂತಂದ್ರೆ ಆಪ್ಟಿಮಮ್ ಮಾಯಿಶ್ಚರ್ನ ಮಾಡ್ತೀವಿ. ಟ್ರೈ ಎಕ್ಸೆಲ್, ಕನ್ಸಾಲಿಡೇಷನ್, ಹೈಡ್ರೋಮೀಟರ್ ಇವೆಲ್ಲ ಬೇರೆ ಬೇರೆ ಇದೆ. ಸ್ಟ್ಯಾಂಡರ್ಡ್ ಪ್ರಾಕ್ಟರ್ ಟೆಸ್ಟ್ ಇದೆ, ರೈಟ್? ಸೊ ಇದು ಮಾಯಿಶ್ಚರ್ ಕಂಟೆಂಟು, ಡ್ರೈ ಡೆನ್ಸಿಟಿ, ಇದನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ, ಓಕೆ? ಸೊ ಇದೇನಂತಂದ್ರೆ ಆಪ್ಟಿಮಮ್ ಮಾಯಿಶ್ಚರ್ ಕಂಟೆಂಟ್ನ ಫೈಂಡ್ ಔಟ್ ಮಾಡ್ತೀವಿ ಎಟ್ ಮ್ಯಾಕ್ಸಿಮಮ್ ಡ್ರೈ ಡೆನ್ಸಿಟಿ. ಇವಾಗ ಜಸ್ಟ್ ಡ್ರಾ ಮಾಡಿ ತೋರಿಸಿದನಲ್ಲ, ಇದೇ ತರ, ರೈಟ್? ಇದು ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್, if the depth of the moist sand in a cylinder is 25 cm and the depth of the sand when fully inundated with the water is 12 cm, then the water is the bulking of the moist sand. So bulking of the sand ಬಗ್ಗೆ question ಇದೆ ಇದು. So this question is on the bulking of the sand. Let me clearly explain you what is bulking. So increasing in the volume of a given mass of a sand at the with the presence of water. ಅಂದ್ರೆ ಸ್ಯಾಂಡ್ ಅಲ್ಲಿ ಪ್ರೆಸೆನ್ಸ್ ಆಫ್ ವಾಟರ್ ಇತ್ತು ಅಂತಂದ್ರೆ ಅದ್ರದ್ದು ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ರೈಟ್? ಅದು ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನೇ ನಾವು ಬಲ್ಕಿಂಗ್ ಅಂತ ಅಂತೀವಿ, ಓಕೆ? ಸೊ ಇದನ್ನ ಫೈಂಡ್ ಔಟ್ ಮಾಡಕ್ಕೆ ನಾವು ಒಂದು ಜಾರ್ ಅಂತ ತಗೊಂಡ್ಬಿಟ್ಟು ಟೆಸ್ಟ್ ಮಾಡ್ತೀವಿ. ಈಗ ಈ ಒಂದು ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಇಲ್ಲಿ ನೋಡ್ಬೋದು, ಇವಾಗ ಫಸ್ಟ್ 15 ಸೆಂಟಿಮೀಟರ್ ಇತ್ತು ಅಂತ ಹೇಳ್ತಾ ಇರೋದು, ಇದು 15 ಸೆಂಟಿಮೀಟರ್ ಇದೆ ಫಸ್ಟಿಗೆ, ಓಕೆ? ಸೊ ಇದು ಮಾಯಿಸ್ಟ್ ಸ್ಯಾಂಡ್ ಅಂತ ಅಂತೀನಿ, ಮಾಯಿಸ್ಟ್ ಸ್ಯಾಂಡ್. ಸೊ ಅದಾದ್ಮೇಲೆ ಏನಾಯ್ತು, ಇದು 15 ಇರೋದು ಏನಾಯ್ತು ಅಂದ್ರೆ 12 ಆಯ್ತು. ಸೊ ಇದು 15 ಇದೆ, ಆಮೇಲೆ 12, ರೈಟ್? ಸೊ ದಿಸ್ ಈಸ್ 12. ಸೊ ಇದು ಕಮ್ಮಿ ಆಯ್ತು ತಾನೆ. ಸೊ ಅದನ್ನೇ ನಾವಿಲ್ಲಿ ಏನಂತಂದ್ರೆ ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು. ಸೊ ಇಲ್ಲಿ ಬರಿತೀನಿ, ಬಲ್ಕಿಂಗ್ ಆಫ್ ಸ್ಯಾಂಡ್. ಸೊ ವಾಟ್ ಈಸ್ ದ ಫಾರ್ಮುಲಾ? ಸೊ ಡೆಪ್ತ್ ಆಫ್ moist or
moist sand, depth of saturated sand divided by depth of saturated sand, right? So depth of saturated sand anta ide. So 15 minus 12 divided by 12, so it is a 0.25, right? Idu 0.25 ಆಗಿದೆ. ಸೊ ಮ್ಯಾಕ್ಸಿಮಮ್ ಬಲ್ಕಿಂಗ್ ಅಕ್ಕರ್ಸ್ ಎಲ್ಲಿರುತ್ತೆ ಅಂತಂದ್ರೆ 4 to 5%, right? 4 to 5% ವಾಟರ್ ಕಂಟೆಂಟ್ ಇದ್ದಂದ್ರೆ ಅಲ್ಲಿ ಅದು ಏನಂತಂದ್ರೆ ಮ್ಯಾಕ್ಸಿಮಮ್ ಅಷ್ಟೇ ನಾವು ಅಲೋ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಆದರೆ ಅದು ಫ್ಲೋ ಆಗ್ಬಿಡುತ್ತೆ, ರೈಟ್? ಗೊತ್ತಾಯ್ತಾ? Next, which of the following type of roller is most suitable for proof rolling subgrades and for the finishing operations of the fills with clay or sandy soils? ನೋಡಿ, ಇಲ್ಲಿ ನಾವು ಒಂದು ಏನಾದರೂ ಕಾಂಪ್ಯಾಕ್ಟ್ ಮಾಡಬೇಕಂದ್ರೆ ಸರ್ಫೇಸ್ ನ ಡಿಫರೆಂಟ್ ಟೈಪ್ ಆಫ್ ಕಾಂಪ್ಯಾಕ್ಟರ್ಸ್ ಆರ್ ರೋಲರ್ಸ್ ಇದೆ, ರೈಟ್? ಸೊ ಅದನ್ನ ನಾನು ಏನಾದ್ರೆ ಲಿಸ್ಟ್ ಔಟ್ ಮಾಡಿಬಿಡ್ತೀನಿ, ಸೊ ದಟ್ ನಿಮಗೆ ಫ್ಯೂಚರ್ ಅಲ್ಲಿ ಯಾವುದೇ ಒಂದು ಕ್ವಶನ್ ಕೇಳಿದ್ರು ಅದನ್ನು ಏನಂತಂದ್ರೆ ನಿಮಗೆ ಕನ್ಫ್ಯೂಸ್ ಆಗದೆ ಬೇಡ. Because clearing the concept is very important rather than the just answering the question. So shootability ಏನಿದೆ, ಶೂಟಬಿಲಿಟಿ ಸ್ವಲ್ಪ ಜನಕ್ಕೆ ಎಲ್ಲೋ ನಾನು ತಪ್ಪು ಮಾಡಿದ್ರೆ ತುಂಬಾ ಏನಂತಂದ್ರೆ ಕಮೆಂಟ್ಸ್ ಅಲ್ಲಿ ಏನಂತಂದ್ರೆ ತುಂಬಾ ಒರಟ ಭಾಷೆನ ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಒಬ್ಬ ಮನುಷ್ಯರಿದ್ದೀವಿ, ನಮ್ಮ ಕೈಯಿಂದ ತಪ್ಪು ಆಗುತ್ತೆ. ಸೊ ತಪ್ಪಾದ್ರೆ ದಯವಿಟ್ಟು ಮೆನ್ಷನ್ ಮಾಡಿ. ಅದನ್ನು ಬಿಟ್ಬಿಟ್ಟು ಬೇರೆ ಭಾಷೆಯಲ್ಲಿ ಹೇಳಿದ್ರೆ ನಮಗೂ ಚೆನ್ನಾಗಿ ಅನ್ಸೋದಿಲ್ಲ, ಗೊತ್ತಾಯ್ತಾ? ರೈಟ್? ಸೊ ಮಾಡಬೇಡಿ ಆ ಥರ, ದಯವಿಟ್ಟು. ಇದು ರಿಕ್ವೆಸ್ಟ್ ಇದೆ ನನ್ನ ಕಡೆಯಿಂದ. ಬಿಕಾಸ್ ಐ ಆಮ್ ಆಲ್ಸೋ ಎನ್ ಹ್ಯೂಮನ್ ಬೀಯಿಂಗ್, ಐ ಆಮ್ ನಾಟ್ ಎ ಪರ್ಫೆಕ್ಟ್ ಗಾಯ್, ಐ ಹ್ಯಾವ್ ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್, ರೈಟ್? ಒಂದು ಕ್ಲಾಸ್ ಮಾಡ್ಬೇಕಂದ್ರೆ ನಾವು ತುಂಬ ಓದಬೇಕಾಗುತ್ತೆ. ಓದಿ ಒಂದೊಂದ್ಸಲ ಮಿಕ್ಸ್ ಆಗ್ಬೋದು, ಇಲ್ಲ ಒಂದೊಂದ್ಸಲ ಕನ್ಫ್ಯೂಸ್ ಆಗ್ಬೋದು, ಇಲ್ಲ ಒಂದೊಂದ್ಸಲ ಏನಂತಂದ್ರೆ ಒಂದ್ರದ್ದು ಇನ್ನೊಂದಕ್ಕೆ ಲಿಂಕ್ ಮಾಡಿ ಅಂತ ಹೇಳ್ಬೋದು. ಸೊ ಅದರಲ್ಲಿ ಏನೋ ಸ್ವಲ್ಪ ಏರುಪೇರು ಆಗೇ ಆಗುತ್ತೆ. ಐ ಆಮ್ ನಾಟ್ ಎ ಪರ್ಫೆಕ್ಟ್ ಗಾಯ್, ಐ ಆಮ್ ಸೇಯಿಂಗ್. ಓಕೆ, ಸೊ ದಯವಿಟ್ಟು ನಾವು ರ್ಯಾಮರ್ಸ್ ಅಂತ ಬರುತ್ತೆ, ರ್ಯಾಮರ್ಸ್, ಆರ್ ವಿ ಕ್ಯಾನ್ ಸೇ ದಟ್ ಇಸ್ ಇನ್ ಟ್ಯಾಂಪರ್ಸ್. ಅದು ಬಂದಾಗ ಎಲ್ಲ ಸಾಯಿಲ್ ಅಲ್ಲಿ, ಆಯ್ತಾ, ಎಲ್ಲ ಯಾವುದೇ ಒಂದು ಸಾಯಿಲ್ ಇರಲಿ ಅದು ಯೂಸ್ ಮಾಡ್ಬೋದು, ರೈಟ್? ಇದು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ರಿಟರ್ನಿಂಗ್ ವಾಲ್ಸ್ ಅಲ್ಲಿ, ಅದರದ್ದು ಬಿಹೈಂಡ್ ಏನ್ ಸಪೋರ್ಟ್ ಇರುತ್ತೆ ನೋಡಿ ಅಲ್ಲಿ, ಬೇಸ್ಮೆಂಟ್ ವಾಲ್ಸ್ ಅಲ್ಲಿ ಯೂಸ್ ಮಾಡ್ಬೋದು, ಆಯ್ತಾ? ಅದಾದ್ಮೇಲೆ ಟ್ರೆಂಚ್ ಫಿಲ್ಸ್ ಏನಿರುತ್ತೆ ನೋಡಿ ಅದರಲ್ಲಿ ಇದು ಯೂಸ್ ಮಾಡ್ಬೋದು, ಟ್ರೆಂಚ್ ಫಿಲ್ಸ್ ಅಲ್ಲಿ. ಸೆಕೆಂಡ್ ಒನ್ ಏನು ಹೇಳುತ್ತೆ ನಮಗೆ ಅಂತಂದ್ರೆ ಸ್ಮೂತ್ ವೀಲ್ ರೋಲರ್, ರೈಟ್? ಸೊ ಇದು ನೋಡಿರ್ತೀರ ನೀವೆಲ್ಲರೂ, ರೈಟ್? ಇದ್ರದ್ದು ಗೊತ್ತಿಲ್ಲ ಅಂದ್ರೆ ಸರ್ಚ್ ಮಾಡಿ ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ ಇದು ರೋಡ್ ಮಾಡ್ತಾ ಇರ್ತಾರೆ ನೋಡಿ, ಕ್ರಶ್ಡ್ ರಾಕ್ ಇತ್ತ ಅಂತಾರೆ, ಅದ್ರ ಮೇಲೆ ಯೂಸ್ ಮಾಡ್ತಾರೆ. ನಾರ್ಮಲಿ ಏನ್ ನಾವು ನೋಡ್ತೀವಲ್ಲ ರೋಲರು, ಅದು ಗ್ರಾವಲ್ ರೋಡ್ ಮೇಲೂ ಮಾಡ್ತೀವಿ. ಗ್ರಾವಲ್ ಇತ್ತಂದ್ರೆ, ಸ್ಯಾಂಡ್ ಇತ್ತಂದ್ರೆ ಇದನ್ನ ಮಾಡ್ತಾರೆ, ರೈಟ್? ಸೊ ಇದನ್ನ ರೋಡ್ ಕನ್ಸ್ಟ್ರಕ್ಷನ್ಗೆ ಮ್ಯಾಕ್ಸಿಮಮ್ ಮಾಡ್ತಾರೆ ನೋಡಿ, ನೀವು ನೋಡಿರ್ತೀರಾ ಅಂತ ಅನ್ಕೋತೀನಿ. ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ನಾನಂತೂ ನೋಡಿದ್ದೀನಿ, ನೀವು ನೋಡಿದ್ದೀರಾ ಗೊತ್ತಿಲ್ಲ. ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ. ನ್ಯೂಮ್ಯಾಟಿಕ್ ಟೈರ್ಡ್ ರೋಲರ್ಸ್ ಅಂತ ಬರುತ್ತೆ ಇನ್ನೊಂದು, ರೈಟ್? ಆಯ್ತಾ? ನ್ಯೂಮ್ಯಾಟಿಕ್ ಅಂತ ಇನ್ನೊಂದು ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಇದನ್ನು, ನ್ಯೂಮ್ಯಾಟಿಕ್ ಟೈರ್ಡ್ ರೋಲರ್ಸ್, ರೈಟ್? ಇದನ್ನು ನಾನಂತೂ ನೋಡಿದ್ದೀನಿ, ನೀವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡಿ. ನೋಡಿರ್ಬೋದು, ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಯೂಸ್ ಆಗುತ್ತೆ. ಸೊ ಯಾವ್ದ್ರಲ್ಲಿ ಅಂದ್ರೆ ಸ್ಯಾಂಡ್ ಇರಲಿ, ಗ್ರಾವಲ್ಸ್ ಇರಲಿ, ಆಯ್ತಾ, ಆಮೇಲೆ ಕ್ಲೇ ಸಾಯಿಲ್ ಇರಲಿ, ಆಯ್ತಾ, ಯೂನಿಫಾರ್ಮ್ಲಿ ಗ್ರೇಡೆಡ್ ಸಾಯಿಲ್ಗೆ ಇದು ನಡೆಯೋದಿಲ್ಲ, ರೈಟ್? ನಾಟ್ ಫಾರ್ ಯೂನಿಫಾರ್ಮ್ಲಿ ಗ್ರೇಡೆಡ್ ಸಾಯಿಲ್. ಸೊ ಮತ್ತೆ ಇದು ಯಾವ್ಯಾವ್ದು ಹೆಲ್ಪ್ ಆಗುತ್ತೆ ಅಂತಂದ್ರೆ ಬೇಸ್ಗೆ, ಸಬ್ ಬೇಸ್ಗೆ, ಆಯ್ತಾ, ಫ್ಲೆಕ್ಸಿಬಲ್ ಪೇಮೆಂಟ್ ನೋಡಿದಿರಲ್ಲ, ಸೊ ಫ್ಲೆಕ್ಸಿಬಲ್ ಪೇಮೆಂಟ್ ಅಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಇದು. ಎಂಬ್ಯಾಕ್ಮೆಂಟ್ ಕಾಂಪ್ಯಾಕ್ಷನ್ಗೆ ತುಂಬಾ ಯೂಸ್ ಆಗುತ್ತೆ. ತುಂಬಾ ಒಳ್ಳೆ ಏನಂತಂದ್ರೆ ಒಂದು ರೋಲರ್ ಅಂತ ಅನ್ಬೋದು, ರೈಟ್? ಹೈವೇಸು ಏರ್ ಫೀಲ್ಡ್ಸ್ಗೆ ಇದು ಯೂಸ್ ಆಗುತ್ತೆ. ಹೈವೇಸ್ ಆರ್ ಏರ್ ಫೀಲ್ಡ್ಸ್ ಅಂತ ತಿಳ್ಕೊಳ್ಳಿ. ಇನ್ನೊಂದು ಬರುತ್ತೆ ಲಾಸ್ಟ್ ಅಲ್ಲಿ, ಶಿಪ್ ಫೂಟ್ ರೋಲರ್ ಅಂತ ಬರುತ್ತೆ. ಸೊ ಆ ಶಿಪ್ ಫೂಟ್ ರೋಲರ್ ಏನಿದೆ ಅದು ಬಂದ್ಬಿಟ್ಟು ಕ್ಲೇ ಸಾಯಿಲ್ ಅಲ್ಲಿ ಇರುತ್ತೆ, ರೈಟ್? ಅದು ಬಂದ್ಬಿಟ್ಟು ಕೋರ್ ಆಫ್ ಅರ್ತ್ ಡ್ಯಾಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ,
ಅದರಲ್ಲಿ ಯೂಸ್ ಮಾಡ್ತಾರೆ. ಇನ್ನೊಂದು ಲಾಸ್ಟ್ ಇದೆ ವೈಬ್ರೇಟರ್ ರೋಲರ್ಸ್ ಅಂತ ಇದೆ. ವೈಬ್ರೇಟರ್ ರೋಲರ್ಸ್ ಸೊ ಇದು ಸ್ಯಾಂಡ್ ಎಲ್ಲಿರುತ್ತೆ ಅಲ್ಲಿ, ರೈಟ್. ಎಂಬ್ಯಾಕ್ಮೆಂಟು ಅಲ್ಲಿ ಯೂಸ್ ಮಾಡ್ತೀವಿ. ಇದು ಎಂಬ್ಯಾಕ್ಮೆಂಟ್ ಫಾರ್ ಆಯಿಲ್ ಸ್ಟೋರೇಜ್ ಏನಿರುತ್ತೆ ನೋಡಿ, ರೈಟ್. ಆಯಿಲ್ ಸ್ಟೋರೇಜ್ ಟ್ಯಾಂಕ್ಸ್ ಅಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಕ್ಲಿಯರ್ ಆಯ್ತಾ? ಅಷ್ಟು ಬರ್ದಿದ್ದೀನಾ? ಕನ್ಫರ್ಮಾ? ಈಗ ನೋಡ್ಕೊಳ್ಳಿ. ಈಗ ಇದರಲ್ಲಿ ಯಾವುದಿದೆ ನೋಡಿ, ಇದರಲ್ಲಿ ಯಾವುದಾಗುತ್ತೆ ಇವಾಗ? ಇದರಲ್ಲಿ ಸಿಂಪಲ್ ಆಗಿ ಹೇಳ್ಬೋದು ನ್ಯೂಮ್ಯಾಟಿಕ್ ಟೈಪ್ ರಬ್ಬರ್ ಟೈರ್ ರೋಲರ್ ಅಂತ ಅನ್ಬೋದು. ನ್ಯೂಮ್ಯಾಟಿಕ್ ರಬ್ಬರ್ ಟೈರ್ ರೋಲರ್ ಅಂತ ಅನ್ಬೋದು. ನೆಕ್ಸ್ಟ್, the total and effective stress at the depth of 5 meter below the top level of the water in a pound respectively ಅಂತ ಕೇಳ್ತಾ ಇರೋದು ನೋಡಿ. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಯಾವ ತರ ಅಂತಂದ್ರೆ, ಎಚ್ ಎಷ್ಟು ಕೊಟ್ಟಿದ್ದಾರೆ? 5 ಮೀಟರ್ ಕೊಟ್ಟಿದ್ದಾರೆ. ಸೊ ದಿಸ್ ಕ್ವಶನ್ ಈಸ್ ಆನ್ ಎಫೆಕ್ಟಿವ್ ಸ್ಟ್ರೆಸ್. ಸೊ ಇಲ್ಲಿ ಕೊಟ್ಟಿರೋದೇನಿದೆ ಬರ್ಕೊಂಡು ಬಿಟ್ರೆ ತುಂಬಾ ಒಳ್ಳೆಯದು. ಎಚ್ 5 ಮೀಟರ್ ಇದೆ, ಅದಾದ್ಮೇಲೆ 500 ಸೆಂಟಿಮೀಟರ್ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡೋಣ. ಏನಂತಂದ್ರೆ ಸಿಗ್ಮಾ, ರೈಟ್, ಇದು ಟೋಟಲ್ ಸ್ಟ್ರೆಸ್ ಇದೆ. ಸೊ ಇದ್ರ ಫಾರ್ಮುಲಾ ಏನಾಗುತ್ತೆ? ಪ್ಲಸ್ ಯು ಈಸ್ ನಥಿಂಗ್ ಬಟ್ ವಾಟ್? ಪೋರ್ ಪ್ರೆಷರ್, ಆಯ್ತಾ? ಪೋರ್ ಪ್ರೆಷರ್ ಅಂತ ಅಂತೀವಿ. ಸೊ ಇದ್ರದ್ದು ಯೂನಿಟ್ ವೇಟ್ ಎಷ್ಟಿದೆ? 1000 kg per meter cube, ರೈಟ್. 1000 kg per meter cube. ಅದನ್ನು ಸೆಂಟಿಮೀಟರ್ ಕ್ಯೂಬ್ ಮಾಡಿಕೊಂಡ್ರೆ 10⁻³ kg per centimeter cube ಆಗುತ್ತೆ. ಡನ್. ನಾವು ಟೋಟಲ್ ಸ್ಟ್ರೆಸ್ ಈಕ್ವಲ್ಸ್ ಟು, ಆಯ್ತಾ, ಡೆನ್ಸಿಟಿ ಇಂಟು ಹೈಟ್. ಸೊ ವಿ ಕ್ಯಾನ್ ಸೇ 10⁻³ into 500, right? So this is a total stress ಅಂತ ಬರೆದಿದ್ದೀನಿ ಇವಾಗ, ಗೊತ್ತಾಯ್ತಾ? ಸೊ ಇದು ಎಷ್ಟಾಯ್ತು? ಇದು 0.5 kg per centimeter square, 0.5 kg per centimeter square. ಸೊ ಅದೇ ಯು ಎಷ್ಟಿರುತ್ತೆ? ಯು ಇಸ್ ನಥಿಂಗ್ ಬಟ್ ವಾಟ್? ಯು ಇಸ್ ಪೋರ್ ಪ್ರೆಷರ್. ಸೊ into H, density into H. So 10⁻³ into 500, right? ಇದನ್ನು 0.5 kg per centimeter square ಆಗುತ್ತೆ. ಸೊ ಇವಾಗ ಏನಂತಂದ್ರೆ ಇವು ಎರಡನ್ನ ನಾನು ಮಾಡಿದಾಗ, ರೈಟ್, ಟೋಟಲ್ ಸ್ಟ್ರೆಸ್ ಮೈನಸ್ ಪೋರ್ ವಾಟರ್ ಪ್ರೆಷರ್ನ ಮೈನಸ್ ಮಾಡ್ತೀನಿ. 0.5 minus 0.5 ಯು ವಿಲ್ ಗೆಟ್ 0. ಸೊ ಕೇಳಿರೋದೇನು? ಏನು ಕೇಳಿದ್ದಾರೆ? ಟೋಟಲ್ ಆ್ಯಂಡ್ ಎಫೆಕ್ಟಿವ್ ಸ್ಟ್ರೆಸ್ಸು. ಸೊ ಈಗ ಇದು ನಾನು ಮಾಡಿರೋದು ಎಫೆಕ್ಟಿವ್ ಸ್ಟ್ರೆಸ್ ಇದು. ಸೊ ದಿಸ್ ಇಸ್ ಎನ್ ಎಫೆಕ್ಟಿವ್ ಸ್ಟ್ರೆಸ್. ಸೊ ಎಫೆಕ್ಟಿವ್ ಸ್ಟ್ರೆಸ್ ಎಷ್ಟಾಯಿತು? ರೈಟ್, ಎಫೆಕ್ಟಿವ್ ಸ್ಟ್ರೆಸ್ 0 ಆಯಿತು, ಟೋಟಲು 0.5 ಆಯಿತು. ಸೊ 0.5 ಮತ್ತು ಟೋಟಲ್ ಸ್ಟ್ರೆಸ್ ಇವೆರಡನ್ನ ನಾವು ಮಾಡಿದಾಗ ಇಷ್ಟು ಬರುತ್ತೆ ಇದ್ರದ್ದು. ಓಕೆ, ಗೊತ್ತಾಯ್ತಾ? ನೆಕ್ಸ್ಟ್, ಡ್ಯೂ ಟು ರೈಸ್ ಇನ್ ವಾಟರ್ ಟೇಬಲ್ ದ ಎಫೆಕ್ಟಿವ್ ಸ್ಟ್ರೆಸ್ ಇನ್ ಅ ಸಾಯಿಲ್. ನೋಡಿ, ಇದಕ್ಕೆ ಒಂದು ಕಂಡೀಷನ್ ಅನ್ನು ನೆನಪಿಟ್ಕೊಳ್ಬೇಕು. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ಇದೊಂದು ಕಂಡೀಷನ್ ಏನು? ಇಲ್ಲಿ ಗ್ರೌಂಡ್ ಲೆವೆಲ್ ಇದೆ, ರೈಟ್. ಆಮೇಲೆ ಫಸ್ಟ್ ಕಂಡೀಷನು ನಿಮ್ಮ ವಾಟರ್ ಟೇಬಲ್, ಆಯ್ತಾ? ವಾಟರ್ ಟೇಬಲ್ ಇಲ್ಲಿ ಇತ್ತಂದ್ರೆ, ಗ್ರೌಂಡ್ ಲೆವೆಲ್ಗಿಂತ ಮೇಲೆ ಇತ್ತಂದ್ರೆ, ರೈಟ್, ಏನಿತ್ತ ಅಲ್ಲಿ ಇತ್ತಂತಂದ್ರೆ ಡೆಪ್ತ್ ಆಫ್ ದಿ ವಾಟರು, ರೈಟ್, ಚೇಂಜ್ ಆಗೋದಿಲ್ಲ, ರೈಟ್. ಸೊ ಈ ಡೆಪ್ತ್ ಆಫ್ ದಿ ವಾಟರು ಚೇಂಜ್ ಆಗಲಿ ಅಥವಾ ಆಗಲಿ ಇರಲಿ, ರೈಟ್, ಇದರಿಂದ ಎಫೆಕ್ಟಿವ್ ನೋ ಚೇಂಜ್ ಇನ್ ಎಫೆಕ್ಟಿವ್ ಸ್ಟ್ರೆಸ್, ನೋ ಚೇಂಜ್ ಇನ್ ಎಫೆಕ್ಟಿವ್ ಸ್ಟ್ರೆಸ್, ಗೊತ್ತಾಯ್ತಾ, ಆಫ್ ದ ಸಾಯಿಲ್. ಸೊ ಈಗ ಇದು ಕೆಳಗಡೆ ಬಂದರೆ, ವಾಟರ್ ಟೇಬಲ್ ಇಲ್ಲಿ ಎಲ್ಲೋ ಬಂದರೆ, ರೈಟ್, ಆಯ್ತಾ. ಬಟ್ ಈ ಕೆಳಗಡೆ ಬಂದರೆ ಏನಾಗುತ್ತೆ ಅಂತಂದರೆ, ಈ ರೈಸ್ ಇನ್ ವಾಟರ್ ಟೇಬಲ್ ಆದರೆ, ಆಯ್ತಾ, ಇದು ರೈಸ್ ಇನ್ ವಾಟರ್ ಟೇಬಲ್ ಆಯ್ತು ಅಂತಂದರೆ ಎಫೆಕ್ಟಿವ್ ಸ್ಟ್ರೆಸ್, ರೈಟ್, ಎಫೆಕ್ಟಿವ್ ಸ್ಟ್ರೆಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರೈಟ್. ಇದಾದರೆ ಎಫೆಕ್ಟಿವ್ ಸ್ಟ್ರೆಸ್ಸು ಡಿಕ್ರೀಸ್ ಆಗುತ್ತೆ. ಇದು ಪಾಯಿಂಟ್ ನಾವು ನೆನಪಿಟ್ಕೋಬೇಕು. ಇವಾಗ ಇಲ್ಲಿ ಏನು ಕ್ವಶನ್ ಇದೆ? ರೈಸ್ ಇನ್ ವಾಟರ್ ಟೇಬಲ್ ಎಫೆಕ್ಟಿವ್ ಸ್ಟ್ರೆಸ್ ಇನ್ ದ ಸಾಯಿಲ್ ಐದರ್ ಇಟ್ ಮೇ ಡಿಕ್ರೀಸ್ ಆರ್ ಡಸ್ ನಾಟ್ ಚೇಂಜ್. ಯಾಕೆ? ಎರಡು ಕಂಡೀಷನ್ ನೋಡಿದೀವಿ, ಎರಡು ಕಂಡೀಷನ್ ನೋಡಿದೀವಲ್ಲ. ಇದು ವಾಟರ್ ಟೇಬಲ್ ಇಲ್ಲಿಂದ ಇಲ್ಲಿ ಈ ಥರ ಚೇಂಜಸ್ ಆದರೆ,
An overall value of the coefficient of the permeability of the soil deposits for a larger area may be determined by. ಸೊ ಲಾರ್ಜರ್ ಏರಿಯಾದಿಂದ ಯಾವ ಥರ ನಾವು ಡಿಟರ್ಮೈನ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು. ಇದನ್ನ ಪಂಪಿಂಗ್ ಔಟ್ ಟೆಸ್ಟ್ ಅಂತ ಅಂತೀವಿ. ಪಂಪಿಂಗ್ ಔಟ್ ಟೆಸ್ಟ್ ಕೋಎಫಿಷಿಯಂಟ್ ಆಫ್ ಪರ್ಮಿಯಾಬಿಲಿಟಿದು ಲಾರ್ಜ್ ಏರಿಯಾ ಇತ್ತಂದ್ರೆ ಪಂಪಿಂಗ್ ಔಟ್ ಟೆಸ್ಟ್ನ ಯೂಸ್ ಮಾಡ್ತಾರೆ, ರೈಟ್. ಸೊ ಇದನ್ನ ಎಲ್ಲಿ ಮಾಡ್ತಾರೆ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಇದ್ರೆ ಅಷ್ಟೇ ಮಾಡ್ತಾರೆ. ಯಾಕೆಂತಂದ್ರೆ ಇದು ಏನಂತಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಮತ್ತೆ ಇನ್ನೊಂದು, ಇದು ಹೋಮೋಜೇನಿಯಸ್ ಮತ್ತೆ ಕೋರ್ಸ್ ಗ್ರೈನ್ ಡಿಪಾಸಿಟ್ಸ್ ಇತ್ತಂತಂದ್ರೆ ಮಾಡ್ತೀವಿ, ರೈಟ್. ಇದು ಆ ಥರ ಇತ್ತಂತಂದ್ರೆ ಅದನ್ನ ಯೂಸ್ ಏನಂತಂದ್ರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಪಂಪಿಂಗ್ ಔಟ್ ಟೆಸ್ಟ್ ಅಂತ ಬರುತ್ತೆ. ಸೊ ಇದರಲ್ಲಿ ಏನು ಮಾಡ್ತಾರೆ, ಒಂದು ಲಾರ್ಜ್ ಏರಿಯಾ ಏನಿರುತ್ತೆ ಇನ್ಫ್ಲುಯೆನ್ಸ್ದು, ಅದರಲ್ಲಿ ಏನಂತಂದ್ರೆ ಓವರಾಲ್ ಕೋಎಫಿಷಿಯಂಟ್ ಆಫ್ ಪರ್ಮಿಯಾಬಿಲಿಟಿನ, ರೈಟ್, ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ರೈಟ್. ಇದರಲ್ಲಿ ಅನ್ಕನ್ಫೈನ್ಡ್, ಕನ್ಫೈನ್ಡ್ ಬೇರೆ ಬೇರೆ ಬರುತ್ತೆ. ಬಟ್ ಇದಿಷ್ಟು ಗೊತ್ತಿದ್ರೆ ನಿಮ್ಗೆ ಸಾಕಂತ ನಾನು ಅನ್ಕೋತೀನಿ. ಓಕೆ, ಇನ್ನೊಂದು ಕಾನ್ಸ್ಟೆಂಟ್ ಹೆಡ್ ಪರ್ಮಿಯಾಬಿಲಿಟಿ ಟೆಸ್ಟ್ ನಿಮ್ಗೆಲ್ಲರಿಗೂ ಗೊತ್ತಿದೆ. ಓಕೆ, ಸೊ ಅದ್ರದ್ದು ಫಾರ್ಮುಲಾನು ನಿಮಗೆ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. QL/A/H ಅಂತ ಇದೆ, ರೈಟ್. ಆಮೇಲೆ ವೇರಿಯಬಲ್ ಹೆಡ್ ಫಾಲಿಂಗ್ ಹೆಡ್ ಪರ್ಮಿಯಾಬಿಲಿಟಿ ಟೆಸ್ಟ್ ಅದನ್ನು ಗೊತ್ತಿದೆ. ಅದ್ರದ್ದು ಕೆ ಫಾರ್ಮುಲಾ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ. 2.303 A2L/A × T log 10 ಅಂಡರ್ ದ ಬ್ರಾಕೆಟ್ H1/H2. ಇದು ಗೊತ್ತಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂದ್ರೂ ಬರ್ಕೊಂಡ್ಬಿಡಿ. ನೆಕ್ಸ್ಟ್, ಕ್ವಿಕ್ ಸ್ಯಾಂಡ್ ಈಸ್ ವಾಟ್? ಕ್ವಿಕ್ ಸ್ಯಾಂಡ್ ಆಯ್ತಾ, ಇದು ಒಂದು ಸ್ಯಾಂಡ್. ಕ್ವಿಕ್ ಸ್ಯಾಂಡ್ ಅಂದ್ರೆ ಇದು ಸ್ಯಾಂಡ್ ಇರೋದಿಲ್ಲ, ಇದು ಒಂದು ಹೈಡ್ರೋಲಿಕ್ ಕಂಡೀಷನ್, ಇದನ್ನು ತಿಳ್ಕೊಳ್ಳಿ, ರೈಟ್. ಸೊ ಕ್ವಿಕ್ ಸ್ಯಾಂಡ್ ಏನಿದೆ ಅಂತಂದ್ರೆ ಇದೊಂದು ಸ್ಯಾಂಡ್ ಇಲ್ಲ, ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಎನ್ ಹೈಡ್ರೋಲಿಕ್ ಕಂಡೀಷನ್. ಮತ್ತೆ ಅದನ್ನ ಸ್ಯಾಂಡ್ ಅಂತ ತಿಳ್ಕೊಂಡಿದ್ದೀರಾ, ಹೆಸರು ಆ ಥರ ಕೊಟ್ಟಿದ್ದಾರೆ, ಹೈಡ್ರೋಲಿಕ್ ಕಂಡೀಷನ್ ಇದೆ ಇದು. ಸೊ ದಿಸ್ ಈಸ್ ಎನ್ ಹೈಡ್ರೋಲಿಕ್ ಕಂಡೀಷನ್, ನಾಟ್ ಎ ಸಾಯಿಲ್, ನಾಟ್ ಎ ಸ್ಯಾಂಡ್. ಸೊ ಕೊಹೆಷನ್ ಲೆಸ್ ಸಾಯಿಲ್ ಏನಂತಂದ್ರೆ, ಕೊಹೆಷನ್ ಲೆಸ್ ಸಾಯಿಲ್ ಇದೆ ತಾನೆ ನಮ್ದು ಸ್ಯಾಂಡು. ಸೊ ಅಲ್ಲಿ ಏನಾಗುತ್ತಂದ್ರೆ ವರ್ಟಿಕಲ್, ನೋಡಿ ನಾ ಇಲ್ಲಿ ಬರಿತಾ ಇರೋದು ವರ್ಟಿಕಲ್ ಎಫೆಕ್ಟಿವ್ ಪ್ರೆಷರ್. ವರ್ಟಿಕಲ್ ಎಫೆಕ್ಟಿವ್ ಪ್ರೆಷರ್ ಏನಾಗುತ್ತೆ ಅಂತಂದ್ರೆ 0 ಆದಾಗ ಈ ತರ ಒಂದು ಕ್ವಿಕ್ ಸ್ಯಾಂಡ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಆರ್ ಸೀಪೇಜ್ ಪ್ರೆಷರ್ ಅಂತ ಅನ್ಬೋದು, ರೈಟ್. ಸೀಪೇಜ್ ಪ್ರೆಷರ್ ಈಸ್ ಈಕ್ವಲ್ ಟು ಸಬ್ಮರ್ಜ್ ವೇಟ್ ಆಫ್ ದ ಸಾಯಿಲ್. ಅವಾಗ ಏನಾಗುತ್ತೆ, ವರ್ಟಿಕಲ್ ಪ್ರೆಷರ್ ಏನಿರುತ್ತೆ 0 ಆಗುತ್ತೆ. ಸೊ 0 ಆದಾಗ ಅವಾಗ ಏನಾಗುತ್ತೆ, ಕೊಹೆಷನ್ ಲೆಸ್ ಸಾಯಿಲ್ ಇದು ಏನಾಗುತ್ತೆ ಅಂದ್ರೆ ಇದು ಕಂಪ್ಲೀಟ್ಲಿ ಇದ್ರದ್ದೆಲ್ಲ ಶಿಯರ್ ಸ್ಟ್ರೆಂತ್ 0 ಆಗ್ಬಿಡುತ್ತೆ, ರೈಟ್. ಇದ್ರದ್ದು ಕೊಹೆಷನ್ ಲೆಸ್ ಸಾಯಿಲ್. ಆವಾಗ ಇದೇನಾಗುತ್ತೆ, ಮೇಲ್ಗಡೆ ಲಿಫ್ಟ್ ಅಪ್ ಆಗುತ್ತೆ. ಮೇಲ್ಗಡೆ ಸಾಯಿಲ್ ನಾರ್ಮಲ್ ಇರೋದನ್ನ ಕೆಳಗಡೆಯಿಂದ ಲಿಫ್ಟ್ ಅಪ್ ಮಾಡುತ್ತೆ, ರೈಟ್. ಯಾಕೆ ಲಿಫ್ಟ್ ಅಪ್ ಮಾಡುತ್ತೆ ಅಂತಂದ್ರೆ, ಯಾಕೆ ಅಂತಂದ್ರೆ ಕೆಳಗಡೆ ಶಿಯರ್ ಸ್ಟ್ರೆಂತ್ ಈ ತರ ಆಗಿರುತ್ತೆ, ಅದಕ್ಕೆ ಅದು ಲಿಫ್ಟ್ ಅಪ್ ಆಗುತ್ತೆ, ಮೇಲ್ಗಡೆ ಬರೋ ಚಾನ್ಸಸ್ ಇರುತ್ತೆ. ಅದನ್ನ ಫ್ಲೋಯಿಂಗ್ ವಾಟರ್ ಅಂತಾನು, ಏನಂತಂದ್ರೆ ಆ ವಾಟರ್ ಜೊತೆನೂ ಇದು ಫ್ಲೋ ಆಗ್ಬೋದು. ಸೊ ಇದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂತಂದ್ರೆ ಪೈಪಿಂಗ್ ಇರ್ತೀವಿ, ಸಾಯಿಲ್ ಬಾಯ್ಲಿಂಗ್ ಕಂಡೀಷನ್ ಅಂತೀವಿ. ಓಕೆ, ಸೊ ವಾಟ್ ಇಸ್ ಆನ್ಸರ್? ಇಟ್ ಇಸ್ ಅ ಫ್ಲೋ ಕಂಡೀಷನ್ ಅಕರ್ ಇನ್ ದ cohesion less soil. A falling head permeability test is carried out in a soil specimen having cross sectional area of 60 square centimeter and height 15 centimeter. Water level of the standpipe of the diameter is 0.5 centimeter. Drops from 100 to 40 centimeter in half an hour. What is the coefficient of permeability? ನೋಡಿ, coefficient of permeability ಮೇಲೆ ಒಂದು ಕ್ವಶನ್ ಇದೆ. ಸೊ ಇದ್ರದ್ದು ತುಂಬಾ ಸಿಂಪಲ್ ಆಗಿ ಏನಂತಂದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಫಸ್ಟ್ ಏರಿಯಾ ಎಷ್ಟಿದೆ ನೋಡೋಣ. ಏರಿಯಾ ಎಷ್ಟು ಕೊಟ್ಟಿದ್ದಾರೆ? 60 ಸೆಂಟಿಮೀಟರ್ ಸ್ಕ್ವೇರ್. ಲೆಂತ್ ಆಫ್ ದಿ ಸ್ಪೆಸಿಮೆನ್ ಎಷ್ಟಿದೆ? 15 ಸೆಂಟಿಮೀಟರ್ ಇದೆ. ಅದಾದ್ಮೇಲೆ ಸ್ಟ್ಯಾಂಡ್ ಪೈಪ್ ಡಯಾಮೀಟರ್, ಸೊ ಡಿ ಬಂದ್ಬಿಟ್ಟು 0.5 ಸೆಂಟಿಮೀಟರ್. ಇನಿಷಿಯಲ್ ಹೆಡ್ ಎಷ್ಟಿದೆ? ಇನಿಷಿಯಲ್ ಹೆಡ್ ಎಷ್ಟಿದೆ? ಕ್ವಶನ್ ಅಲ್ಲಿ ನೋಡಿ ಗೊತ್ತಾಗುತ್ತೆ. ಇನಿಷಿಯಲ್ ಹೆಡ್ ಎಷ್ಟಿದೆ? ಬಂದ್ಬಿಟ್ಟು 100 ಇದೆ. ಇನಿಷಿಯಲ್ ಹೆಡ್ H1 ಈಸ್ 100 ಸೆಂಟಿಮೀಟರ್. ಆಮೇಲೆ ಫೈನಲ್ ಹೆಡ್ ಈಕ್ವಲ್ ಟು H2 40 ಸೆಂಟಿಮೀಟರ್. ಸೊ ಟೈಮ್ ಇಂಟರ್ವಲ್ ಏನಿದೆ? T ಈಕ್ವಲ್ಸ್ ಟು 30 ಮಿನಿಟ್ ಇದೆ, 30 ಮಿನಿಟ್. ಸೊ ಈಗ ಫಸ್ಟ್ ಏರಿಯಾ ಆಫ್ ದಿ ಸ್ಟ್ಯಾಂಡ್ ಪೈಪ್ ನ ತೆಗೆಯೋಣ. ಏರಿಯಾ ಆಫ್ ಸ್ಟ್ಯಾಂಡ್ ಪೈಪ್ ಏನಿದೆ? A ಈಕ್ವಲ್ಸ್ ಟು π/4 ಇಂಟು 0.5 ಸ್ಕ್ವೇರ್, ರೈಟ್. ಹೌ ಮಚ್ ದಿಸ್ ಒನ್? 0.196, we can say 0.196 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಇದಿದೆ. ಸೊ ಈಗ ಕೆ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 2.3. ಫಾರ್ಮುಲಾ ನಿಮ್ಗೆ ಎಲ್ಲರಿಗೂ ಗೊತ್ತಿದೆಯಾ? 2.3 ಇಂಟು 0.196 ಇಂಟು
15 divided by 60 into 30 into 60, right, into log to the power of 100 by 40, right? So we will get how much? 2.49 into 10 raised to power minus 5 centimeter per second, right? So centimeter per second ಇದು ಆನ್ಸರ್ ಆಗುತ್ತೆ. 2.5 ನಾ 2.49. ಸೊ ಇಲ್ಲಿದೆ 2. ನೋಡಿ ಇಲ್ಲಿ 2.5 ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಸೊ ಎಕ್ಸಾಕ್ಟ್ಲಿ ಮಾಡಿ. ಸೊ ಇದಕ್ಕೆ ಇನ್ನೊಂದು 2 ಪಾಯಿಂಟ್ ನೆನಪಿಡಬೇಕು. ಗ್ರಾವಲ್ ಇತ್ತಂತಂದ್ರೆ ರೈಟ್, ಕೋಎಫಿಷಿಯಂಟ್ ಆಫ್ ಪರ್ಮಿಬಿಲಿಟಿ ಗ್ರೇಟರ್ ದನ್ 1 ಇರುತ್ತೆ, ರೈಟ್. ಆಮೇಲೆ ಅದನ್ನ ಪರ್ವಿಯಸ್ ಅಂತಾನು ಅಂತೀವಿ, ಪರ್ವಿಯಸ್. ಸೊ ಅದೇ ಸ್ಯಾಂಡ್ ಇತ್ತಂತಂದ್ರೆ ರೈಟ್, ಅದು 1 to 10 is to power minus 3 ಇರುತ್ತೆ, ಇದನ್ನು ಪರ್ವಿಯಸ್ ಇರುತ್ತೆ. ಸಿಲ್ಟ್ ಇತ್ತಂತಂದ್ರೆ ಅದೇನಾಗುತ್ತೆ 10 raised to power minus 3 to 10 raised to power minus 6 ಇರುತ್ತೆ, ಇದನ್ನು ಸ್ಲೈಟ್ಲಿ ಪರ್ವಿಯಸ್ ಅಂತೀವಿ. ಕ್ಲೇ ಇತ್ತಂತಂದ್ರೆ ಲೆಸ್ ದೆನ್ 10 raised to power minus 6 ಇರುತ್ತೆ, minus 6, ರೈಟ್, ಇದು ಇಂಪರ್ವಿಯಸ್ ಇರುತ್ತೆ. ಗೊತ್ತಾಯ್ತಾ? ಇವು ನೆನ್ಪಿಟ್ಕೊಳ್ಳಿ. If the specific gravity of the soil is represented by G and the void ratio, right, and the void ratio E is the hydraulic gradient, I is expressed as. So ಇದನ್ನ ಯಾವುದರಿಂದ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಕೇಳ್ತಾ ಇರೋದು. ಸೊ G minus 1 1 plus E, ಇದರಿಂದ ನಾವು ಇದನ್ನ ಡಿನೋಟ್ ಮಾಡ್ತೀವಿ, ರೈಟ್. ವೇರ್ I is the hydraulic gradient, N is the porosity, E is the void ratio, and gamma dash we can say submerged unit weight, gamma saturation minus gamma W. ಸೊ ಈ ಥರನೂ ನಾವು ಇದನ್ನು ಬರಿಬೋದು. ಅಂದರೆ I equals to gamma dash divided by gamma W. ಸೊ ಇದನ್ನು ನಾನು G minus 1 by 1 plus E ಅಂತ ಬರಿತೀನಿ. ಓಕೆ, ತಿಳಿತಾ? The expression for the discharge Q through a flow net of an isotropic soil is given by. ಸೊ ನೋಡಿ, ಇದು ಒಂದು ಸಿಂಪಲ್ ಆಗಿದೆ. ಈ ಥರ ನೀವು ನೋಡಿದ್ದೀರಾ, ಫ್ಲೋ ನೆಟ್ಸ್ ಓದಿದ್ದೀರಾ, ಐಸೋಪೊಟೆನ್ಷಿಯಲ್ ಲೈನ್ ಈ ಥರ. ಓಕೆ, ಸೊ ಈ ಕಡೆನೂ ಲೈನ್ ಬರುತ್ತೆ, ಓಕೆ, ಈ ಕಡೆನೂ ಲೈನ್ ಬರುತ್ತೆ. ಸೊ ಈ ಲೈನ್ಸ್ಗಳನ್ನು ಇಕ್ವಿಪೊಟೆನ್ಷಿಯಲ್ ಲೈನ್ ಅಂತ ಅಂತೀವಿ. ಇಕ್ವಿಪೊಟೆನ್ಷಿಯಲ್ ಲೈನ್, ಇಕ್ವಿಪೊಟೆನ್ಷಿಯಲ್ ಲೈನ್ಸ್ ಅಂತ ಅಂತೀವಿ. ಈ ಲೈನ್ಸು, ಇವು ಯಾವ ಲೈನ್ಸ್ ಇದೆಯಲ್ಲ, ಈ ಲೈನ್ಸು ಇಕ್ವಿಪೊಟೆನ್ಷಿಯಲ್ ಲೈನ್ಸು. ಆಮೇಲೆ ಇವು ಲೈನ್ಸ್ ಏನಿದೆಯಲ್ಲ, ಇವು ರೈಟ್, ಇವು ಫ್ಲೋ ಲೈನ್ಸ್ ಇದೆ, ಇದು ಫ್ಲೋ ಲೈನ್ಸು. ಓಕೆ, ಸೊ ಇದರಲ್ಲಿ ಈಗ ಫಾರ್ಮುಲಾ ಕೇಳ್ತಾ ಇರೋದು. ಫಾರ್ಮುಲಾ ತುಂಬ ಸಿಂಪಲ್ ಇದೆ. Q is equal to K into H, ಆಮೇಲೆ NF by ND. ಸೊ NF ಏನಿದೆ, NF ಬಂದ್ಬಿಟ್ಟು ನಂಬರ್ ಆಫ್ ಫ್ಲೋ ಚಾನಲ್ಸು, ಆಯ್ತಾ, ನಂಬರ್ ಆಫ್ ಫ್ಲೋ ಚಾನಲ್ಸು. ಸೊ ನಂಬರ್ ಆಫ್ ಫ್ಲೋ ಚಾನಲ್ಸ್ ಯಾವ ಥರ ಮಾಡ್ತೀವಿ, ಫ್ಲೋ ಚಾನಲ್ಸ್ ಅಂತ ಅಂತೀನಿ, ಫ್ಲೋ ಚಾನಲ್ಸು. ಸೊ ಫ್ಲೋ ಚಾನಲ್ಸ್ ಯಾವ ಥರ ಮಾಡ್ತೀವಿ, ನಂಬರ್ ಆಫ್ ಫ್ಲೋ ಲೈನ್ಸ್ ಎಷ್ಟಿದೆ, ಆಯ್ತಾ, ಅದನ್ನು -1 ಮಾಡ್ತೀನಿ. ಅದಾದಮೇಲೆ ND ಅಂತಂದರೆ ನಂಬರ್ ಆಫ್ ಇಕ್ವಿಪೊಟೆನ್ಷಿಯಲ್ ಡ್ರಾಪ್ ಎಷ್ಟಿದೆ, ಇಕ್ವಿಪೊಟೆನ್ಷಿಯಲ್ ಡ್ರಾಪು. ಸೊ ಅದನ್ನು ಯಾವ ಥರ ಮಾಡ್ತೀವಿ, ನಂಬರ್ ಆಫ್ ಇಕ್ವಿಪೊಟೆನ್ಷಿಯಲ್ ಲೈನ್ ಎಷ್ಟಿದೆ ಅಲ್ಲ ಅದನ್ನು 1 ಮೈನಸ್ ಮಾಡ್ತೀವಿ. ಇದರಿಂದ ನಂಗೆ ಸಿಗುತ್ತೆ ಈ ಥರ. ಓಕೆ, ಗೊತ್ತಾಯ್ತಾ? ವೇರ್ Q is what, ಡಿಸ್ಚಾರ್ಜ್, K coefficient of permeability, H is hydraulic head. ಗೊತ್ತಾಯ್ತಾ? ಇವಿಷ್ಟೆಲ್ಲ ಗೊತ್ತಾಯ್ತಾ? ಓಕೆ, ಡನ್. If the void ratio and the discharge Q through the flow net of isotropic soil is given by. Isotropic soil ಬಗ್ಗೆ ಕೇಳ್ತಾ ಇರೋದು. Isotropic soil, ಒಂದು ನಿಮಿಷ, ಒಂದು ನಿಮಿಷ. If the void ratio and the discharge velocity for the soil is 0.5 and 6 into 10 raised to power minus 7 meter per second, what is the value of seepage velocity ಕೇಳ್ತಾ ಇರೋದು, ರೈಟ್. ಸೀಪೇಜ್ ವೆಲಾಸಿಟಿನ ಯಾವ ಥರ ನಾವು ಫೈಂಡ್ ಔಟ್ ಮಾಡ್ಬೋದು ನೋಡಿ. ಡಿಸ್ಚಾರ್ಜ್ ವೆಲಾಸಿಟಿ ಏನಿದೆ, ಡಿಸ್ಚಾರ್ಜ್ ವೆಲಾಸಿಟಿ ಕೊಟ್ಟಿರೋದು 6 into 10 raised to power minus 7 ಮೀಟರ್ ಪರ್ ಸೆಕೆಂಡ್. ಓಕೆ, ಮೀಟರ್ ಪರ್ ಸೆಕೆಂಡು. ಈಗ N equals to E divided by 1 plus E, right? So 0.5 divided by 1 plus 0.5 equals to 1 by 3 ಆಗುತ್ತೆ. So Vs equals to 6 into 10 raised to power minus 7, right, divided by 1 by 3. So it equals to 6 into 3 into 10 raised to power minus 7 meter per second. So we can say Vs is equal to 18 into 10 raised to power minus 7 meter per second. Okay, so ತುಂಬಾ ಸಿಂಪಲ್ ಇದೆ ಇದು. ಓಕೆ, ಗೊತ್ತಾಯ್ತಾ? ಸೊ ಏನಾಗುತ್ತೆ, ಇದು 18 ಆಗುತ್ತೆ, 18 into 10 raised to power minus 7.
ದ ಕನ್ಸಾಲಿಡೇಷನ್ ಟೈಮ್ ಫಾರ್ ದ ಸಾಯಿಲ್, ಕನ್ಸಾಲಿಡೇಷನ್ ಟೈಮ್ ಫಾರ್ ದ ಸಾಯಿಲ್ ಏನಾಗುತ್ತೆ ಅಂತ ಕೇಳ್ತಾ ಇರೋದು. ನೋಡಿ, ಕನ್ಸಾಲಿಡೇಷನ್ ಏನಿರುತ್ತೆ ಅಂದರೆ ಇನ್ಕ್ರೀಸ್ ವಿತ್ ಇನ್ಕ್ರೀಸಿಂಗ್ ದ ಕಂಪ್ರೆಸಿಬಿಲಿಟಿ, ರೈಟ್, ಇನ್ಕ್ರೀಸ್ ವಿತ್ ದ ಇನ್ಕ್ರೀಸ್ ಇನ್ ದ ಕಂಪ್ರೆಸಿಬಿಲಿಟಿಯಿಂದ ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ವಿತ್ ದ ಇನ್ಕ್ರೀಸಿಂಗ್ ಇನ್ ದ ಪರ್ಮೆಬಿಲಿಟಿ, ಇದನ್ನು ಕರೆಕ್ಟ್ ಆಗಿದೆ, ರೈಟ್. ಸೊ ಅದರಿಂದ ಡಿಕ್ರೀಸ್ ಆಗುತ್ತೆ, ರೈಟ್. ಸೊ ಇದಕ್ಕೆ ನಿಮಗೆ ಎಕ್ಸಾಂಪಲ್ ಅಂತಂದರೆ ಇದಕ್ಕೆ ನೀವು ನೋಡ್ಬೋದು, ಈ ಫಾರ್ಮುಲಾ ಇದೆಯಲ್ಲ, ಎ ವಿ ಡಿವೈಡೆಡ್ ಬೈ 1+E0 ಅಂತ ಬರುತ್ತೆ ನೋಡಿ, ಇದಕ್ಕೆ ಫಾರ್ಮುಲಾ. ಆಮೇಲೆ ಡಿಕ್ರೀಸ್ ವಿತ್ ಇನ್ಕ್ರೀಸಿಂಗ್ ಅದನ್ನು ಕರೆಕ್ಟ್ ಇದೆ. ಇಂಡಿಪೆಂಡೆಂಟ್ ಆಫ್ ದ ಸ್ಟ್ರೆಸ್ ಚೇಂಜ್, ರೈಟ್. ಸೊ ಇಂಡಿಪೆಂಡೆಂಟ್ ಆಫ್ ದ ಸ್ಟ್ರೆಸ್ ಚೇಂಜ್ ಇದೆ, ಅದನ್ನು ಕರೆಕ್ಟ್ ಆಗಿದೆ. ಸೊ ಆಲ್ ಆಫ್ ದಿ ಅಬೋವ್ ಇಸ್ ಅ ಕರೆಕ್ಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಓಕೆ, ಇದಕ್ಕೆ ಫಾರ್ಮುಲಾ ಇದೆ ನೋಡಿ, ಟಿ ವಿ ಈಕ್ವಲ್ಸ್ ಟು ಸಿ ವಿ ಟಿ ಡಿವೈಡೆಡ್ ಬೈ ಡಿ ಸ್ಕ್ವೇರ್, ವೇರ್ ಕೆ ಈಸ್ ಈಕ್ವಲ್ ಟು ಸಿ ವಿ ಎಮ್ ವಿ ಗಾಮಾ ಡಬ್ಲ್ಯೂ, ಗೊತ್ತಾಯ್ತಾ. ಸೊ ಟಿ ವಿ ಏನಂತಂದರೆ ಅದು ಟೈಮ್ ಫ್ಯಾಕ್ಟರು, ಕೋಎಫಿಷಿಯಂಟ್ ಆಫ್ ಕನ್ಸಾಲಿಡೇಷನ್ ಮೇಲೆ ಡಿಪೆಂಡ್ ಇರುತ್ತೆ. ಫಾರ್ ರೂಟೀನ್ ಕನ್ಸಾಲಿಡೇಷನ್ ಟೆಸ್ಟ್ ಇನ್ ಲ್ಯಾಬ್ರೋಟರಿ ದ ಥಿಕ್ನೆಸ್ ಆಫ್ ದ ಸ್ಪೆಸಿಮೆನ್ ಈಸ್, ರೂಟೀನ್ ಟೆಸ್ಟ್ಗೆ ಎಷ್ಟು ತಗೊಳ್ತಾರೆ ಅಂತ ಕೇಳ್ತಾ ಇರೋದು. ನೋಡಿ, ಥಿಕ್ನೆಸ್ ಯಾವತ್ತೂ ಏನಂತಂದರೆ 20 mm ತೊಗೊಳ್ತಾರೆ. ಯಾಕೆ ಅಂತಂದರೆ ಸೈಡ್ ಫ್ರಿಕ್ಷನ್ನು ಏನಂತಂದರೆ ಅದನ್ನು ಅವಾಯ್ಡ್ ಮಾಡೋಕೆ, ರೈಟ್. ಸೊ ಎಷ್ಟು ಕಮ್ಮಿ ಆಯ್ತೋ ಅಷ್ಟು, ಯಾಕೆಂದರೆ ಸೈಡ್ ಫ್ರಿಕ್ಷನ್ನು ಮಿನಿಮಮ್ ಇಡಬೇಕು ನಾವು ಅದಕ್ಕೆ. ಡಾಯ ಎಷ್ಟಿರುತ್ತೆ ಇದ್ರದ್ದು ಅಂತಂದರೆ, ಡಾಯ ಎಷ್ಟಿರಬೇಕು ಅಂತಂದರೆ ಇದ್ರದ್ದು ಮಿನಿಮಮ್ 3 ಇರಬೇಕು. ಓಕೆ, ಆಮೇಲೆ ಥಿಕ್ನೆಸ್ ಎಷ್ಟಿರಬೇಕು ಅಂತಂದರೆ ಇದ್ರದ್ದು 10 times ದ ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಪಾರ್ಟಿಕಲ್, 10 times ಮ್ಯಾಕ್ಸಿಮಮ್ ಸೈಜ್ ಆಫ್ ದಿ ಪಾರ್ಟಿಕಲ್ ಇರಬೇಕು. ಡನ್. ನೆಕ್ಸ್ಟ್, ದ ರಿಲೇಷನ್ ಬಿಟ್ವೀನ್ ಕೋಎಫಿಷಿಯಂಟ್ ಆಫ್ ಕನ್ಸಾಲಿಡೇಷನ್ ಸಿ ವಿ, ಟೈಮ್ ಫ್ಯಾಕ್ಟರ್ ಟಿ ವಿ, ಡ್ರೈನೇಜ್ ಪಾತ್ ಡಿ ಅಂಡ್ ದ ಟೈಮ್ ಟಿ ಈಸ್ ಗಿವನ್ ಬೈ ಅಂತ ಕೇಳ್ತಾ ಇರೋದು. ನೋಡಿ, ಇದಕ್ಕೆ ತುಂಬ ಸಿಂಪಲ್ ಆಗಿ 2 ಕಾನ್ಸೆಪ್ಟ್ ಬರುತ್ತೆ ಇದರಲ್ಲಿ, ರೈಟ್. ದೇರ್ ಇಸ್ ಎ 2 ಡಿಫರೆಂಟ್ ಕಾನ್ಸೆಪ್ಟ್ಸ್ ಹಿಯರ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಈಗ ಇದರಲ್ಲಿ 2 ಕಂಡೀಷನ್ ಏನು ಬರುತ್ತೆ ಅಂತಂದರೆ, ಒಂದು ಕಂಡೀಷನು ನಿಮ್ಮ ಅಡ್ಜಾಯ್ನಿಂಗ್ ಸಾಯಿಲ್ ಈ ಥರ ಇದೆ, ರೈಟ್. ಇಲ್ಲಿ ಕ್ಲೇ ಇದೆ, ಇಲ್ಲಿ ಸ್ಯಾಂಡ್ ಇದೆ ಅಂತ ತಿಳ್ಕೊತೀರ, ರೈಟ್. ಇಲ್ಲಿ ಕ್ಲೇ ಇದೆ, ಇಲ್ಲಿ ಸ್ಯಾಂಡು. ಸೊ ಅಪ್ಪರ್ ಮತ್ತು ಲೋವರ್ ಬೌಂಡ್ರೀಸ್ ಇತ್ತು ಅಂತಂದರೆ, ರೈಟ್, ಅದನ್ನು ಫ್ರೀ ಆಯಿತಾ, ಇಲ್ಲಿ ಮೇಲ್ಗಡೆನೂ ಇರುತ್ತೆ, ಕೆಳಗಡೆನೂ ಇರುತ್ತೆ, ರೈಟ್. ಈ ಥರ ಕ್ಲೇ ಮತ್ತು ಸ್ಯಾಂಡು ಈ ಥರ ಇದೆ ಅಂತಂದರೆ, ಈ ಥರ ಇತ್ತು ಅಂತಂದರೆ ಅದನ್ನು ನಾವೇನಂತೇವೆ ಅಂತಂದರೆ, ಇದ್ರದ್ದು ಎಷ್ಟು ಡೆಪ್ತ್ ಇದೆ ಇದು ತೊಗೊಳ್ಬೇಕು, ಇದು H0 ಅಂತ ಆಗುತ್ತೆ. ಸೊ ಇದನ್ನು ನಾನು ಡಬಲ್ ಡ್ರೈನೇಜ್ ಅಂತ ಅಂತೀನಿ ಇದು. ಸೊ ದಿಸ್ ಈಸ್ ಎನ್ ಡಬಲ್ ಡ್ರೈನೇಜ್, ಡಬಲ್ ಡ್ರೈನೇಜ್, ರೈಟ್. ಯಾಕೆ ಅಂತಂದರೆ ಇದು ಡಬಲ್ ಡ್ರೈನೇಜ್ ಕಂಡೀಷನ್ ಆಗುತ್ತೆ ಇದು. ಸೊ ಅವಾಗ ಇದ್ರ ಡಿ ವ್ಯಾಲ್ಯೂನ ಏನು ತೊಗೋತೀನಿ ಅಂತಂದರೆ H0/2 ತೊಗೋತೀನಿ, ರೈಟ್. ಇದ್ರದ್ದು ಹಾಫ್ ತೊಗೋತೀನಿ. ಈಗ ಇನ್ನೊಂದು ಕಂಡೀಷನ್ ಬರುತ್ತೆ, ಇದು ಒಂದು ಕಂಡೀಷನು. ಇನ್ನೊಂದು ಕಂಡೀಷನ್ ಏನಾಗುತ್ತೆ, ಇಲ್ಲಿ ನೋಡಿ ಈ ಥರ ಇದೆ, ಇಲ್ಲಿ ಮೇಲ್ಗಡೆ ಸ್ಯಾಂಡ್ ಇದೆ, ಇಲ್ಲಿ ಕೆಳಗಡೆ ಕ್ಲೇ ಇದೆ ಅಷ್ಟೇ, ಆಯಿತಾ. ಇಲ್ಲಿ ಕೆಳಗಡೆ ಏನಿದೆ, ಇದು ಬಂದ್ಬಿಟ್ಟು ಈ ಥರ ಒಂದು ಲೇಯರ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಂಥದನ್ನ ಸಿಂಗಲ್ ಡ್ರೈನೇಜ್ ಅಂತ ಅಂತೀವಿ, ಸಿಂಗಲ್ ಡ್ರೈನೇಜ್ ಅಂತ ಅಂತೀವಿ ಇದಕ್ಕೆ, ಸಿಂಗಲ್ ಡ್ರೈನೇಜ್ ಅಂತ ಅಂತೀವಿ ಇದಕ್ಕೆ, ಗೊತ್ತಾಯ್ತಾ. ಸೊ ಇದಕ್ಕೆ ಹೈಟ್ ಏನು ತೊಗೋತೀನಿ, ಡಿ ಈಸ್ ಈಕ್ವಲ್ ಟು H0 ಅಂತ ತೊಗೋತೀನಿ. H0 ಯಾವುದಾಗುತ್ತೆ ಇದ್ರದ್ದು, H0 ಬಂದ್ಬಿಟ್ಟು ಇದಾಗುತ್ತೆ, H0. ಓಕೆ, ಡನ್. ನಾವು ಕಮಿಂಗ್ ಟು ದ ಫಾರ್ಮುಲಾ, ಸಿ ವಿ ಈಸ್ ಈಕ್ವಲ್ ಟು ಡಿ ಸ್ಕ್ವೇರ್ ಟಿ ವಿ ಬೈ ಟಿ ಆಗುತ್ತೆ. ಸೊ ಎ ಇಸ್ ದ ಆನ್ಸರ್ ಆಗುತ್ತೆ ಇದಕ್ಕೆ. ದ ಕೋಎಫಿಷಿಯಂಟ್ ಆಫ್ ಕಂಪ್ರೆಸಿಬಿಲಿಟಿ ಆಫ್ ದ ಸಾಯಿಲ್ ಈಸ್ ದ ರೇಷಿಯೋ ಆಫ್, ಕೋಎಫಿಷಿಯಂಟ್ ಆಫ್ ಕಂಪ್ರೆಸಿಬಿಲಿಟಿದು ರೇಷಿಯೋ ಏನಿರುತ್ತೆ ಅಂತ ಕೇಳ್ತಾ ಇರೋದು. ಸೊ ಇದ್ರದ್ದು ರೇಷಿಯೋ ಆಫ್ ವೈಡ್ ರೇಷಿಯೋ ವರ್ಸಸ್ ಎಫೆಕ್ಟಿವ್ ಸ್ಟ್ರೆಸ್ ಕರ್ವ್ ಫಾರ್ ದ ನಾರ್ಮಲಿ ಕನ್ಸಾಲಿಡೇಟೆಡ್ ಸಾಯಿಲ್ ಈಸ್ ಕಾಲ್ಡ್ ಆಸ್ ಎನ್ ಕೋಎಫಿಷಿಯಂಟ್ ಆಫ್ ಕಂಪ್ರೆಸಿಬಿಲಿಟಿ. ಸೊ ಅದು ಇಲ್ಲಿಲ್ಲ, ಬಟ್ ಇಲ್ಲಿ ಏನಿದೆ, ಸ್ಟ್ರೈನ್ ಟು ಸ್ಟ್ರೆಸ್ ಇದೆ, ರೈಟ್. ನಾವು ಅನ್ಬೋದು ಅದನ್ನ ಸ್ಟ್ರೈನ್ ಟು ಸ್ಟ್ರೆಸ್. ಈ ಥರ ಡಯಾಗ್ರಾಮ್ ನೆನಪಿದೆಯಾ, ಈ ಥರ ಡಯಾಗ್ರಾಮ್ ಯಾರ್ಯಾರಿಗೆ ನೆನಪಿದೆಯಪ್ಪ, ಈ ಥರ, ರೈಟ್. ಸೊ ಆಮೇಲೆ ಇಲ್ಲಿಂದ ನಾವು ವ್ಯಾಲ್ಯೂಸ್ನ ತೊಗೊಂಡ್ಬಿಟ್ಟು ನಾವು ಮಾಡ್ತಾ ಇದ್ವಿ, ರೈಟ್. 2, 1, 0 ಆಯಿತಾ. ಇದು ಟೋಟಲ್ ಸ್ಟ್ರೆಸ್, ಈ ಕಡೆ ಎಫೆಕ್ಟಿವ್ ಸ್ಟ್ರೆಸ್, ರೈಟ್. ಕ್ಯಾಲ್ಕುಲೇಟ್ ಮಾಡಿಕೊಂಡು ಈ ಥರ, ಓಕೆ, ನೆನಪಿದೆಯಾ. ಸೊ ಅದು ಚೇಂಜ್ ಇನ್ ವೈಡ್ ರೇಷಿಯೋ ಡಿವೈಡ್ ಬೈ ಚೇಂಜ್ ಇನ್ ಎಫೆಕ್ಟಿವ್ ಸ್ಟ್ರೆಸ್. ಸೊ ಅದನ್ನೇ ನಾವು ಸ್ಟ್ರೈನ್ ಟು ಸ್ಟ್ರೆಸ್ ಅಂತ ಅಂತೀವಿ. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಶೋಸ್ ಟೈಮ್ ಫ್ಯಾಕ್ಟರ್ ಫಾರ್ 50% ಡಿಗ್ರಿ ಆಫ್ ದ ಕಾನ್ಸಾಲಿಡೇಷನ್. ಸೊ 50% ಡಿಗ್ರಿ ಆಫ್ ಕಾನ್ಸಾಲಿಡೇಷನ್ನ ಏನು ಮಾಡ್ಬೋದು ಅಂದರೆ, ಯು ಈಕ್ವಲ್ಸ್ ಟು 50% ಅಂತ ಬರ್ಕೋಬೇಕು ಡೈರೆಕ್ಟಾಗಿ, ಬಿಕಾಸ್ ಇಟ್ ಈಸ್ ಲೆಸ್ ದೆನ್ 60%. ಸೊ ವಿ ಹ್ಯಾವ್ ಟು ಯೂಸ್ ದ ಟೈಮ್ ಫ್ಯಾಕ್ಟರ್, ಟಿ ವಿ ಈಸ್ ಟೈಮ್ ಫ್ಯಾಕ್ಟರ್ನ ಯೂಸ್ ಮಾಡಬೇಕು. ಸೊ ಅದೇನಾಗುತ್ತೆ, π/4 u ಸ್ಕ್ವೇರ್. ಸೊ π/4
into 50 divided by 100, right, whole square is equal to 0.196, right, 0.196, we can say 0.2, so 0.2 is the answer. The clay deposit of the thickness 10 cm and wide ratio is 0.5 undergoes a settlement and now its final wide ratio is 0.2. The thickness of the settlement layer ಅಂತ ಕೇಳ್ತಾ ಇರೋದು, ರೈಟ್. thickness of the settlement layer ಎಷ್ಟಾಗುತ್ತೆ ನೋಡಿ. thickness of the clay deposit ಏನಿದೆ, thickness of clay deposit, ಸೊ ಅದೆಷ್ಟಿದೆ, h0 ಇದೆ, ಅದನ್ನ h0 ಅಂತ ತೋತೀನಿ, 10 cm. now initial wide ratio, initial wide ratio EO, so 0.5 ಅಂತ ತಗೊಳ್ತೀನಿ, ಅದಕ್ಕೆ 0.5 ಕೊಟ್ಟಿದ್ದಾರೆ. ಫೈನಲ್ ಎಷ್ಟು ಕೊಟ್ಟಿದ್ದಾರೆ, ಫೈನಲ್ ಏನಂತಂದ್ರೆ E is nothing but 0.2. now ಸೆಟಲ್ಮೆಂಟ್ ಯಾವಾಗ ಆಗುತ್ತೆ ಅಂತಂದ್ರೆ ಚೇಂಜ್ ಇನ್ ವೈಡ್ ರೇಷಿಯೋ ಆದಾಗ, ಸೊ ಡೆಲ್ಟಾ H ನ ಡಿವೈಡೆಡ್ ಬೈ H0 ಮಾಡ್ತೀನಿ ಪ್ಲಸ್ ಡೆಲ್ಟಾ E ಡಿವೈಡೆಡ್ ಬೈ 1 ಪ್ಲಸ್ E0. so delta H we required, so we can directly written as 0.5 minus 0.2 divided by 1 plus 0.5 and into 10 we will get the 2 centimeter, guys. so this is the answer for this question, right, so 2 centimeter. okay, ಗೊತ್ತಾಯ್ತಾ, ಡೈರೆಕ್ಟ್ ಆಗಿ ಗೊತ್ತಿದ್ರೆ ಇದ್ರ ಥಿಯರಿನೂ ಹೇಳಿದ್ದೀನಿ ಆಲ್ರೆಡಿ. in triaxial compression test on a soil specimen the intermediate principal stress is equal to, intermediate principal stress ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂತ ಕೇಳ್ತಾ ಇರೋದು. ನೋಡಿ, ಟ್ರೈಆಕ್ಸಿಯಲ್ ಕಂಪ್ರೆಷನ್ ಟೆಸ್ಟ್ ಏನಿದೆ ಅಂದ್ರೆ ಒಂದು ಸಿಲಿಂಡ್ರಿಕಲ್ ಸ್ಪೆಸಿಮೆನ್ ನ ತಗೊಂಡ್ಬಿಟ್ಟು ಟೆಸ್ಟ್ ಮಾಡ್ತೀವಿ. ಸೊ ಇದರಲ್ಲಿ ಏನಂತಂದ್ರೆ 3 ಪ್ರಿನ್ಸಿಪಲ್ ಸ್ಟ್ರೆಸಸ್ ನ ಯೂಸ್ ಮಾಡ್ತಾರೆ. ಒಂದು ಆಕ್ಸಿಯಲ್, ಆಯ್ತಾ, 3 ಪ್ರಿನ್ಸಿಪಲ್ ಸ್ಟ್ರೆಸಸ್, ಆಕ್ಸಿಯಲ್, ರೇಡಿಯಲ್, ಓಕೆ, ಆಮೇಲೆ ಸರ್ಕಂಫರೆನ್ಷಿಯಲ್ ಸ್ಟ್ರೆಸಸ್, ರೈಟ್, ಸರ್ಕಂಫರೆನ್ಷಿಯಲ್ ಸ್ಟ್ರೆಸ್. ಈ 3 ಏನಂತಂದ್ರೆ ಪ್ರಿನ್ಸಿಪಲ್ ಸ್ಟ್ರೆಸ್ ನ ಯೂಸ್ ಮಾಡ್ತೀವಿ ನಾವು. ಓಕೆ, ಆಮೇಲೆ ಹಾರಿಜಾಂಟಲ್ ಪ್ಲೇನ್ ಇತ್ತು ಅಂತಂದ್ರೆ ಟೋಟಲ್ ಎಕ್ಸಿಸ್ ಇದ್ರದ್ದು ನಾರ್ಮಲ್ ಇರುತ್ತೆ ಪ್ಲೇನ್ಗೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಇಂಟರ್ಮೀಡಿಯೇಟ್ ಪ್ರಿನ್ಸಿಪಲ್ ಸ್ಟ್ರೆಸ್ ಏನಿರುತ್ತೆ ಅಂತಂದ್ರೆ ಇದ್ರದ್ದು ನಾವು ಏನಂದ್ರೆ ಮೈನರ್ ಪ್ರಿನ್ಸಿಪಲ್ ಸ್ಟ್ರೆಸ್ ಆಕ್ಸಿಯಲ್ ಸಿಮೆಟ್ರಿ ಇರುತ್ತೆ, ರೈಟ್. intermediate principal stress in axial in triaxial test is taken as equal to the minor principal stress because of axial symmetry. ಇವು 3-4 ಪಾಯಿಂಟ್ ನೆನ್ಪಿಡಿ ಸಾಕು, ಬೇರೆದೆಲ್ಲ ನೆನ್ಪಿಡಲಿಲ್ಲ ಅಂದ್ರೂ ಓಕೆ, ಡನ್. ಸೊ ಇದನ್ನು ಏನಾಗುತ್ತೆ, ಟ್ರೈಆಕ್ಸಿಯಲ್ ಕಂಪ್ರೆಷನ್ ಟೆಸ್ಟ್ ಆನ್ ಸಾಯಿಲ್ ಸ್ಪೆಸಿಮೆನ್ ಇನ್ ಇಂಟರ್ಮೀಡಿಯೇಟ್ ಪ್ರಿನ್ಸಿಪಲ್ ಸ್ಟ್ರೆಸ್ ಇಸ್ ಈಕ್ವಲ್ ಟು ಮೈನರ್ ಪ್ರಿನ್ಸಿಪಲ್ ಸ್ಟ್ರೆಸ್ ಅಂತ ಅನ್ಬೋದು, ಮೈನರ್. ನಾವು ಇನ್ ಎ ಡೈರೆಕ್ಟ್ ಶಿಯರ್ ಟೆಸ್ಟ್ the shear stress and the normal shears on a dry sand sample at a failure is 0.6 kg per centimeter square and 1 kg per centimeter square respectively. The angle of internal friction of the sand will be nearly ಅಂತ ಕೇಳ್ತಾ ಇರೋದು. ಸೊ ಇದಕ್ಕೆ ಶಿಯರ್ ಸ್ಟ್ರೆಸ್ ಎಷ್ಟಿದೆ ಕಣಪ್ರಿ, ಎಷ್ಟಿದೆ ರೀ, 0.6 ಇದೆ ಕಣ್ರಿ, 0.6 ಇದೆ, kg per centimeter square ಇದೆ, ಕರೆಕ್ಟಾ. ನಾರ್ಮಲ್ ಸ್ಟ್ರೆಸ್ ಇದೆ, ಎಷ್ಟು ಕೊಟ್ಟಿದ್ದಾರೆ, ರೈಟ್, ಇದು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 1 kg per centimeter ಕೊಟ್ಟಿದ್ದಾರೆ. ವಿ ಕ್ಯಾನ್ ರಿಟರ್ನ್. ನಾವು ಸ್ಯಾಂಡ್ ಏನಿದೆ ಅದ್ರದ್ದು ವ್ಯಾಲ್ಯೂ ಏನಿರುತ್ತೆ, ಸಿ 0 ಆಗುತ್ತೆ. ಸೊ ಎಸ್ ಈಕ್ವಲ್ಸ್ ಟು ಸಿ ಪ್ಲಸ್, ರೈಟ್, ಟೋಟಲ್ ಸ್ಟ್ರೆಸ್ tan phi. ಸೊ ಎಸ್ ಈಕ್ವಲ್ಸ್ ಟು 0 ಪ್ಲಸ್ 1 tan phi. ಓಕೆ, 1 tan phi equals to 0.6. so tan phi equals to 0.6. so phi equals to tan inverse of, we can write it as tan inverse of 0.6. so it is as 30.96 degree. so we can say 31 degree, right, 31 degree. The triaxial test is usually carried out as, ಟ್ರೈಆಕ್ಸಿಯಲ್ ಟೆಸ್ಟ್ ಯೂಶುವಲಿ ಯಾವುದರಿಂದ ಕ್ಯಾರಿ ಮಾಡ್ತಾರೆ ಅಂತ ಕೇಳ್ತಾ ಇರೋದು. ನೋಡಿ, ಟ್ರೈಆಕ್ಸಿಯಲ್ ಟೆಸ್ಟ್ ಏನಂತಂದ್ರೆ ಆಕ್ಚುಲಿ ಇಲ್ಲಿ ಬರಿತೀನಿ, 4 ಮೆಥಡ್ ಇದೆ. ಒಂದು ಯು ಟೆಸ್ಟ್, ಟೆಸ್ಟ್. ಸೆಕೆಂಡ್ CU ಟೆಸ್ಟ್, ಹೇಳ್ತೀನಿ ಸ್ವಲ್ಪ ತಾಳ್ಕೊಳ್ಳಿ, CD ಟೆಸ್ಟ್, ಆಮೇಲೆ ಇನ್ನೊಂದು ಬರುತ್ತೆ UD ಟೆಸ್ಟ್, ಆಯ್ತಾ. ಈ 4th ಒನ್ ಮರ್ತ್ ಬಿಡಿ, 3 ಬಗ್ಗೆ ಹೇಳ್ತೀನಿ. ಯು ಅಂದ್ರೇನು,
ಅನ್ಕನ್ಸಾಲಿಡೇಟೆಡ್ ಅನ್ಡ್ರೈನ್ಡ್ ಟೆಸ್ಟ್ ಅಂತ ಅಂತೀವಿ. ಅನ್ಕನ್ಸಾಲಿಡೇಟೆಡ್ ಅನ್ಡ್ರೈನ್ಡ್ ಟೆಸ್ಟ್, ರೈಟ್. ಸೊ ಈ ಟೆಸ್ಟ್ ಇರುತ್ತೆ ಅಂತಂದ್ರೆ ಡ್ರೈನೇಜ್ ಪರ್ಮಿಟ್ ಮಾಡೋಲ್ಲ, ನೋ ಡ್ರೈನೇಜ್ ಅಂತ ಬರಿತೀನಿ ಫಸ್ಟ್, ನೋ ಡ್ರೈನೇಜ್ ಆಯ್ತಾ, ಡ್ಯೂರಿಂಗ್ ಕನ್ಸಾಲಿಡೇಷನ್, ರೈಟ್. ಯಾವುದೇ ಒಂದು ಸ್ಟೇಜ್ ಅಲ್ಲಿ ಇದಕ್ಕೆ ಅಲೋ ಮಾಡೋದಿಲ್ಲ, ಆಯ್ತಾ. ಸೊ ಇದು ಒಂದು 5 ನಿಮಿಷ ಒಳಗಡೆ ಮಾಡ್ಬೋದು, 5 ನಿಮಿಷ ಒಳಗಡೆ ನಾವು ಇದನ್ನ ಫಾಸ್ಟ್ ಆಗಿ ಮಾಡ್ಬೋದು, ರೈಟ್. ಕ್ವಿಕ್ ಟೆಸ್ಟ್ ಅಂತ ಅಂತೀವಿ ಇದಕ್ಕೆ, ಕ್ವಿಕ್ ಟೆಸ್ಟ್. ಆಮೇಲೆ ಇದು ಸ್ಯಾಚುರೇಟೆಡ್ ಏನಂತಂದ್ರೆ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಸ್ಯಾಚುರೇಟೆಡ್ ಕ್ಲೇಸ್ಗೆ ಯೂಸ್ ಆಗುತ್ತೆ, ಸ್ಯಾಚುರೇಟೆಡ್ ಕ್ಲೇಗೆ ಇದು ಯೂಸ್ ಆಗುತ್ತೆ. ಕ್ಲಿಯರ್. ಸೆಕೆಂಡ್ ಟೆಸ್ಟ್ ಕನ್ಸಾಲಿಡೇಟೆಡ್ ಅನ್ಡ್ರೈನ್ಡ್ ಟೆಸ್ಟ್ ಅಂತ ಅಂತೀವಿ. ಸೆಕೆಂಡ್ ಒನ್ ಕನ್ಸಾಲಿಡೇಟೆಡ್ ಅನ್ಡ್ರೈನ್ಡ್ ಕಂಡೀಷನ್ ಟೆಸ್ಟ್, CU ಟೆಸ್ಟ್. ಸೊ ಇದು ಯಾವಾಗ ಯೂಸ್ ಮಾಡ್ತಾರೆ ಅಂತಂದ್ರೆ ಇಟ್ ಈಸ್ ಅಲೌಡ್ ಟು ಕನ್ಸಾಲಿಡೇಟ್ ಇನ್ ದ ಫಸ್ಟ್ ಸ್ಟೇಜ್. ಫಸ್ಟ್ ಸ್ಟೇಜ್ ಅಲ್ಲಿ ಕನ್ಸಾಲಿಡೇಟ್ ಆಗಕ್ಕೆ ಬಿಡ್ತೀವಿ. ಅದಾದ್ಮೇಲೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಶಿಯರ್ ಆಗುತ್ತೆ ಇದು, ರೈಟ್. ಸೆಕೆಂಡ್ ಸ್ಟೇಜ್ ಅಲ್ಲಿ ಇದು ಶಿಯರ್ ಆಗುತ್ತೆ. ಸೊ ಇಲ್ಲೂ ಡ್ರೈನೇಜ್ ಪರ್ಮಿಟ್ ಮಾಡೋದಿಲ್ಲ, ರೈಟ್. ಸೊ ಇದು ಸ್ಟೆಬಿಲಿಟಿ ಅನಾಲಿಸಿಸ್ ಮಾಡೋಕೆ ಇದನ್ನ ನಾವು ಯೂಸ್ ಮಾಡ್ತೀವಿ, ರೈಟ್. ಇದು ಎಲ್ಲಿ ಮಾಡ್ತೀವಿ ಅಂದ್ರೆ ಅರ್ಧನ್ ಡ್ಯಾಮ್ಗೆ ಯೂಸ್ ಮಾಡ್ತೀವಿ, ಅರ್ಧನ್ ಡ್ಯಾಮ್ಗಳಿಗೆ ಇದನ್ನ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಸಡನ್ ಡ್ರಾಡೌನ್ ಆಫ್ ವಾಟರ್ ಮಾಡಿದ್ರೆ ಅದನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಇದು ಯೂಸ್ ಮಾಡ್ತೀವಿ. ಥರ್ಡ್ ಒನ್ ಕನ್ಸಾಲಿಡೇಟೆಡ್ ಡ್ರೈನ್ ಟೆಸ್ಟ್. ಅಂದ್ರೆ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಮೇಜರ್ ಆಗಿ ಡ್ರೈನೇಜ್ ನ ಅಲೋ ಮಾಡ್ತೀವಿ. ಡ್ರೈನೇಜ್ ಅಲೋಡ್, ಡ್ರೈನೇಜ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ರೈಟ್. ಅದ್ರ ಬಗ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಡ್ರೈನೇಜ್ ಅಂದ್ರೇನು. ಸೊ ಡ್ರೈನೇಜ್ ನ ಅಲೋ ಮಾಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ, ಫಸ್ಟ್ ಕನ್ಸಾಲಿಡೇಟ್ ಆಗುತ್ತೆ, ಅದಾದ್ಮೇಲೆ ಅದು ಕಂಪ್ಲೀಟ್ ಆಗುತ್ತೆ, ಆಮೇಲೆ ಸ್ಲೋ ರೇಟ್ ಇಂದ ಶಿಯರ್ ಆಗೋಕೆ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಇದನ್ನ ಶೋ ಟೆಸ್ಟ್ ಅಂತಾನು ಅಂತಾರೆ, ಶೋ ಟೆಸ್ಟ್. ಸ್ಲೋ ಆಗಿ ಇದು ಶಿಯರ್ ಟೆಸ್ಟ್ ಕಾಣಿಸುತ್ತೆ. ಸೊ ಇದು ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ ಸ್ಯಾಚುರೇಟೆಡ್ ಸ್ಯಾಂಡ್ಗೆ ಇದನ್ನ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ ಕತೆ ಎಲ್ಲ? ಗೊತ್ತಾಯ್ತಾ? ಕತೆ ಗೊತ್ತಾದ್ರೆ ಸಾಕು. ಇಲ್ಲಿ ನೋಡಿದ್ರೆ 3ಕ್ಕೂ ಮಾಡ್ತೀವಿ ನಾವು. ಡನ್. ನೆಕ್ಸ್ಟ್ ಕ್ವೆಶ್ಚನ್. ದ ಇಕ್ವೇಶನ್ ಆಫ್ P C plus S tan alpha is given by, right. tau C plus S tan is given by ಯಾರಿಂದ ಇದು ಬರ್ದಿರೋದು ಅಂತ ಕೇಳ್ತಾ ಇರೋದು. ಇದು ಬರೆದಿರೋ ಕೂಲಂಬ್ ಇಕ್ವೇಶನ್ ಅಂತ ಅಂತಿರ್ತಾನೆ ನಾವು, ರೈಟ್. tau is a shear strength, S is a normal stress on the plane of the rupture, angle of internal friction phi ಇದಿದೆ. ನೆಕ್ಸ್ಟ್ ಕ್ವೆಶ್ಚನ್. The shearing strength of the cohesionless soil depends on, ರೈಟ್. ಶಿಯರ್ ಸ್ಟ್ರೆಂತ್ ಕೊಹೆಷನ್ಲೆಸ್ ಸಾಯಿಲ್ ಯಾವ್ದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ ಅಂತ ಕೇಳ್ತಾ ಇರೋದು. ಒಂದು ಡ್ರೈ ಡೆನ್ಸಿಟಿ ಮೇಲೆ, ರೇಟ್ ಆಫ್ ಲೋಡಿಂಗ್ ಮೇಲೆ, ಕನ್ಫೈನಿಂಗ್ ಪ್ರೆಷರ್ ಮೇಲೆ, ಎಲ್ಲದ್ರ ಮೇಲೆ ಇದು ಡಿಪೆಂಡ್ ಇರುತ್ತೆ. ಗೊತ್ತಾಯ್ತಾ? ಡ್ರೈ ಡೆನ್ಸಿಟಿ ಬಗ್ಗೆ ನಿಮಗೆ ಗೊತ್ತಿದೆ. ಇನ್ಕ್ರೀಸ್ ಇನ್ ಡ್ರೈ ಡೆನ್ಸಿಟಿ ಏನ್ ಮಾಡುತ್ತೆ, ಇನ್ಕ್ರೀಸ್ ಇನ್ ದ ಶಿಯರ್ ಸ್ಟ್ರೆಂತ್ ಆಗುತ್ತೆ. ಇದು ಫಸ್ಟ್. ಓಕೆ, ಇದಂತೂ ನಿಮ್ಗೆ ಗೊತ್ತಿದೆ. ಅದಾದ್ಮೇಲೆ ರೇಟ್ ಆಫ್ ಲೋಡಿಂಗ್ ಬಗ್ಗೆ ನೋಡೋಣ, ರೈಟ್. ಸೊ ಯಾವಾಗ ಲೋಡ್ ಅಪ್ಲೈ ಮಾಡ್ತೀವಿ ಸಾಯಿಲ್ಗೆ, ಅದು ಎಲ್ಲ ಏನ್ ತಗೊಳುತ್ತೆ, ಸಾಯಿಲ್ ತಗೊಳುತ್ತೆ, ಇಮಿಡಿಯೇಟ್ಲಿ ತಗೊಳುತ್ತೆ ಮತ್ತೆ, ರೈಟ್. ಆಮೇಲೆ ನೆಕ್ಸ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಪೋರ್ ವಾಟರ್ ತಗೊಳುತ್ತೆ, ಅದಾದ್ಮೇಲೆ ಎಕ್ಸಸ್ ಪೋರ್ ವಾಟರ್ ಪ್ರೆಷರ್ ಡೆವಲಪ್ ಆಗುತ್ತೆ, ಅದಾದ್ಮೇಲೆ ಕ್ರಿಟಿಕಲ್ ಕಂಡೀಷನ್ ಆಗುತ್ತೆ, ಶಿಯರ್ ಫೇಲಿಯರ್ ಆಗುತ್ತೆ, ರೈಟ್. ಈ ತರ ಒನ್ ಬೈ ಒನ್ ಆಗುತ್ತೆ. ಗೊತ್ತಾಯ್ತಾ? ಸೊ ಇದು ಕ್ಲೇ ಸಾಯಿಲ್ ಅನ್ನ ಹೇಳ್ತಾ ಇರೋದು. ಕನ್ಫೈನಿಂಗ್ ಪ್ರೆಷರ್ ಅಂತಂದ್ರೆ ಯಾವಾಗ ಕನ್ಫೈನಿಂಗ್ ಪ್ರೆಷರ್ ನಾವು ಇನ್ಕ್ರೀಸ್ ಮಾಡಿದ್ರೆ ದೇರ್ ವಿಲ್ ಬಿ ಇನ್ಕ್ರೀಸಿಂಗ್ ಇನ್ ದ ಶಿಯರ್ ಸ್ಟ್ರೆಂತ್ ಆಸ್ ಅ ಲ್ಯಾಟ್ರಲ್ ಸ್ಟೆಬಿಲಿಟಿ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಸೊ ಅದಕ್ಕೆ ಇನ್ನ 3 ಆಪ್ಷನ್ ಕರೆಕ್ಟ್ ಆಗಿದೆ. ವೇನ್ ಶಿಯರ್ ಟೆಸ್ಟ್ ಈಸ್ ಯೂಸ್ ಟು ಫೈಂಡ್ ಔಟ್ ದ ಶಿಯರ್ ಸ್ಟ್ರೆಂತ್. ಸೊ ವೇನ್ ಶಿಯರ್ ಸ್ಟ್ರೆಂತ್ ಯಾವುದಕ್ಕೆ ಯೂಸ್ ಮಾಡ್ತೇವೆ, ಅದು ಕ್ಲೇ ಸಾಯಿಲ್ಗೆ ಅಷ್ಟೇ ಯೂಸ್ ಮಾಡ್ತೇವೆ ನೋಡಿ. ಇದು ಇಂಪಾರ್ಟೆಂಟ್ ಇದೆ, ರೈಟ್. ಸೊ ಇದು ಒಂದು ಪ್ಲಾಸ್ಟಿಕ್ ಕೊಹೆಸಿವ್ ಸಾಯಿಲ್ ಇತ್ತಂತಂದ್ರೆ, ವೆರಿ ಸೆನ್ಸಿಟಿವ್ ಇತ್ತಂತಂದ್ರೆ, ಅನ್ಡಿಸ್ಟರ್ಬ್ ಸ್ಪೆಸಿಮೆನ್ ಇತ್ತಂತಂದ್ರೆ, ತುಂಬಾ ಡಿಫಿಕಲ್ಟ್ ಇತ್ತಂತಂದ್ರೆ ಅಂತ ಕಡೆ ಶಿಯರ್ ಸ್ಟ್ರೆಂತ್ ಏನಂತಂದ್ರೆ ನಾವೇನಂತಂದ್ರೆ ಎಫೆಕ್ಟ್ ಆಗಲ್ದಂಗೆ ಸ್ಯಾಂಪಲ್ ತಗೊಂಡ್ಬಿಟ್ಟು ಟೆಸ್ಟ್ ಮಾಡಬೇಕಾಗುತ್ತೆ, ರೈಟ್. ಸೊ ಇದನ್ನ ನಾವೇನಂತಂದ್ರೆ ಲ್ಯಾಬಲ್ಲೂ ಮಾಡ್ಬೋದು, ಸೈಟಲ್ಲೂ ಮಾಡ್ಬೋದು. ಇದು ಇಂಪಾರ್ಟೆಂಟ್ ಪಾಯಿಂಟ್, ರೈಟ್. ಸಾಫ್ಟ್ ಸ್ಯಾಚುರೇಟೆಡ್ ಕ್ಲೇ, ಹೈಲಿ ಪ್ಲಾಸ್ಟಿಕ್ ಕ್ಲೇ ಇದ್ದಾಗ ವೇನ್ ಶಿಯರ್ ಟೆಸ್ಟ್ ನ ಯೂಸ್ ಮಾಡ್ತೀವಿ. ಇದೊಂದು ಸ್ಪೆಷಲ್ ಕೇಸ್ ಅಂತ ತಿಳ್ಕೊಳ್ಳಿ, ರೈಟ್. ಸೊ ಇದು ಮರೈನ್ ಸಾಯಿಲ್ಸ್ಗೆ ಜಾಸ್ತಿ ಮಾಡ್ತೀವಿ ನಾವು, ಮರೈನ್ ಸಾಯಿಲ್ಸ್ಗೆ, ರೈಟ್. ಸೊ ಅದನ್ನ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡಬೇಕು. ನೆಕ್ಸ್ಟ್, ದ ಮೊಹರ್ಸ್ ಸ್ಟ್ರೇಟ್ ಥಿಯರಿ ಈಸ್ ಬೇಸ್ಡ್ ಆನ್ ದ ಫಾಲೋವಿಂಗ್ ಫ್ಯಾಕ್ಟ್. ಮೊಹರ್ಸ್ ಸ್ಟ್ರೇಟ್ ಥಿಯರಿ ಯಾವ್ದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂತ ಕೇಳ್ತಾ ಇರೋದು.
ಸೊ ಇಲ್ಲಿ ನೋಡಿ ಮಟೀರಿಯಲ್ ಫೇಸ್ ಎಸೆನ್ಷಿಯಲಿ ಬೈ ದ ಶಿಯರ್. ಸೊ ಇದು ಕರೆಕ್ಟ್ ಆಗಿದೆ, ರೈಟ್. ಇದು ನಿಮಗೆ ಕೊಲಂಬಸ್ ಫೇಲ್ಯೂರ್ ಕ್ರೈಟೀರಿಯಾ ಯಾರು ಓದಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ ಅಲ್ಟಿಮೇಟ್ ಸ್ಟ್ರೆಂತ್ ಆಫ್ ದಿ ಮಟೀರಿಯಲ್ ಈಸ್ ಡಿಟರ್ಮಿನ್ಡ್ ಬೈ ದ ಸ್ಟ್ರೆಸ್ ಇನ್ ದ ಪ್ಲೇನ್ ಆಫ್ ದ ಸ್ಲಿಪ್, ರೈಟ್. ಇದನ್ನು ಕರೆಕ್ಟ್ ಆಗಿದೆ. ಇದೊಂದು ಡಯಾಗ್ರಾಮ್ನ ನೋಡಿರ್ತೀರಾ ಈ ಥರ, ರೈಟ್. ನಾವು ಡ್ರಾ ಮಾಡಿರ್ತೀವಲ್ಲ, ಓಕೆ. ಸೊ ಈ ಥರ ಡಯಾಗ್ರಾಮ್ ನೋಡಿದ್ದೀರಾ. ಈ ಡಯಾಗ್ರಾಮಲ್ಲಿ ನಾವು ಏನು ಮಾಡ್ತೀವಿ, ಎಫೆಕ್ಟ್ ಆಫ್ ಏನಂತಂದರೆ ಏನಂತಂದರೆ ಇದ್ರದ್ದು ಮೋಹರ್ಸ್ ಫೇಲ್ಯೂರ್ ಎನ್ಲಾಪ್ ಇಲ್ಲಿ ಡ್ರಾ ಮಾಡ್ತಿರ್ತಾನೆ ಇದು, ರೈಟ್, ಈ ಥರ. ಸೊ ಇದು ಮೋಹರ್ಸ್ ಫೇಲ್ಯೂರ್ ಎನ್ಲಾಪ್ ಇದೆ. ಇದು ಫೇಲ್ಯೂರ್ ಕ್ರೈಟೀರಿಯಾ ಇಸ್ ಇಂಡಿಪೆಂಡೆಂಟ್ ಆಫ್ ದ ಇಂಟರ್ಮೀಡಿಯೇಟ್ ಪ್ರಿನ್ಸಿಪಲ್ ಸ್ಟ್ರೆಸ್. ಸೊ ಇದನ್ನು ಕರೆಕ್ಟ್ ಆಗಿದೆ, ಇದನ್ನು ಕರೆಕ್ಟ್ ಆಗಿದೆ. ಸೊ ಇವು 4, ಸೊ ಈ 3ಗಳು ಕರೆಕ್ಟ್ ಆಗಿದೆ. The cell pressure and the pore water pressure increase from 0.1 Newton per square meter to 0.26 Newton per square meter and the 0.07 Newton per square meter to 0.15 Newton per square meter respectively in a triaxial test. The Skempton's pore pressure is given by. ನೋಡಿ pore pressure ಒಂದು ಪ್ರಾಬ್ಲಮ್ ಇದೆ ಇವಾಗ. ನೋಡಿ ಮಾಡೋಣ, ಆರಾಮಾಗಿ ಮಾಡೋಣ, ರಿಲ್ಯಾಕ್ಸ್ ಆಗಿ. ಏನೇನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಂಡ್ರೆ ನಮ್ದು ಅರ್ಧ ಪ್ರಾಬ್ಲಮ್ ಮುಗಿದೋಯ್ತು. Initial cell pressure equals to 231 equals to 0.1 Newton square meter. Final, so final ಏನಿದೆ, final 230 equals to 0.26 Newton square meter ಅಂತ ಇದೆ, ರೈಟ್. ಇನಿಷಿಯಲ್ ಪೋರ್ ವಾಟರ್ ಪ್ರೆಷರ್ ಏನಿದೆ U0 ಈಕ್ವಲ್ಸ್ ಟು 0.07 ನ್ಯೂಟನ್ ಮೀಟರ್ ಸ್ಕ್ವೇರ್ ಇದೆ. ಆಮೇಲೆ ಫೈನಲ್ ಪೋರ್ ವಾಟರ್ ಪ್ರೆಷರ್ ಅದು ಬಂದ್ಬಿಟ್ಟು 0.15 ನ್ಯೂಟನ್ ಮೀಟರ್ ಸ್ಕ್ವೇರ್ ಇದೆ. ಚೇಂಜ್ ಇನ್ ಸೆಲ್ ಪ್ರೆಷರ್, ನೆಕ್ಸ್ಟ್ ಚೇಂಜ್ ಇನ್ ಸೆಲ್ ಪ್ರೆಷರ್. ಓಕೆ, ಅದರಲ್ಲಿ ಎಷ್ಟಿದೆ ಡೆಲ್ಟಾ 3, ಇದನ್ನ 3F ಮೈನಸ್ ಡೆಲ್ಟಾ 3 ಅಂತ ಅನ್ಬೋದು. ಸೊ ಸಿಂಪಲ್ ಆಗಿ ಅಂದರೆ 0.26 ಮೈನಸ್ 0.1, ಸೊ ಇಟ್ ಈಸ್ 0.16 ನ್ಯೂಟನ್ ಮೀಟರ್ ಸ್ಕ್ವೇರ್, ರೈಟ್. ಸೊ ಚೇಂಜ್ ಇನ್ ಪೋರ್ ವಾಟರ್ ಪ್ರೆಷರ್ ಯಾವ ಥರ ಮಾಡೋದು, ಚೇಂಜ್ ಇನ್ ಪೋರ್ ವಾಟರ್ ಪ್ರೆಷರ್. ಸೊ ಇದು ಮಾಡಿದ್ರೆ UF ಮೈನಸ್ U0, ಸೊ ಅದು 0.15 ಮೈನಸ್ 0.07 ಅಂತ ಇದೆ. ಸೊ ಇದು 0.08 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಇದೆ, 0.07 0.08. ಓಕೆ, ಆಮೇಲೆ ಈಗ ಸ್ಕೆಂಪ್ಟಾನ್ಸ್ ರೈಟ್ ಪೋರ್ ಪ್ರೆಷರ್ ಫಾರ್ಮುಲಾ, ಪೋರ್ ಪ್ರೆಷರ್ ಅದು B ಈಕ್ವಲ್ಸ್ ಟು ಡೆಲ್ಟಾ ಅಂದರೆ ಚೇಂಜಸ್ ಏನಾಗಿರೋದು ಅದನ್ನು ಪೋರ್ ವಾಟರ್ ಪ್ರೆಷರ್ ಆರ್ ಇದರಿಂದ ಡಿವೈಡ್ ಮಾಡಿದಾಗ 0.08 ಡಿವೈಡೆಡ್ ಬೈ 0.16, ಇದನ್ನು ಡಿವೈಡ್ ಮಾಡಿದಾಗ ನಮಗೆ ಇದು ಬರುತ್ತೆ 0.5. ಓಕೆ, 0.5 ಇದು ಪೋರ್ ವಾಟರ್ ಪ್ರೆಷರ್ದು ಒಂದು ಪ್ರಾಬ್ಲಮ್. ಕೋಎಫಿಷಿಯಂಟ್ ಆಫ್ ಆಕ್ಟಿವ್ ಅರ್ತ್ ಪ್ರೆಷರ್ ಫಾರ್ cohesion less soil is given by, ರೈಟ್. ಸೊ cohesion less soilಗೆ ನಾವು ಯಾವ ಥರ ಬರಿತೀವಿ, ಆಕ್ಟಿವ್ ಇತ್ತಂತಂದರೆ ಆಕ್ಟಿವ್ ಅರ್ತ್ ಪ್ರೆಷರ್ ಇತ್ತಂತಂದರೆ 1 ಮೈನಸ್, ರೈಟ್, 1 ಮೈನಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ ಈಕ್ವಲ್ಸ್ ಟು ಟ್ಯಾನ್ ಸ್ಕ್ವೇರ್, ರೈಟ್. ಸೊ ಟ್ಯಾನ್ ಸ್ಕ್ವೇರ್ ಇದಿದೆ 1 ಮೈನಸ್ ಸೈನ್ ಥೀಟಾ ಪ್ಲಸ್ 1 ಪ್ಲಸ್ ಸೈನ್ ಥೀಟಾ ಈಕ್ವಲ್ಸ್ ಟು ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಮೈನಸ್ 5/2. ಸೊ ಇದು ಆಗುತ್ತೆ. ಅದೇ ಪ್ಯಾಸಿವ್ ಇತ್ತಂತಂದರೆ, ಪ್ಯಾಸಿವ್ ಇದ್ರೆ ಏನಿದೆ 1 ಪ್ಲಸ್ ಸೈನ್ ಥೀಟಾ 1 ಮೈನಸ್ ಸೈನ್ ಥೀಟಾ. ಸೊ ದಿಸ್ ಈಸ್ ಒನ್ ಮೆಷರ್ ಇಲ್ಲಿದೆ ನೋಡಿ, ಇದು ಪ್ಯಾಸಿವ್. ಸೊ ಇದು ಪ್ಯಾಸಿವ್ ಬಂದ್ಬಿಟ್ಟು 1 ಪ್ಲಸ್ ಸೈನ್ ಥೀಟಾ ಪ್ಲಸ್ 1 ಮೈನಸ್ ಸೈನ್ ಥೀಟಾ ಈಕ್ವಲ್ಸ್ ಟು ಟ್ಯಾನ್ ಸ್ಕ್ವೇರ್ 45 ಡಿಗ್ರಿ ಪ್ಲಸ್ 5/2. ಇದಿತ್ತಂದರೆ ಕೋಎಫಿಷಿಯಂಟ್ ಆಫ್ ಆಕ್ಟಿವ್ ಅರ್ತ್ ಪ್ರೆಷರ್, ಆಕ್ಟಿವ್ ಮತ್ತು ಪ್ಯಾಸಿವ್ ಎರಡೂ ಇದೆ. ಕೋಎಫಿಷಿಯಂಟ್ ಆಫ್ ಅರ್ತ್ ಪ್ರೆಷರ್ ಅಟ್ ರೆಸ್ಟ್ ಈಸ್ ಗಿವನ್ ಬೈ. ಸೊ ಇದು ರೆಸ್ಟ್ನ ಯಾವ ಥರ ಮಾಡ್ತೀವಿ ಅಂದರೆ ಮ್ಯೂ ಡಿವೈಡೆಡ್ ಬೈ 1 ಮೈನಸ್ ಮ್ಯೂ. ನೋಡಿ, ಸೊ ಒಂದು ವಾಲ್ ರಿಜಿಡ್ ಇತ್ತು, ಅನ್ಇಲ್ಡಿಂಗ್ ಇತ್ತು, ರೈಟ್. ಸೊ ಅದನ್ನು ನಾವೇನಂತೀವಿ ಅಂದರೆ ಒಂದು ರಿಟೈನ್ ಏನಂತಂದರೆ ಮಾಸ್ ಏನಾಗುತ್ತೆ, ರೈಟ್, ಅದನ್ನು ಒಂದು ರೆಸ್ಟ್ ಕಂಡೀಷನಲ್ಲಿ,
ರೈಟ್, ಒಂದು ವಾಲ್ ಇದೆ ಅಂತಂದರೆ ರೈಟ್, ದೇರ್ ಇಸ್ ಅ ವಾಲ್, ಇಟ್ ಈಸ್ ರಿಜಿಡ್ ಅನ್ಯಿಲ್ಡಿಂಗ್ ಆಯಿತಾ. ಸೊ ಸಾಯಿಲ್ ಮಾಸ್ ಏನಾಗುತ್ತೆ ಅದನ್ನು ಏನಂತಂದರೆ ಒಂದು ರೆಸ್ಟ್ ಪೊಸಿಷನ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಡಿಫಾರ್ಮೇಷನ್ ಮತ್ತು ಡಿಫ್ಲೆಕ್ಷನ್ ಆಗೋದಿಲ್ಲ, ಗೊತ್ತಾಯ್ತಾ. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. Total pressure on the vertical face of the retaining wall of a height h per unit run exerted by a retained earth weighting W, volume and angle repose phi is given by. Right, ಇದನ್ನು ಯಾವುದರಿಂದ ನಾವು ಮಾಡೋದಂದರೆ WH²/2 1 minus sin theta by 1 plus sin theta. ರೈಟ್, ಸೊ ಇದಕ್ಕೆ ಸಿಂಪಲ್ ಅಂತಂದರೆ ಇಲ್ಲಿ ನೋಡಿ. ಸೊ ಇದು ಡಯಾಗ್ರಾಮ್ ನಾನು ಡ್ರಾ ಮಾಡಿದ್ರೆ ಇದು KA ಇಂಟು W ಇಂಟು H ಆಗುತ್ತೆ. ರೈಟ್, ಸೊ ಇದು ಏನಂತಂದರೆ ಒಂದು ವಾಲ್ ಇದೆ ಇಲ್ಲಿ. ಓಕೆ, ಇದು ವಾಲ್ ಇದೆ. ಸೊ ಇದೇನಾಗುತ್ತೆ H ಆಗುತ್ತೆ. ಸೊ ಇದು ಈ ಕಡೆ ಸಾಯಿಲು W ಆಗುತ್ತೆ. ಸೊ ಆಕ್ಟಿವ್ ಅರ್ತ್ ಪ್ರೆಷರ್ ಫಾರ್ಮುಲಾ ಏನಿದೆ, KA ಈಕ್ವಲ್ಸ್ ಟು 1 ಮೈನಸ್ ಸೈನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಥೀಟಾ. ರೈಟ್, ಟೋಟಲ್ ಪ್ರೆಷರ್ ಏನಾಗುತ್ತೆ, ಟೋಟಲ್ ಪ್ರೆಷರ್ ಇಸ್ ಇಕ್ವಲ್ ಟು ಹಾಫ್ ಇಂಟು KA ಇಂಟು WH ಇಂಟು H ಆಗುತ್ತೆ. ಸೊ ಇದನ್ನು ಮಾಡಿದಾಗ ಈ ಆನ್ಸರ್ ಬರುತ್ತೆ. ನೆಕ್ಸ್ಟ್, Ranking's theory for active earth pressure is based on the assumption. Right, so ಈ ಅಸಂಪ್ಷನ್ ರ್ಯಾಂಕಿಂಗ್ಸ್ ಥಿಯರಿದು ಏನಿದೆ ಅಂತಂದರೆ ಸ್ಟ್ರೆಸ್ ಇನ್ ಸಾಯಿಲ್ ಮಾಸ್ ಏನಾಗುತ್ತೆ ಅಂತಂದರೆ ಪ್ಲಾಸ್ಟಿಕ್ ಅಟೆನ್ಸ್ ಪ್ಲಾಸ್ಟಿಕ್ ಇಕ್ವಿಲಿಬ್ರಿಯಂ ಇರುತ್ತೆ. ರೈಟ್, ಸೊ ಅಸಂಪ್ಷನ್ ಫಸ್ಟ್ ನೋಡಿ, ಸೆಮಿ ಇನ್ಫೈನೈಟ್ ಇರುತ್ತೆ, ಹೋಮೋಜಿನಿಯಸ್ ಇರುತ್ತೆ, ಐಸೋಟ್ರೋಪಿಕ್ ಇರುತ್ತೆ, ಕೊಹೆಷನ್ಲೆಸ್ ಇರುತ್ತೆ. ರೈಟ್, ಪ್ಲಾಸ್ಟಿಕ್ ಕಂಡೀಷನಲ್ಲಿ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ಪ್ರೆಷರ್ ಜನರೇಟ್ ಆಗುತ್ತೆ. ಬ್ಯಾಕ್ ಫಿಲ್ ಆಫ್ ದ ಸಾಯಿಲ್ ಇಸ್ ಹಾರಿಜಾಂಟಲ್ ಇರುತ್ತೆ, ಬ್ಯಾಕ್ ಆಫ್ ದ ವಾಲ್ ಇಸ್ ವರ್ಟಿಕಲ್ ಮತ್ತು ಸ್ಮೂತ್ ಇರುತ್ತೆ. ರಪ್ಚರ್ ಸರ್ಫೇಸು ಪ್ಲಾನರ್ ಸರ್ಫೇಸ್ ಏನಿರುತ್ತೆ ಅಂತಂದರೆ ಪ್ಲಾಸ್ಟಿಕ್ ಇಕ್ವಿಲಿಬ್ರಿಯಂ ಆಫ್ ದ ಸಾಯಿಲ್ ಇರುತ್ತೆ. ಸೊ ಇವು ಎಲ್ಲ ಪಾಯಿಂಟ್ಗಳು ನೋಡಿದ್ರೆ ಇದು ಆಲ್ ಆಫ್ ದ ಆಪ್ಷನ್ ಕರೆಕ್ಟ್ ಆಗುತ್ತೆ. ಎ ಪ್ಲೇಟ್ ಲೋಡ್ ಟೆಸ್ಟ್ ಈಸ್ ಯೂಸ್ ಟು ಡಿಟರ್ಮೈನ್. ಪ್ಲೇಟ್ ಲೋಡ್ ಟೆಸ್ಟ್ ಯಾವುದಕ್ಕೆ ಯೂಸ್ ಮಾಡ್ತೀವಿ, ಇದನ್ನು ನಾವು ಏನಂದರೆ ಬೇರಿಂಗ್ ಕೆಪಾಸಿಟಿ ಮಾಡೋಕ್ಕೆ ಮತ್ತು ಸೆಟಲ್ಮೆಂಟು ಇವೆರಡೂ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಇದರಲ್ಲಿ ಕ್ಲೇ ಸಾಯಿಲ್ ಇತ್ತಂದರೆ ಬೇರೆ ಇರುತ್ತೆ, ಆಮೇಲೆ ಸ್ಯಾಂಡಿ ಸಾಯಿಲ್ ಇತ್ತಂದರೆ ಅದಕ್ಕೂ ಬೇರೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಐ ಹೋಪ್ ಯು ಹ್ಯಾವ್ ಎಂಜಾಯ್ ಆ್ಯಂಡ್ ಯು ಹ್ಯಾವ್ ಗೇನ್ ಸಮ್ ನಾಲೆಜ್ ಫ್ರಮ್ ಮೈ ವಿಡಿಯೋಸ್. ಥ್ಯಾಂಕ್ ಯು. ಇಫ್ ಯು ಹ್ಯಾವ್ ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನ್ನಿಸಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರೈಟ್, ಥ್ಯಾಂಕ್ ಯು. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.